परमेश्वर आदि ब्रह्मा ऋषभ देव भगवानರಿಗೆ आदिनाथ स्तोत्रಕ್ಕೆ जिन सहस्रनाम ಸ್ತೋತ್ರಕ್ಕೆ 24 ತೀರ್ಥಂಕರರಿಗೆ ಅಯುಸಾಮಯ ಜಿನ ಧರ್ಮಕ್ಕೆ नरशावरणं रूपं रूपशावरणं गुणः गुणशावरणं ज्ञानं ज्ञानशावरणं क्षमः हे भव्य जीवात्माओं ಈ ಪಂಚಮ ದುಃಖಮ ಕಾಲದಲ್ಲೂ ಸಹ ರತ್ನತ್ರಯ ಪ್ರಾಪ್ತಿ ಮಾಡ್ಕೊಳ್ತಕ್ಕಂತಹ ಮೋಕ್ಷ ಮಾರ್ಗ ಪ್ರಶಸ್ತ ಐತನ್ ಬಳಿಕ ನಾವು ನೀವೆಲ್ಲ ಭವ್ಯಾತ್ಮ ಆದಿವಿ ಅಂತ ಅನಾದಿ ಕಾಲದಿಂದ ಚತುರ್ಗತಿ ರೂಪಿ ಈ ಪಂಚ ಪರಾವರ್ತನೆಯಲ್ಲಿ ಆತ್ಮ ಪರಿಭ್ರಮಣ ಮಾಡ್ತಾ ಇದ್ದಾನ. ಆ ಪರಿಭ್ರಮಣೆಗೆ ಕಾರಣ ಆತ್ಮ ತಾನು ಮಾಡಿರ್ತಕ್ಕಂಥ ಕರ್ಮ. ಕರ್ಮದಿಂದ ನಾವು ಮುಕ್ತ ಆಗಬೇಕಾಗಿತ್ತು ಅಂತಂದ್ರೆ ಜೀವನದಲ್ಲಿ ಧರ್ಮಾಚರಣೆ ಅತ್ಯವಶ್ಯಕ. ಆ ಧರ್ಮದ ಆಚರಣೆಯಲ್ಲಿ ಎರಡು ಪ್ರಕಾರ ಧರ್ಮವನ್ನ ನಮ್ಮ ಕೇವಲಿ ಭಗವಂತರು ಪೂರ್ವಾಚಾರ್ಯರು ಈ ಲೋಕಕ್ಕ ಉಪದೇಶ ಮುಖಾಂತರ ಹೇಳಿದ್ದಾರೆ. ಸಾಗಾರ ಧರ್ಮ ಮತ್ತು ಅನಾಗಾರ ಧರ್ಮ ಅಂತ. ಸಾಗಾರ ಧರ್ಮದಲ್ಲಿ ದ್ರವ್ಯ ಸಹಿತ ಭಾವ ಪೂಜೆಯನ್ನು ಹೇಳಲಾಗ್ಯದ. ಅನಾಗಾರ ಧರ್ಮದಲ್ಲಿ ಭಾವ ಪೂಜೆಗೆ ಪ್ರಧಾನತೆಯನ್ನು ಕೊಡಲಾಗಿದೆ. ಭಾವ ಪೂಜೆಯು ಸಾಕ್ಷಾತ್ ಮೋಕ್ಷಕ್ಕೆ ಕಾರಣ ಆದ್ರೆ ದ್ರವ್ಯ ಪೂಜೆ ಭವಾಂತರದಲ್ಲಿ ಆತ್ಮನಿಗೆ ಮುಕ್ತಿಗೆ ಕಾರಣ ಇದೆ. ಆ ಶ್ರಾವಕ ಧರ್ಮದಲ್ಲಿ ಶ್ರಾವಕನು ಮಾಡ್ತಕ್ಕಂಥ ಷಟ್ ಕರ್ಮಗಳನ್ನ ಆ ಷಟ್ ಕರ್ಮಗಳಿಂದ ಮುಕ್ತಿ ಮಾಡ್ಕೋ ಸಲುವಾಗಿ ಷಟ್ ಕ್ರಿಯೆಗಳನ್ನ ಶ್ರಾವಕರಿಗೆ ಆದಿನಾಥ ತೀರ್ಥಂಕರು ಉಪದೇಶಿಸಿದರು. ಯುಗದ ಆದಿಯಲ್ಲಿ ಯುಗಾದಿ ಪುರುಷ ಆದಿ ಬ್ರಹ್ಮ ಗುರು ಪರಮೇಶ್ವರ ಪ್ರಥಮ ತೀರ್ಥಂಕರ ಆದಿನಾಥರು ಈ ಪೃಥ್ವಿ ಮೇಲೆ ಈ ವರ್ತಮಾನ ಕಾಲದ ಅಪೇಕ್ಷೆಯಿಂದ ಪ್ರಪ್ರಥಮವಾಗಿ ಶ್ರವಣ ಸಂಸ್ಕೃತಿಯನ್ನ ಮಂಗಲಾಚರಣೆ ಮುಖಾಂತರ ಪ್ರಾರಂಭ ಮಾಡಿದ್ರು. ಜೈನ ಧರ್ಮ ಅನಾದಿ ನಿಧನ ಶಾಶ್ವತ ಧರ್ಮ ಇದ್ರೂ ಸಹ ಈ ಹುಂಡ ಔಸರ್ಪಿ ಕಾಲದ ಅಪೇಕ್ಷದಿಂದ ಯುಗದ ಆದಿಯಲ್ಲಿ 14ನೇ ಮನು ನಾಭಿರಾಜರ ಮನುದೇವಿಯ ಪುತ್ರನಾದಂತ ಆದಿನಾಥರು ಋಷಭನಾಥರು ಈ ಶ್ರವಣ ಸಂಸ್ಕೃತಿಗೆ ಅಹಿಂಸಾ ಸಂಸ್ಕೃತಿಗೆ ಆಧ್ಯಾತ್ಮ ಸಂಸ್ಕೃತಿಗೆ ಮಂಗಲ ನಿನಾದವನ್ನ ಮಂಗಲಾಚರಣೆಯನ್ನ ಮಾಡಿದ್ರು. ಅಂತ ಆದಿನಾಥ ತೀರ್ಥಂಕರರು ಇಲ್ಲಿ ಒಬ್ಬ ವ್ಯಕ್ತಿ ವಾಚಕಗಿರ್ತಕ್ಕಂಥ 24 ತೀರ್ಥಂಕರಲ್ಲಿ ಒಬ್ಬ ತೀರ್ಥಂಕರನ್ನ ವರ್ಣನೆ ಮಾಡ್ತಾರೆ. ಆದರೆ ಆದಿನಾಥ್ ಸಮೋಷರ್ ಇರಲಿ, ಅಜಿತ್ನಾಥ್ ತೀರ್ಥಂಕರ್ ಸಮೋಷರ್ ಇರಲಿ, ಶಾಂತಿನಾಥ್ ತೀರ್ಥಂಕರ್ ಸಮೋಷರ್ ಇರಲಿ, ಪಾರ್ಶ್ವನಾಥ್ ಭಗವಾನ್ ತೀರ್ಥಂಕರ್ ಸಮೋಷರ್ ಇರಲಿ, ಮಹಾವೀರ್ ಭಗವಾನ್ ತೀರ್ಥಂಕರ್ ಸಮೋಷರ್ ಇರಲಿ, ಯಾವುದೇ ತೀರ್ಥಂಕರ್ ಸಮೋಷರ್ ಇದ್ರೂ ಸಹ ತೀರ್ಥಂಕರರ ಪಾವನ ಸಾನ್ನಿಧ್ಯದಲ್ಲಿ ಆಯಾ ಕಾಲದ ಆಯಾ ಯುಗದ ಸೌಧರ್ಮ ಇಂದ್ರ ಆ ತೀರ್ಥಂಕರರ ಸ್ತುತಿಯನ್ನ ಮಾಡ್ತಕ್ಕಂಥದ್ದು ನಮ್ಮ ಜೈನಾಗಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪಾತ್ರದ. ನಾವು ಮಂದಿರ ಹಿಂದ ಶಬ್ದ ಬರಿತೀವಿ ಮ್ಯಾಲ, ಭಗವಂತರ ಹಿಂದ ಒಂದು ಪದ ಉಪಯೋಗ ಮಾಡ್ತೀವಿ. ಭಗವಾನ್ ಶ್ರೀ 1008, ಭಗವಾನ್ ಶ್ರೀ 1008. 1008 ಬರೀ ಉದ್ದೇಶೇನ, ಗೊಮಟೇಶ್ವರಿನ 1008 ಬರೆಯೋದಿಲ್ಲ, ರಾಮ್ ಭಗವಾನ್ರಿಗೆ 1008 ಬರೆಯೋದಿಲ್ಲ. ಬಾಕಿ ಈ ಭೂಮಿ ತೆಲ ಅನಂತ ಕೇವಲಿ ಭಗವಾನ್ ಆಗ್ಯಾರ, ಅರ್ಹಂತ ಭಗವಂತ ಆಗ್ಯಾರ. ಅವ್ರು ಯಾರ ಹಿಂದೂ 1008 ಅಂಕೆಯನ್ನು ಬರೆಯೋದಿಲ್ಲ. ಮಾತ್ರ ತೀರ್ಥಂಕರರಿಗೆ
1008 ಸಂಖ್ಯೆಯನ್ನು ಬಿಡ್ತೀವಿ. ಯಾವ ಪ್ರಕಾರ ಮುನಿಗಳಿಂದ 108 ಆಚಾರ್ಯ ವಿದ್ಯಾಸಾಗರರು, 105 ಆರಿಕಾ ಶ್ರೀ ದರ್ಶನ್ ಭೂಷಣ್ಮತಿ ಮಾತಾಜಿ, ಜ್ಞಾನ್ ಭೂಷಣ್ಮತಿ ಮಾತಾಜಿ. ಈ ಉಪಾಧಿಯಿಂದ 105, 108, 1008 ಬರೆಯುವ ಪದ್ಧತಿ ಯಾಕ ಅಂತ ಕೇಳಿದ್ರೆ ಇದರಿಂದ ಗುಣಾನುರಾಗದ. ನಾವು ಯಾವುದೇ ಒಂದು ಭಗವಂತ ಸ್ತುತಿ ಸ್ತೋತ್ರ ಆರಾಧನೆ ಮಾಡ್ಬೇಕಾಗಿತ್ತಂದ್ರ ಅದರಿಂದ ಆರಾಧ್ಯ ಭಾವನೆ ಅದ. ನಾವು ಸ್ವತಃ ಈ ಆತ್ಮನನ್ನ ಪೂಜ್ಯ ಮಾಡಬೇಕು, ಸಾಧಕನಾಗಿ ಸಾಧನದಿಂದ ಸಾಧ್ಯ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಸದುದ್ದೇಶದಿಂದ ನಾವು ಭಗವಂತರ ಆರಾಧನೆಯನ್ನು ಮಾಡ್ತೀವಿ. ಅದಕ್ಕೆ ಒಂದೇ ತದ್ಗುಣ ಲಬ್ಧೆ ಅಂತಕ್ಕಂಥ ಉಪಾಧಿಯನ್ನು ಹೇಳ. ಜಿನಗುಣ ಸಂಪತ್ತಿ ಹೋ ಮಧ್ಯಂ. ಆ ಜಿನೇಂದ್ರ ಭಗವಂತನಲ್ಲಿ ಇರ್ತಕ್ಕಂಥ ಗುಣನಿಧಿಗಳು ಸಂಪತ್ತಿಗಳು ನಮ್ಮ ಆತ್ಮನಲ್ಲಿ ಸಹ ಅದಾವ್. ಅವ್ರು ಪ್ರಕಟ ಮಾಡ್ಕೊಂಡರು, ನಮ್ಮ ಆತ್ಮನಿಗೂ ಪ್ರಕಟ ಆಗಬೇಕು ಅಂತಕ್ಕಂಥ ಭಾವನೆಯಿಂದ ನಾವು ಭಗವಂತರ ಗುಣಗಾನಗಳನ್ನ ಸ್ತುತಿಯನ್ನು ಮಾಡ್ತೀವಿ. ಯುಗದ ಆದಿಯಲ್ಲಿ ಆದಿನಾಥ ತೀರ್ಥಂಕರ ಸಮವಸರದಲ್ಲಿ ಸಹ ಸೌಧರ್ಮ ಇಂದ್ರನು 1008 ನಾಮಗಳಿಂದ ಸಹಸ್ರಾಷ್ಟ್ರ ನಾಮಗಳಿಂದ ಭಗವಂತನ ಆರಾಧನೆಯನ್ನ ಸ್ತುತಿ ಸ್ತೋತ್ರವನ್ನ ಮಾಡಿದ್ದಂತ. ಯಾಕೆ ಮಾಡಬೇಕು? ಜೈನ ಸಿದ್ಧಾಂತದಲ್ಲಿ ಹೇಳಿದ, ಪುಷ್ಪಕೋಟಿ ಸಮಂ ಸ್ತೋತ್ರಂ, ಸ್ತೋತ್ರಕೋಟಿ ಸಮಂ ಜಪ, ಜಪಕೋಟಿ ಸಮಂ ಧ್ಯಾನಂ, ಧ್ಯಾನಕೋಟಿ ಸಮಾಕ್ಷಮ. ಸ್ತೋತ್ರಕ್ಕೆ ತನ್ನದೇ ಆದಂತಹ ಸ್ಥಾನಮಾನವನ್ನ ನೀಡಲಾಗಿದೆ. ಸಾಕ್ಷಾತ್ ಆಚಾರ್ಯ ಪರಮಿಷ್ಠಿ ಮೂಲಗುಂದಲ್ಲಿ 36 ಮೂಲಗುಂದಲ್ಲಿ ಜಿನೇಂದ್ರ ಭಗವಂತ ಸ್ತುತಿಯನ್ನು ಸಹಿತ ಹೇಳಾರೆ. ಆಚಾರ್ಯ ಕುಂದ್ರು ಕುಂದಾದ್ರಿ ಬೆಟ್ಟ ಮೇಲೆ ನಿಂತ ಭಾವ ಶುದ್ಧಿಯಿಂದ ಶ್ರೀಮಂತರ ಭಗವಾನರ ಭಾವ ವಂದನಾ ಮಾಡಿದ್ರು. ಆ ಸ್ತುತಿ ಮಾಡ್ತಾ ವಂದನಾ ಮಾಡ್ತಾ ಶ್ರಾವಕರಿಗೆ ದೇವ ದರ್ಶನದ, ಸಾಧುಗಳಿಗೆ ದೇವ ವಂದನ ಅದ. ಸಾಧುಗಳಿಗೆ ಭಗವಾನರ ಮೂರ್ತಿ ಮುಂದೆ ಬೇಕಂತ ನಿಯಮಿಲ್ಲ. ಚತುರ್ಥ ಕಾಲದಾಗ ಎಷ್ಟು ಮುನಿಗಳು ಮೋಕ್ಷ ಹೋಗ್ಯಾರೋ ಅವರೆಲ್ಲರೂ ಶಿಖರ್ಜಿ ಗುಡ್ದಾಗಿರ್ಬೋದು, ಪರ್ವತದಾಗಿರ್ಬೋದು, ಮಣಿ ಬಿಟ್ಟು ವನಕ್ಕೆ ಹೋಗಿ ಭಗವಾನ್ ಆಗ್ಯಾರು. ಶಿಖರ್ಜಿ ಗುಡ್ದಾಗ ಇವತ್ತು ಹೋಗ್ತೀನಿ, ಒಂದರ ಮೂರ್ತಿ ನೋಡ್ಯಾರ ಮ್ಯಾಲ ಗುಡ್ದಾಗ ಎಲ್ಲಾ ಚರಣ ಪಾದುಕದವ್. ಮತ್ತ ಯಾರು ಭಗವಾನರ ದರ್ಶನ ಮಾಡ್ಲಾರ್ದ, ಭಗವಾನ್ ಸಾನ್ನಿಧ್ಯ ಇರ್ಲಾರ್ದ ಅವ್ರ ಮೋಕ್ಷಕ್ಕೆ ಹೆಂಗ್ ಹೋದ್ರ ಇಂತ. ಅದಕ್ಕೆ ಜೈನ ಧರ್ಮ ಸಿದ್ಧಾಂತ ತಗೋಬೇಕು. ಜೈನ ಧರ್ಮ ಭಾವ ಪ್ರಧಾನ ಧರ್ಮದ ಮುನಿಗಳಿಗೆ, ಉಪಾಧ್ಯಾಯರಿಗೆ, ಆಚಾರ್ಯ ಪರಮಿಷ್ಠಿಗಳಿಗೆ ದೇವ ವಂದನ ಹೇಳಲಾಗಿದೆ. ದೇವ ವಂದನ ಮಾಡ್ತಕ್ಕಂಥ ಮುನಿರಾಜರು ಮುಂದೆ ಪ್ರತ್ಯಕ್ಷ ಜನಬಿಂಬ ಬೇಕಂತಿಲ್ಲ. ಅವ್ರು ಭಾವ ವಂದನೆ ಮಾಡಿ ಚತುರ್ಥ ಕಾಲದಲ್ಲಿ ಹೆಂಗವ್ರ ಮಳೆಗಾಲ ಇರ್ಲಿ, ಚಳಿಗಾಲ ಇರ್ಲಿ, ಬೇಸಿಗಾಲಿ 3 ಕಾಲದಲ್ಲಿ ನದಿ ತಟದಾಗ, ಪರ್ವತಗಳ ಮೇಲೆ, ಮರದ ಕೆಳಗೆ ಘೋರ ಪರಿಸಹಗಳನ್ನ ಸಹನ ಮಾಡ್ತಾ ಸವಿಪಾಕ್ ನಿರ್ಜರ ಮತ್ತು ಅವಿಪಾಕ್ ನಿರ್ಜರ ಎರಡೂ ಪ್ರಕಾರ ನಿರ್ಜರ ಮಾಡಿ ಘಾತಿ ಮತ್ತು ಅಘಾತಿ ಕರ್ಮ ನಾಶ ಮಾಡಿ ಶುದ್ಧ ಭಗವಾನ್ ಆಗ್ತಕ್ಕಂಥ ವ್ಯಕ್ತಿತ್ವ ಆ ಆತ್ಮ ಪಡ್ಕೊಡಿ ಅಂದ್ರೆ ಯಾವ ಉದ್ದೇಶ ಅಂತ ಹೇಳ್ತಾರೋ ಅದನ್ನ ನಮ್ಮ ಪೂರ್ವಾಚಾರ್ಯರು ದೇವಸೇನರು ತತ್ವ ಸಾರ ಅಂತಕ್ಕಂಥ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ಸ್ವಗತ ತತ್ವ ಮತ್ತು ಪರಗತ ತತ್ವ ಅಂತ. ಸ್ವಗತ ತತ್ವ ಅಂದ್ರೆ ಪಾಕ್ತ ಆತ್ಮ, ಆತ್ಮ ಒಂದನ್ನು ಹೊರತುಪಡಿಸಿ, ಅದು ಎಂತ ಆತ್ಮ? ಸ್ವ ಆತ್ಮ. ಆದಹಿದಂ ಕಾದವ್ವಂ. ನಮ್ಮ ಆತ್ಮನ ಕಲ್ಯಾಣಕ್ಕಾಗಿ ಧರ್ಮ, ನಮ್ಮ ಆತ್ಮನ ಕಲ್ಯಾಣಕ್ಕಾಗಿ ಸ್ವಾಧ್ಯಾಯ, ನಮ್ಮ ಆತ್ಮನ ಕಲ್ಯಾಣಕ್ಕಾಗಿ ಪೂಜೆ, ನಮ್ಮ ಆತ್ಮನ ಕಲ್ಯಾಣಕ್ಕಾಗಿ ಶಿಖರ್ಜಿ ಯಾತ್ರೆ, ನಮ್ಮ ಆತ್ಮ ಕಲ್ಯಾಣಕ್ಕಾಗಿ ದಾನ ಧರ್ಮ, ಆತ್ಮ ಕಲ್ಯಾಣಕ್ಕಾಗಿ ಪ್ರವಚನ, ಆತ್ಮ ಕಲ್ಯಾಣಕ್ಕಾಗಿ ತೀರ್ಥಯಾತ್ರ, ಆತ್ಮ ಕಲ್ಯಾಣಕ್ಕಾಗಿ ಸಾಹಿತ್ಯಗಳ ರಚನೆ, ಆತ್ಮ ಕಲ್ಯಾಣಕ್ಕಾಗಿ ಭಗವಂತನ ಸ್ತುತಿ ಸ್ತೋತ್ರ ಅನ್ನೋದು. ಇದು ಎಲ್ಲಾ ಮೂಲ ಉದ್ದೇಶ ಏನಂತ ಕೇಳಿದ್ರ ಆತ್ಮ ಕಲ್ಯಾಣ ಮುಂದಿಟ್ಟುಕೊಂಡನ ಆತ್ಮ ಕಲ್ಯಾಣಕ್ಕಾಗಿ ಮಾಡ್ತಕ್ಕಂಥ ಕ್ರಿಯೆಗಳು. ಅಂತ ಆತ್ಮ ಕಲ್ಯಾಣ ಮಾಡ್ಕೊಳ್ಳುವಂತ ಶ್ರೇಷ್ಠ ಕಾರ್ಯದಲ್ಲಿ ಇವತ್ತು ವರ್ತಮಾನದಾಗ 21ನೇ ಶತಮಾನದಾಗ ನಮ್ಮ ವೀಣಾ ಜೈನ್ ಮೂಡುಬಿದ್ರಿ ಅವರು ಸಮಾಜಕ್ಕ, ಇಡೀ ಜೈನ ಧರ್ಮಕ್ಕ ಒಂದು ಆಶ್ಚರ್ಯವಾಗಿರ್ತಕ್ಕಂಥ, ಅದ್ಭುತವಾಗಿರ್ತಕ್ಕಂಥ, ಅಲೌಕಿಕ ಆಗಿರ್ತಕ್ಕಂಥ ಆದಿನಾಥ ಸ್ತೋತ್ರ ಒಂದು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯ ಮಾಡಿ ನಮ್ಮ ಸಾಹಿತ್ಯವನ್ನ ಶ್ರೀಮಂತಗೊಳಿಸ್ತಕ್ಕಂಥ ಕಾರ್ಯ ಮಾಡ್ಯಾರ. ಇನ್ನು ಆ ಕಾರ್ಯಕ್ಕೆ ನಾವೆಲ್ಲ ಸ್ಫೂರ್ತಿ ಕೊಡ್ಬೇಕು. ನಾವೊಂದ ಮಾತೆ ಅವ್ರು ಹೇಳಿ, ಇದು ಒಬ್ಬ ಶ್ರಾವಿಕ, ಒಬ್ಬ ಗೃಹಸ್ಥರು ಬರಿತಕ್ಕಂಥ ಸಾಹಿತ್ಯ ಅಲ್ಲ,
ಇದು ಭಾವಲಿಂಗಿ ಮುನಿಗಳು ಆಚಾರ್ಯ ಬರಿತಕ್ಕಂಥ ಸಾಹಿತ್ಯ. ಅಷ್ಟ ಅಧ್ಯಾತ್ಮವನ್ನ ಮೈಗೂಡಿಸ್ಕೊಂತ ಈಗ ಹೆಂಗ ಭಕ್ತಾಂಬರ ಸ್ತೋತ್ರ ಕೇಳಿ ನೀವು ಆನಂದ ತಗೋತೀರಿ, ಹಂಗ ಭವಿಷ್ಯದಾಗ ಮನಿ ಒಳಗ ಆದಿನಾಥ ಸ್ತೋತ್ರ ಚರ್ಚೆ ಆಗ್ಬೇಕು. ಆದಿನಾಥ ಸ್ತೋತ್ರ ಕೇಳ್ತಾ ರೊಟ್ಟಿ ಮಾಡ್ಬೇಕು, ಆದಿನಾಥ ಸ್ತೋತ್ರ ಕೇಳ್ತಾ ಅಡಿಗೆ ಮಾಡ್ಬೇಕು, ಆದಿನಾಥ ಸ್ತೋತ್ರ ಕೇಳ್ತಾ ನೀರು ಸೋಸಬೇಕು, ಆದಿನಾಥ ಸ್ತೋತ್ರ ಕೇಳ್ತಾ ಕಸ ಗುಡಿಸ್ಬೇಕು. ಯಾರ್ಯಾರ ಮನ್ಯಾಗ ಆದಿನಾಥ ಭಗವಾನ್ ಸ್ತೋತ್ರ ಕೇಳ್ಕೋತ ಮಾಡ್ತಾರೋ ಅವ್ರ ಮನ್ಯಾಗಿನ ಭೂತ ಪ್ರೇತಾದಿ ವ್ಯಸನ ದೋಷ ಅಲ್ಲ, ಸತ್ತು ದೋಷ ಅಲ್ಲ, ವಾಸ್ತು ದೋಷ ಎಲ್ಲ ಹೊರಟು ಹೋಗ್ತಾವೋ. ಅಂತ ಪಾಸಿಟಿವ್ ಎನರ್ಜಿ ಅಲ್ಲಿ ಪ್ರಾಪ್ತ ಆಗ್ತದ. ಅದಕ್ಕೆ ಕಾರಣ ಏನಂದ್ರ ಆ ಸ್ತೋತ್ರದೊಳಗ 1008 ಭಗವಂತರ ನಾಮಾವಳಿ ಅದಾವು. ಆ ಭಗವಂತರ ನಾಮಸ್ಮರಣೆಯಿಂದ ಪಾಸಿಟಿವ್ ಎನರ್ಜಿ ಪ್ರಾಪ್ತ ಆಗ್ತದ. ಅಲ್ಲಿರ್ತಕ್ಕಂಥ ನೆಗೆಟಿವ್ ಎಲ್ಲ ಹೊರಟು ಹೋಗ್ತದ. ಮಣಿಯಾಗಿ ಬೀಳೋದಿಲ್ಲ, ಮಣಿ ಮಂದಿರ ಆಗಿ ನಿರ್ಮಾಣ ಆಗ್ತದ. ಮನೆಯಾಗಿರ್ತಕ್ಕಂಥ ಮಕ್ಕಳೆಲ್ಲ ಭಗವಾನ್ ಆಗ್ತಕ್ಕಂಥ ವ್ಯಕ್ತಿತ್ವ. ಅದಕ್ಕೆ ಅವ್ರ ಉದ್ದೇಶ ಬಹಳ ಚಲೋ ಇಟ್ಕೊಂಡ ನಂಗೆ ಇವತ್ತು ಮುಂಜಾನೆ ನಿವೇದನ ಮಾಡ್ಕೊಂಡ್ರು. ಆದಿನಾಥ ಭಗವಾನ್ ಸಪ್ತ ಸ್ವರ ಸಂಯುಕ್ತ ಅಗ್ನಿವಾಲೆ ಬಡೇ ಬಾಬಾ ಆದಿನಾಥ ಭಗವಾನ್ ಮಂದಿರಗಳನ್ನ ಶಾಂತಿದಾರ ಮಾಡ್ತಿದ್ದ ನಂತರ ಅವ್ರು ಶ್ರೀಪಾಲ್ ಯಶಿ ನಿವೇದನ ಮಾಡ್ಕೊಂಡ್ರು. ನಮ್ಮ ಭಾವ ಆಗೈತಿ, ಹಿಂಗಿದೆ ಒಂದು ಕಾರ್ಯ ಐತಿ. ಜನವರಿ 31ನೇ ತಾರೀಕು, ಜನವರಿ 31 ಅವತ್ತಿನ ದಿನ ಮಹಾತ್ಮ ಗಾಂಧಿಯವರು ಹುತಾತ್ಮರಾದಂಥ ದಿನ. ಆಚಾರ್ಯ ವಿದ್ಯಾನಂದರು ಬರೆದಂಥದ್ದು ಜೈನ ಧರ್ಮ ಅಹಿಂಸಾ ಏವಂ ಮಹಾತ್ಮ ಗಾಂಧಿ ಹಿಂದಿ ಗ್ರಂಥ. ಅದನ್ನ ಕನ್ನಡದಲ್ಲಿ ನಾವು ಅನುವಾದ ಮಾಡಿಸಿ 2006ನೇ ಇಸ್ವಿಯಲ್ಲಿ ಬೆಳಗಾವ್ ಗೋಮಟೇಶ್ ವಿದ್ಯಾಲಯದಲ್ಲಿ ನಾವು ಮತ್ತು ಪುಣ್ಯಸಾಗರ ನಮಿಸಾಗರ ಸಾನ್ನಿಧ್ಯದಲ್ಲಿ ಆ ಗ್ರಂಥವನ್ನು ಲೋಕಾರ್ಪಣೆ ಮಾಡಿದ್ದು ಜನವರಿ 31ನೇ ತಾರೀಕು. ಇನ್ನು ಬರೋ 2026 ಜನವರಿ 31ನೇ ತಾರೀಕು ಇಡೀ ಅಖಂಡ ವಿಶ್ವನ ಅವತ್ತಿನ ದಿನ ಆದಿನಾಥರ ನಾಮಾವಳಿಯನ್ನ ಶ್ರವಣ ಮಾಡ್ತಕ್ಕಂಥ ಕೇಳ್ತಕ್ಕಂಥ ಸೂಚಕ, ವಿಶ್ವ ದಾಖಲೆಯನ್ನ ಮಾಡ್ತಕ್ಕಂಥ ಒಂದು ಹೆಜ್ಜೆಯನ್ನಿರ್ತಕ್ಕಂಥ ಕಾರ್ಯವನ್ನ ನಮ್ಮ ನವೀನ್ ಜೈನ್ ಅವ್ರು ಮಾಡ್ತಾ ಇದ್ದಾರೆ. ಇನ್ನೊಂದು ಜೋರ ಚಪ್ಪಾಳೆ ಸರ್ಗೆ ಅಭಿನಂದನೆ ಮಾಡಿ. 2009ನೇ ಇಸ್ವಿ 10ನೇ ಚಾತುರ್ಮಾಸ ಚಾಲು ಇತ್ತು. ಕಮಲ್ ಬಸ್ತಿ ಬೆಳಗಾವಿ. ಅಖಂಡ ಭಾರತ ಇತಿಹಾಸದಲ್ಲಿ ಪ್ರಪ್ರಥಮ ಚಂದನ್ ಬಾಲಾ ಹೆಸರಿನ ಮಹಾಸಾಧ್ವಿ ಚಂದನ್ ಬಾಲಾ ಹೆಸರಿನ ಧಾರಾವಾಹಿ ಕನ್ನಡದಲ್ಲಿ ಚಂದನ್ ಟಿವಿಯಲ್ಲಿ ಟೆಲಿಕಾಸ್ಟ್ ಆಯಿತು. ಆ ಚಂದನ್ ಬಾಲಾ ಧಾರಾವಾಹಿ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯ ಬೆಳಗಾವಿ ಸಮಸ್ತ ಸಮಾಜ ಕೈ ತಗೊಂಡ ಐತಿಹಾಸಿಕ ಕಾರ್ಯ ಮಾಡಿತ್ತು. ಆ ಕಿಲ್ಲಾದೊಳಗನ ಸುಮಾರು 4 ಎಕರೆ ಜಮೀನದೊಳಗ ಭವ್ಯ ಜೀವಂತ ಸಮೋಶರ ನಿರ್ಮಾಣ ಮಾಡಿ ಭಗವಂತ ಮಹಾವೀರ ಸ್ಥಾಪನೆ ಮಾಡಿ ಬಹಳ ಸುಂದರ ಕಾರ್ಯಕ್ರಮ ನೆರವೇರಿದ್ರು. ಅದರ ನಂತರ ಈಗೊಂದು ಮತ್ತೊಂದು ಪರಮ ಸೌಭಾಗ್ಯವನ್ನ ನಮ್ಮ ನವೀನ್ ಜೈನ್ ನಿಮಿತ್ತದಿಂದ ಸಮಾಜಕ್ಕೆ ಪ್ರಾಪ್ತ ಆಗಕೈತದ. ಈಗ ಹೆಮ್ಮೆ ವಿಷಯ. ಬೆಂಗಳೂರದಲ್ಲಿ ಅವರಂತವ್ರು ಮಾಡೋರ್ದಾರ, ಇಲ್ಲಿಂದ ಎದ್ದು ನಿಮ್ ಬೆಂಗಳೂರಿಗೆ ಹೋಗಿ ಮಾಡೋಕ್ಕಾಗೋದಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡ ಇಲ್ಲಿ ಜನರಿಗೂ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಅವರೊಂದು ನಿಮ್ಗೊಂದು ಆಫರ್ ಕೊಟ್ಟರು. ಜನವರಿ 31, 2026ನೇ ಇಸ್ವಿ ಶ್ರೀ ಕ್ಷೇತ್ರ ಭದ್ರಗಿರಿಯಲ್ಲಿ 772 ಮುನಿಗಳ ತಪೋಭೂಮಿ, ಗೋವರ್ಧನ ಆಚಾರ್ಯರ ಶಿಷ್ಯರು, ಅಂತಿಮ ಸುರ್ತ ಕೇವಲಿ, ಚಂದ್ರಗುಪ್ತ ಮೌರ್ಯಾದಿ 772 ಮುನಿಗಳು ತಪಗೈದ ಈ ಪಾವನ ಭೂಮಿಯ ಮೇಲೆ ಈ ಒಂದು ಆದಿನಾಥ ಸ್ತೋತ್ರದ ನಿಮಿತ್ತ, ಆದಿನಾಥ ವೈಭವದ ನಿಮಿತ್ತ ಹೊಳ್ಳಿ ಗತ ವೈಭವ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯ ಆಗುದದ. ಹೊಳ್ಳಿ ಜೀವಂತ ಸಮೋಶ ರಚನೆ ಮಾಡಿ ಈ ಒಂದು ಕಾರ್ಯ ನೋಡುವಂತ ಸೌಭಾಗ್ಯ ನಿಮಿಸುವುದದ. ಯಾರ್ಯಾರು ಈ ಕಾರ್ಯದಾಗ ಕೃತಕಾರಿತ ಅನುಮೋದಿತ ಆಗ್ತೀರಿ ನಿಮ್ಮ ಡೈರಿ ಒಳಗೆ ಬರೆದಿಟ್ಕೋರಿ. ಪ್ರಶ್ನೆ ತಲೆಯಾಗಿಟ್ಕೋರಿ. ನಮ್ಮ ತೆಗ್ ಡೈರಿ ಬರೀವಂತ ಸಾಮರ್ಥ್ಯ ಇಲ್ರಿ, ನಾವ್ ಹೆಂಗ್ ಬರೀನು? ಸಾಲಿ ಕಲಿಯಲ್ದವ್ರು ಭಾಳ ಮಂದಿ ಅದಾರಿ. ಅವ್ರಂತಾರ ನಮ್ದು ಇದು ಬರ್ಯಾಕ ಏನಿಲ್ರಿ, ಹೆಂಗ್ ಮಾಡೋದವ್ರು ಬರ್ದದ್ದು ಯಾರ ತುಳುಗ್ ಮಾಡಿರೋತ ಏನಾರ ಆಯ್ತು ಹಾಳಾಗೋತ್ರ ನಾವ್ ಹೆಂಗ್ ಆಗುದು ನಮ್ಮ ಕಲ್ಯಾಣ ಅಂತ. ಈ
ಬುಕ್ ಮಾಧ್ಯಮದಿಂದ ಇರ್ತಕ್ಕಂಥ ಡೈರಿ ಶಾಶ್ವತ ಅಲ್ಲ. ನಿಮ್ಮತಿಗೆ ಒಂದು ಧಾರಣ ಅಂತಕ್ಕಂಥ ಜ್ಞಾನ ಅದ. ಮತಿ, ಶ್ರುತ, ಅವಧಿ, ಮನಪರ್ಯ ಮತ್ತು ಕೇವಲ ಜ್ಞಾನ. ಇದ್ರಾಗ ಮತಿ ಜ್ಞಾನದಾಗ ಒಂದು ಧಾರಣಾ ಜ್ಞಾನ ತೊಂದೈತಿ. ಆ ಜ್ಞಾನ ಮುಂದಿನ ಬಹುದ ನಿಮಗ ಜಾತಿ ಸ್ಮರಣದಿಂದ ನಿಮಿತಿ ಕೂಡ್ತಂದ್ರ ಮುಂದಿನ ಬಹುದ ನೀವು ಅಂತೀರಿ. ಪೂರ್ವ ಬಹುದಾಗ ಆದಿನಾಥ ವೈಭವ ನಿಮಿತ್ಯ, ಜಿನ ಸಹಸ್ರನಾಮ ನಿಮಿತ್ಯ ಭದ್ರಗಿರಿ ಒಳಗ ಜೀವನ್ ಸಮೋಷನ್ನ ಪೂಜಾ ಮಾಡೀನಿ. ಅದ್ರ ಪ್ರತಿಫಲ ಇವತ್ ನಾವು ಸ್ವರ್ಗದಾಗ ಕಲ್ಪವಾಸಿ ದೇವಾಗಿ ಭಗವಂತರ ಆರಾಧನಾ ಮಾಡ್ತಕ್ಕಂಥ ಪರಮ ಸೌಭಾಗ್ಯ ಪ್ರಾಪ್ತ ಆಗ್ಯದ. ಅವಧಿ ಜ್ಞಾನದಿಂದಲೂ ಜಾತಿ ಸ್ಮರಣದಿಂದಲೂ ನಿಮಗೆ ಅದರದ ನೆನಪು ಬರ್ತದ. ಯೋಗ ಯೋಗಲೆ ಕಲ್ಪವಾಸಿ ದೇವಾಗಿದ್ರಿ ಅಂದ್ರೆ ನಿಮ್ದು ಎಷ್ಟು ಪುಣ್ಯ ಸಿಗ್ತೈತೆ ಅಂದ್ರೆ ಸಾಕ್ಷಾತ್ ನಂದೀಶ್ವರ ದೀಪ ದರ್ಶನ ಮಾಡುವಂತ ಪರಮ ಸೌಭಾಗ್ಯ ಪ್ರಾಪ್ತ ಆಗ್ತದೆ. ಮತ್ತೆ ಯಾವ ಜೀವ ನಂದೀಶ್ವರ ದರ್ಶನ ಮಾಡ್ತೈತೆ ಜೀವದ ನೇಮ ಅದ. ಕಮ್ಮಿ 3 ಬಹುದಾಗ ಆ ಜೀವ ಮೋಕ್ಷಕ್ಕೆ ಹೋಗ್ತೈತೆ. ಅಂತ ಭವ್ಯ ಜೀವಕನ ಆ ಭಾಗ ಸಿಗ್ತೈತೆ. ಇಲ್ಲಿ ಈ ಒಂದು ಆದಿನಾಥ ವೈಭವ ಜಿನಸ್ತೋತ್ರ ನಿಮಿತ್ಯ ಜೀವಂತ ಸಮೋಶರಂದಲ್ಲಿ ಭಾಗ ತಗೋಬೇಕು. ಅದಕ್ಕೊಂದು ಅನುಶಾಸನ ಮಾಡ್ತಾರೆ. ಅದ್ರ ಬಗ್ಗೆ ಒಂದು ಸಣ್ಣ ಜಾಹೀರಾತು ತೆಗೆದು ಬಿಡ್ತದೆ. ನಾವು ನವೀನ್ ಜೊತೆ ಚರ್ಚೆ ಮಾಡ್ತೀವಿ. ಅವ್ರದ್ದೇನು ಬಾ ಇದ್ರೊಳಗ ಹಣ ಗಳಿಸ್ಬೇಕು ಅಂತಕ್ಕಂಥ ನಿಮ್ಮ ತಿಳಿಯಾಗಿರ್ಬೋದು. 504 ರೂಪಾಯಿ ಯಾಕೆ ತೊಗೊಳಕತ್ತಾರು, 1008 ಯಾಕೆ ತುಂಬಬೇಕು, ಅದನ್ನ ಅವ್ರು ತೊಗೊಳಕತ್ತಿಲ್ಲ. ವಾಪಸ್ ನಿಮ್ಗೆ ಅವ್ರು ಕೊಡೋದಾರು. ಅದು ಯಾವ ರೀತಿ ಕೊಡ್ತಾರೋ ಯಾವ ರೀತಿ ಮುಡ್ತದ ಅದ್ ನಂತರ ನಿಮ್ಗೆ ಗೊತ್ತಾ ವಿಷಯ ನಾನು ಸ್ಪಷ್ಟೀಕರಣ ಮಾಡ್ತೀನಿ. ಆದ್ರೂ ಈ ಒಂದು ಕಾರ್ಯದೊಳಗೆ ನಾವು ಕೃತಕಾರಿತ ಅನುಮೋದಿತ ಭಾಗ ತಗೊಂಡಿವಿ ಅಂತಂದ್ರ ಇದೀಗ ಒಬ್ಬ ನಂಗೆ ವ್ಯಕ್ತಿ ಬಂದ ಹೇಳಿದ ಗುಪ್ತದಾನ್ ಆಚರಿಸಿ ಮುಂದೆ ನೀವು ಯಾವ್ದು ಬದ್ರಿಗಿರ ಕಾರ್ಯಕ್ರಮ ಮಾಡತ್ತೀರಿ ಆ ಕಾರ್ಯಕ್ರಮ ಸಲುವಾಗಿ 1,35,000 ರೂಪಾಯಿ ನಾ ಗುಪ್ತದಾನ್ ಕೊಡ್ತೀನಿ ಅಂತ. ನಮ್ಮ ಧರ್ಮದಾಗ ಇದ್ರದ್ದು ಎಂದೂ ಕೊರತೆ ಬಿದ್ದಿಲ್ಲ. ನಮ್ಮ ತೀರ್ಥಂಕರ್ ಎಲ್ಲ ಬಿಟ್ಟ ಹೋಗ್ಯಾರು. ನಾವು ಬರಾಗೆಲ್ಲ ಬಿಟ್ಟೆ ಬಂದೀವಿ. ನಮ್ತಕ್ಕೆ ಏನೂ ಇಲ್ಲ. ಅದು ನಮ್ಮ ಬೆನ್ನ ಯಾಕೈತೀರಿ ನೀವು ಎಲ್ಲ ಇದು ನಮ್ಮ ಬೆನ್ನ ಯಾಕೈತೀರಿ? ನಿಮ್ಗೆ ಗೊತ್ತೈತಿ ನಿಮ್ ತೇಕ್ ಏನೈತೆ ಅದು ನಿಮ್ದು ಅಲ್ಲತ್. ಬರಾಗೂ ತಂದಿಲ್ಲ, ಹೋಗಾಗೂ ಒಯ್ಯೋದಿಲ್ಲ. ನಿಮ್ ತೇಕ್ ಏನೈತಿಲ್ಲ, ಹೆಂಡ್ರಿ ಇರ್ಲಿ, ಮಕ್ಳು ಇರ್ಲಿ, ಹೊಲ ಇರ್ಲಿ, ಮನಿ ಇರ್ಲಿ, ಬಂಗಾರ ಬಾಯ ನೀರ್ ಬಿಡ್ತಾ ಬಂಗಾರ ಅವ ಹೋಗಿದ್ ಲಕ್ಷ ದಾಟಿ ಹೋಗ್ತದ ಮತ್ ಮುಂದ್ ಭಾಳ. ಏನ್ ಹೇಳೋದು, ಇದು ಯಾವುದೂ ಇಲ್ಲ. ಒಬ್ಬ ರಾಜ ಬಂದತ್ ಕೇಳ್ರಿ. ಮುನಿಗ ಧ್ಯಾನ ಸಮುದ್ದಾಗಿದ್ರು. ಅವ್ರಿಗೆ ಪರಿಕ್ರಮ ಮಾಡಿ ದರ್ಶನ ಮಾಡಿದ ಭಾಳ ಧರ್ಮಾತ್ಮ ಇದ್ದ. ನನ್ನ ಆತ್ಮ ಹಿತಕ್ಕಾಗಿ ನಾ ಏನ್ ಮಾಡ್ಬೇಕು ಅಂತ ಕೇಳ. ತ್ಯಾಗ ಮಾಡೋದಂತೂ ಭಾಳ ಶ್ರೇಷ್ಠ. ನಿನ್ನ ಕೈಲಿ ತ್ಯಾಗ ಮಾಡಕ್ಕಾಗಲಿಕ್ಕಂದ್ರ ದಾನ ಮಾಡು. ದಾನದಿಂದ ನಿನಗ ಕಲ್ಯಾಣ ಆಗ್ತತಿ. ದಾನಂ ದುರ್ಗತಿ ನಾಶನಂ, ದಾನಂ ಸದ್ಗತಿ ಕಾರಣಂ, ದಾನಂ ದುಃಖ ನಿವಾರಣಂ, ದಾನಂ ಮೋಕ್ಷ ಕಾರಣಂ. ದಾನದಿಂದ ಸರ್ವ ಕಾರ್ಯ ಸಿದ್ಧಿ ಆಗ್ತದೆ. ಶ್ರಾವಕ ಧರ್ಮ ದಾನದಿಂದ ಶ್ರೇಷ್ಠ ಅನ್ಸ್ಕೋತದ. ಅದಕ್ಕೆ ನೀ ಗಳಿಸಿರ್ತಕ್ಕಂಥ ರಾಜ್ಯ ವೈಭವ ಸಂಪತ್ತಿ ಯಾವುದೂ ಶಾಶ್ವತ ಇಲ್ಲ. ಅದು ಯಾವುದೂ ನಿನ್ ಜೊತೆ ಬರೋದಿಲ್ಲ. ಅದಕ್ಕೆ ನೀ ಪುಣ್ಯ ಕಾರ್ಯ ಮಾಡಪ್ಪ, ಅದ ಧರ್ಮ ಒಂದು ನೀನು ಕಾಯ್ತೈತೆ ಅಂತ ಗುರು ಹೇಳ್ರು. ರಾಜ ಏನನ್ನಿಸ್ತು, ಇಲ್ಲ ನಾ ಹಂಗ ಹೋಗ ವಯ್ಯಾವ ಅಂತ ವಿಚಾರ ಮಾಡ್ದ. ತನ್ನ ರಾಜ್ಯಕ್ಕೆ ಹೋಗಿ ಎಲ್ಲ ಸಮಾಜ ಕೂಡಿಸಿ ರಾಜ್ಯಸಭಾದಾಗ ಒಂದು ಸಂದೇಶ ಕೊಟ್ಟ. ನನ್ನ ಸಂಪತ್ತಿನ ಒಯ್ಬೇಕು ಮುಂದಿನ ಬಹುದಾಗ, ಅಂತ ಒಂದು ಯೋಗ್ಯ ಐಡಾ ನನಗೆ ಯಾರು ಕೊಡ್ತೀರಿ ಅವ್ರಿಗೆ 1 ಕೋಟಿ ರೂಪಾಯಿ ಬಹುಮಾನ ಕೊಡ್ತಾನ ಅಂದವ ರಾಜ. ಯಾರ್ದನ್ನ ಹಳಿಂಗಿದವ್ರ, ತೆರೆದಾವ್, ಹಾರುಗಿರಿ, ಮೈಗೂರ, ಬಾಗೇವಾಡಿ ಯಾರ್ದರಿ? ಮೂಡ್ಬಿದ್ದೇವ್ರು ಕೇಳಲಿಲ್ಲ ಅನ್ಬೇಡ್ರಿ. 1 ಕೋಟಿ ರೂಪಾಯಿ ಕೊಡ್ತದ. ರಾಜ ಹೇಳಿದ, ನನ್ನ ಸಂಪತ್ತಿ ಮುಂದಿನ ಬಹುದಾನ ಒಯ್ಬೇಕು, ಅಂತದೊಂದು ಐಡಾ ನಂಗೆ ಕೊಡ್ರಿ. ಅಂತದ್ ಕೊಟ್ರೆ 1 ಕೋಟಿ ರೂಪಾಯಿ ನಿಮ್ಗೆ ಬಕ್ಷಿಸ್ ಕೊಡ್ತೀನಿ, ಬಹುಮಾನ ಕೊಡ್ತೀನಿ ಅಂತಂದು. 1 ವರ್ಷ ಸಮಯ ಹೋತು. ಯಾರೆಂದೂ ಸಾಧ್ಯ ಇಲ್ಲ. ಇನ್ನತಕ್ಕ ಇತಿಹಾಸ ಯಾರು ಈ ಭೂಮಿ ತೆಲಿ ಮ್ಯಾಗಿಂದ 1 ಗುಂಜಿ ಬಂಗಾರ ಸಹಿತ ಓದಿಲ್ಲ. ಓದಾರೋ ನೀವೇನು ತಲೆ ಇಟ್ಟು ಗೊತ್ತಾರ ಹೋಗಾಕ ಒಯ್ಬೇಕಂತ ಹೇಳಿ ಅದಕ್ಕೆ ಗೋಯ ಮಾಡಕತ್ತೀರಿ. ಆಮೇಲೆ ಯಾರು ಓದಿಲ್ಲ. ಆದ್ರೆ ರಾಜ ಹೇಳ್ತಾ ಇದ್ದಾನ, ಯಾರು ನನಗೆ ಅದ್ರ ಬದಲ
ಮಾಹಿತಿ ಕೊಡ್ತೀರಿ, ಸಾಧ್ಯದ ತಿಳಿಸ್ರಿ, ಅವ್ರಿಗೆ 1 ಕೋಟಿ ರೂಪಾಯಿ ಬಹುಮಾನ ಅಂತ. ಕೊನೆಗೆ ಆ ವ್ಯಕ್ತಿ ಆ ಮುನಿರಾಜ ಹತ್ತಿರ ಬರ್ತಾನೆ. ಮುನಿಗಳೇ, ಹೇ ಋಷಿ ಯತಿಗಳೇ, ಕ್ಷಮ ಮಾಡಿ, ನಂತಕ್ಕಿರ್ತಕ್ಕಂಥ ಸಂಪತ್ತಿ ಭಾಗ ಎಲ್ಲಾನ ಒಯ್ಬೇಕು, ಅದಕ್ಕೆ ನಂಗೆ ಏನಾದ್ರು ನೀವೊಂದು ಉಪಾಯ ಹೇಳ್ರಿ ಅಂತಂದು. ಗುರುಗಳು ಮೊದ್ಲ ಹೇಳಿಲ್ಲಪ್ಪ, ಈಗ ಈ ಭೂಮಿ ತೇಲ್ಮ್ಯಾಗ ಯಾರು ಚಕ್ರವರ್ತಿ ಅಂತ ಚಕ್ರವರ್ತಿ, ತೀರ್ಥಂಕರ್ ಅಂತ ತೀರ್ಥಂಕರ್, ನಗ್ಗೋ ಮೊಕ್ಕ ಮಗ್ಗೋ. ಆಚಾರ್ಯ ಕುಂದು ಹೇಳ್ತಾರೋ, ನಗ್ನತ್ವವೇ, ನಿರ್ವಾಣವೇ, ವೀತರಾಗತ್ವವೇ ಜೀವನ ಮುಕ್ತಿಗೆ ಕಾರಣ. ಮೋಕ್ಷ ಪಡ್ಕೋಬೇಕಾಯ್ತಂದ್ರ ದಿಗಂಬರ ಆಗ್ಲೇಬೇಕು. ಅನಾದಿ ಕಾಲದಿಂದ ಎಷ್ಟು ಜೀವ ಮೋಕ್ಷಕ್ಕೆ ಹೋಗ್ಯಾವು, ವರ್ತಮಾನ ಕಾಲದ ವಿದೇಶ ಕ್ಷೇತ್ರದಿಂದ ಹೊಂಟಾವು, ಮುಂದೆ ಭವಿಷ್ಯದ ಹೋಗ್ತಾವು. ಆ ಎಲ್ಲಾ ಜೀವ ಒಂದಿನ ಹೊಂದಬಹುದಾಗ ದಿಗಂಬರಾಗಿ ಮೋಕ್ಷ ಹೋಗ್ಬೇಕು. ನೀವು ಹುಚ್ಚಿ ನನ್ನ ಕಡೆ ಬಂದಿಲ್ಲ, ಇಲ್ಲಿ ಏನ್ ರೊಕ್ಕ ಬೆಲೆ ಬಾಳ ವಸ್ತು ಸಿಗ್ತೈತಿ ಬಂದೇನ್? ಇಲ್ರಿ, ಅನ್ನ ಸಾರ ಚಲೋ ಇರ್ತೈತಿ ಬದ್ರಿಗಿರಿಯಾಗ. ಮಹಾರಾಷ್ಟ್ರದಾಗ ಚರ್ಚೆ ಆತ, ಬದ್ರಿಗಿರಿ ನಮ್ಗೆ ಏನು ಬೇಡ, ಅನ್ನ ಸಾರ ತಿಂದ್ರೆ ಹೊಟ್ಟೆ ತುಂಬತೈತಿ, ಅಮೃತ ತಿನ್ನಂಗ ಆಕೈತಿ ಅಂತ. ಪಂಚ ಭಗವಾನ್ ಮನೆಯಾಗಿದ್ರು ರುಚಿ ಎತ್ತಂಗಿಲ್ಲ, ಇಲ್ಲಿ ರುಚಿ ಎತ್ತೈತಿ. ಎಷ್ಟೋ ಸಲ ನಮ್ಮ ಮುಂದೆ ಜನ ಚರ್ಚೆ ಮಾಡ್ತಾರು, ಅನ್ನ ಸಾರ ಸಿಗ್ತೈತಿ ಅಂತ ಬಂದೇನ? ಇಲ್ಲಲ್ಲ, ವಿಚಾರ ಮಾಡ್ರಿ. ಯಾರು ಶ್ರವಣರ ವಾಣಿಯನ್ನ ಶ್ರವಣ ಮಾಡ್ತಾರ ಅವ್ರಿಲ್ಲಿ ಒಂದಿಲ್ಲ ಒಂದಬಹುದಾಗ ಶ್ರವಣಾಗೆ ಮುಕ್ತ ಆಗ್ತಾರು. ಶ್ರವಣ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಅದಕ್ಕ ಗುರು ವಿನಯದಿಂದ, ಗುರು ಉಪಾಸನದಿಂದ ನಮ್ಮ ಆತ್ಮನಿಗೆ ಸಾಕ್ಷಾತ್ ತೀರ್ಥಂಕರ ಪ್ರಕೃತಿ ಬಂದಾಗುವಂತ ಸೌಭಾಗ್ಯ ಪ್ರಾಪ್ತ ಆಗ್ತದೆ. ಸಾಧು ಸಮಾಧಿ ಭಾವನಾ, ವೈಯಾವೃತ್ತ ಭಾವನಾ, ಷೋಡಶಾರ ಭಾವನಾದಾಗ ಉಲ್ಲೇಖ ಮಾಡ್ಯಾರ. ಸಾಧುಗಳು ಸಮಾಧಿ ನೋಡೋದ್ರಿಂದ, ಸಾಧುಗಳು ವೈಯಾವೃತ್ತಿ ಮಾಡೋದ್ರಿಂದ, ಗುರು ಸೇವಾ ಮಾಡೋದ್ರಿಂದ, ಚತುರ್ವಿಧ ದಾನ ಮಾಡೋದ್ರಿಂದ, ಶಕ್ತಿಸ್ತಕ್ ದಾನ್, ಶಕ್ತಿಸ್ತ ತ್ಯಾಗ, ಶಕ್ತಿ ಇಟ್ಕೊಂಡ ಶಕ್ತಿಯಾನುಸಾರ ಹಾಸಿಗಿದ್ದಟ್ಟು ಕಾಲು ಚಾಚು, ನಿಮ್ಮಲ್ಲಿ ಎಷ್ಟು ಸಾಧ್ಯದ ಅಷ್ಟು ಮಾಡ್ರಿ ಅಂತ ರಾಜನಿಗೆ ಹೇಳಿದ್ರು ಮಹಾರಾಜರು. ನೀ ಸಂಪತ್ತಿ ಒಯ್ಬೇಕಂತಿಲ್ಲ, ಈ ಚಂಚಲ ಪುದುಗಲ ಸಂಪತ್ತಿ ನಿನ್ ಜೊತೆ ಬರೋದಿಲ್ಲ. ಈ ಚಂಚಲ ಲಕ್ಷ್ಮಿಯನ್ನ, ಚಂಚಲ ಸಂಪತ್ತಿಯನ್ನ ಸತ್ಪಾತ್ರಕ್ಕ, ಸುಕ್ಷೇತ್ರಕ್ಕ, ಗ್ರಂಥ ರಚನೆಗೆ, ಕ್ಷೇತ್ರ ನಿರ್ಮಾಣಕ್ಕ, ಕ್ಷೇತ್ರ ಜೀರ್ಣೋದ್ಧಾರಕ್ಕ, ಮಂದಿರ ನಿರ್ಮಾಣಕ್ಕ ಅತ್ತಿಮಬ್ಬೆ ಮಾಡ್ಲಿಲ್ಲ. ದಾನ ಚಿಂತಾಮಣಿ ಅತ್ತಿಮಬ್ಬೆ ಇವತ್ತು ನಮ್ಮ ಬಾಯಾಗ, ನಮ್ಮ ಗ್ರಂಥದೊಳಗ ಜೀವಂತಾಗಿ ಉಳ್ದಾಳ. ಅಂತ ಕಾರ್ಯ ಆ ಪುಣ್ಯಾತ್ಮ ಗೀತಿ ಮಾಡಿ ಹೋಗಳ. ಅದಕ್ಕೆ ನೀ ಜೊತೆ ವಯು ಸಂಪತ್ತಿ ನಿನಗೆ ಬೇಕಾಗಿತ್ತಂದ್ರ ವಿಪತ್ತಿ ಕಾರಣ ಆದಂತ ಚಂಚಲ ಲಕ್ಷ್ಮಿಯನ್ನ ದಾನದ ತೊಡಸು, ಪರೋಪಕಾರ ಮಾಡು, ಪುಣ್ಯ ಕಾರ್ಯದ ತೊಡಸು. ಈ ಸಂಪತ್ತಿಯನ್ನು ದಾನ ಮಾಡಿದ್ದೆ ಆದ್ರ ಪುಣ್ಯ ರೂಪದಾಗ ಮುಂದಿನ ಬಹುದ ಸಹಿತ ನಿನ್ ಜೊತೆಗೆ ಬರ್ತೈತಿ. ಯಾವ್ದು ಬರ್ತೈತಿ? ಪುಣ್ಯ ಬರ್ತೈತಿ. ಯಾವ ಪುಣ್ಯ? ಈ ಸಂಪತ್ತಿಯನ್ನ ಸದುಪಯೋಗ ಮಾಡಿದ್ರೆ ಪುಣ್ಯ. ಸಂಪತ್ತಿ ಬರೋದಿಲ್ಲ, ಆ ಸಂಪತ್ತಿಯನ್ನ ಸದುಪಯೋಗ, ಅದೊಂದೇ ಪರಮ ಸೌಭಾಗ್ಯ. ನವೀನ್ ಜೈನ್ ಅವರು ನೀವು ಪ್ರಾಪ್ತ ಮಾಡಿಕೊಡಕತ್ತಾರ. ಭವಿಷ್ಯದಾಗ ನಿಮ್ಮ ಆತ್ಮ ಭಗವಾನ್ ಆಗ್ಬೇಕಾದ್ರ, ನಿಮ್ಮ ಆತ್ಮ ಸದ್ಗತಿ ಪರಮಗತಿಗೆ ಹೋಗ್ಬೇಕಾದ್ರ ಈ ಬಹುದಾಗ ಪುಣ್ಯ ಸಂಪತ್ತಿ ಗೋಳೆ ಮಾಡ್ರಿ. ಆ ಪುಣ್ಯ ಸಂಪತ್ತಿ ಗೋಳೆ ಮಾಡಾಕ ಜನವರಿ 31ನೇ ತಾರೀಕ ಭದ್ರಗಿರಿ ಒಳಗು ಭವ್ಯ ಸಮಾವೇಶ ರಚನೆ ಮಾಡಿ ದಿನ ಸಹಸ್ರನಾಮ ಸ್ತೋತ್ರ ಪೂಜಾ ಮಾಡ್ತಕ್ಕಂಥ ಪರಮ ಸೌಭಾಗ್ಯ ಸಿಗುತ್ತದೆ. ಕಲ್ಪನಾ ಮಾಡ್ಕೊಂಡು ನೋಡೋನು. ನೀವರೇ ಯಾವಾಗರೇ ಸಮಾವೇಶದಾಗ ಇಂದ್ರನ ಗತಿ 1008 ಸ್ತುತಿ ಅಂದು ಅರಿಗ್ಯಾ ಕೊಟ್ಟು ಪೂಜೆ ಮಾಡ್ಯಾರ. ನಾವು ಯಾರ್ದಾರ ಕೈ ಎತ್ರಿ? ಯಾರದರಿ? ನಂಗೆ ಗೊತ್ತೈತಿ ನಿಮ್ಗೆ ಆತ್ಮವಿಶ್ವಾಸ ಇಲ್ಲ. ಯಾಕಂದ್ರೆ ಮಾಡಿದ್ರಿ ಅಂದ್ರೆ ಈ ಸಭಾದ ಬಂದು ಇಲ್ಲಿ ಕುಂಡಿರ್ತಿದ್ದಿದ್ದಿಲ್ಲ. ಅದು ನನಗೂ ಗೊತ್ತೈತಿ. ಅಂತ ಪುಣ್ಯ ನೀವು ಜರ್ ಮಾಡಿದ್ರಿ ಅಂದ್ರ ಈ ಸಭಾದಾಗ ಇಂಥ ಪಂಚಮ ಕಾಲದಾಗ ನಾನು ಮುಂದೆ ಕುಂಡ್ರುವಂತ ನಿಮಗೆ ವ್ಯಕ್ತಿತ್ವ ಇರ್ತಿದ್ದಿಲ್ಲ. ಶಾಸ್ತ್ರ ಹೇಳ್ತದ, ಯಾರು ಸೌಧರ್ಮ ಇಂದ್ರನಾಗಿ ತೀರ್ಥಂಕರ ಸಮೋಶರಣದಲ್ಲಿ ತೀರ್ಥಂಕರ ಜಿನಗುಣ ಸಂಪತ್ತಿ ಪ್ರಾಪ್ತಿಗೋಸ್ಕರ ಜಿನ ಸಹಸ್ರನಾಮಗಳ ನಾಮಾವಳಿಯಿಂದ ಭಗವಂತನ ಸ್ತುತಿ ಸ್ತೋತ್ರ ಮಾಡ್ತಾನ. ಆ ಇಂದ್ರ ಅಲ್ಲಿಂದ ಡೈರೆಕ್ಟ್ ಮನುಷ್ಯತಿಗೆ ಬಂದ ಮೋಕ್ಷ ಪ್ರಾಪ್ತಿ ಮಾಡ್ಕೋತಾನ. ಅನಂತ ಸಂಸಾರ
ಅಂತ ಆಗ್ತದ. ಅದಕ್ಕೆ ನಮ್ಮ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಹೇಳ್ರು, ಸಂತೋं की संगति संसार अंत पाने के लिए मिलती है बंधुओं. ಯಾ ಜೀವದ ಸಂಸಾರದ ಅಂತ ಆಗುದದ ಅಂತ ಜೀವಕ ಸಂತರ ಸಾನ್ನಿಧ್ಯ ಪ್ರಾಪ್ತ ಆಗ್ತದ. ಅದಕ್ಕೆ ನಮ್ಮ ಭಾವನಾ ಇಟ್ಟುಕೊಂಡನ ಅವ್ರು ನಿವೇದನೆ ಮಾಡಕ್ ಬಂದಾರು. ಇಲ್ಲಿ ಗುರುಗಳ ಸಾನ್ನಿಧ್ಯಾಗ ಸಮೋಷ ರಚನಾ ಆತಂದ್ರ ಮತ್ತೊಂದು ದೊಡ್ಡ ಆಫರ್ ನಿಮ್ಗೆ ಸಿಗುದದ, ಯಾವ್ದು ಮಹೇಶ್ವರಿಗೆ ಸಿಗಲಿಲ್ಲ. ಆಯ್ತು ನೋಟ್ಟು ಆಯ್ತು, ಲಘು ಹತ್ತೈತಿ ನಿಮಗೆ. ಆ ಸಮೋಷದಿಂದ ಸಾಕ್ಷಾತ್ ಗಂಧರ್ ಪರಮೇಶ್ವರಿ ನಿಮಗೆ ಸಿಗ್ತಾರೋ, ಆ ನಿಮ್ಮ ಸಮಸ್ಯೆ ದೂರ ಆಗುವಂತ ಸೌಭಾಗ್ಯ ಸಿಗ್ತದೆ. ಎಲ್ಲಾರ ತಲೆಯಾಗಿತ್ತು 2027 27 ದಿವಸ ಪಂಚ ಕಲ್ಯಾಣ ಆಗುದೈತಿ, ಆ ಟೈಮ್ದಾಗ ಸಿಗ್ತೈತೆ ಅಂತ ತಿಳ್ಕೊಂಡು ಕೂತೀರಿ. ನಮ್ ನವೀನ ಆಫರ್ ತಂದು ಕೊಟ್ರೆ ನಿಮಗ 2026 ಜನವರಿ 31 ಅದು ಯೋಗ ಸಿಗುವಂತ ಸೌಭಾಗ್ಯ ಪ್ರಾಪ್ತ ಆಗುವುದದ. ನಾನಂತೂ ಮಹಾರಾಷ್ಟ್ರ, ಛತ್ತೀಸ್ಗಢ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಜಾರ್ಖಂಡ್ ಯಾವಾಗ ವಿಹಾರ ಮಾಡ್ತಾ ಹೋದ್ನಿ, ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಬದ್ದಲ್ ಒಂದು ಮಾತು ಹೇಳ್ತಿದ್ನಿ. ಅಲ್ಲಿ ಜನರಿಗೆ ಎಷ್ಟು ಖುಷಿ ಆಗ್ತಿತ್ತಂದ್ರೆ, ಎದ್ದು ಬಂದನ ಅವ್ರ ಪ್ರವಚನ ಮುಗಿದ ನಂತರ ಚರಣ ಮುಟ್ಟಿ ಶ್ರಾವಕರ ಕಾಲ್ ಬೀಳವ್ರು. ಭಾಳ ಪುಣ್ಯ ಮಾಡಿದೀವ್ರಿ, ಆಚಾರ್ಯ ಶ್ರೀ ಬದ್ದಲ್ ಭಾಳ ಕೇಳಿದ್ದೀವಿ, ಭಾಳ ಓದಿದ್ದೀವಿ. ಕರೆ ನಿಮ್ಮ ಮುಖಾರವಿಂದ ಕೇಳಿ ನಂತರ ನನಗತೈತಿ ಈ ಕಣ್ಣು ಮುಂದಿನ ಭಾವ ನಮಗ್ ಕಾಣಕತೈತ್ರಿ, ಅಷ್ಟು ಆನಂದದ ಅನುಭವ ಆಗತೈತಿ ಅಂತ. ಒಂದ ಮಾತು, ನಾತ ಜೋಡಲಿಯಾ ಗುರು ಸೇ ನಾತ ಜೋಡಲಿಯಾ. ಎಂತ ಕತೆ ಹೆಣ್ಣ ಬರ್ಲಿ ನೀವು, ಕತೆ ಅಂದ್ರೆ ಲಘು ಹಿಂಗೆ ಕೊಡಿರ್ತಾರ. ಅಧ್ಯಾತ್ಮ ತತ್ವ ಹೇತು ಅನಿದ್ರಾದೇವಿ ಎಲ್ಲಿಗೆ ಬರ್ತಾಳೆ ಆಂಬರಕ್ಕೆ, ಆಗಿಂದ ಬಂದ ಬಿಡ್ತಾಳೆ. ಬಡಂಗದ ಬೊಮ್ಮುಕ ಇದ್ದಾಗ ನೋಡು ಒಂದೆರಡು ದುಷ್ಟ ಅಂತ ಬಂದು ಚಂದ ಹೇಳಿ ನೋಡು ಅನ್ಸುತ್ತೆ. ಹೇಳೇ ನೀವು ಅವು ಸಾಹುಕಾರ ಇದ್ದ, ಭಾಳ ಸಂಪತ್ತಿ ಇತ್ತು, ಸಂಪತ್ತಿ ಹೆಂಗೆ ಖರ್ಚು ಮಾಡ್ತೀವಿ ಇವತ್ತು ಕೇಳ್ರಿ. ಸಂಪತ್ತಿ ಧರ್ಮಕ್ಕಾಗಿ, ಪುಣ್ಯ ಕಾರ್ಯಕ್ಕಾಗಿ, ಶಾಸ್ತ್ರ ಪ್ರಕಾಶನಕ್ಕಾಗಿ, ಮಂದಿರ ಕ್ಷೇತ್ರ ಜೀರ್ಣೋದ್ಧಾರಕ್ಕಾಗಿ, ಒಳ್ಳೆ ಕಾರ್ಯಕ್ಕೆ ಸಂಪತ್ತಿ ಸದುಪಯೋಗ ಮಾಡ್ರಿ ಅಂದ್ರ ಮುಂದಿನ ಭಾವದಾಗ ಧನಪತಿ ಕುಬೇರ ಆಗುವಂತ ಸೌಭಾಗ್ಯ ಸಿಗ್ತದ. ನಿಮ್ಮ ಚರಣ ದಾಸಿಯಾಗಿ ಬೀಳ್ತಾಳ ಲಕ್ಷ್ಮಿ. ಲಕ್ಷ್ಮಿನ ಅಳಿಸ್ಬ್ಯಾಡ್ರಿ, ಲಕ್ಷ್ಮಿ ನಿಮ್ಮ ಮನ್ಯಾಗ ಡ್ಯಾನ್ಸ್ ಮಾಡ್ಬೇಕು. ಹಂಗ್ರಿ ಲಕ್ಷ್ಮಿ ವಿಶೇಷ ಕೂತದಿಲ್ಲ ನೋಡಿ, ಎಲ್ಲ ಕಡೆ ನಿಂತಿರ್ತಾವ. ಯಾಕಂದ್ರೆ ಯಾವಾಗ ಹೊಕ್ಕಾಳಿ ಯಾರಿಗೂ ಹೇಳಕ್ ಆಗಿಲ್ಲ. ಆಕೆರೆ ಹೊಕ್ಕಾಳು ಇರ್ಲಿಕ್ಕೆ ನೀವರೇ ಹೊಕ್ಕಿರಿ, ಇದು ಫಿಕ್ಸ್ ಐತಿ. ಆದ್ರ ಲಕ್ಷ್ಮಿನ ಖುಷಿ ಇಡ್ಬೇಕು. ಯಾರ ಮನೆ ಲಕ್ಷ್ಮಿ ತಕಾತೈ ಕುಣಿತಾಳ, ಮುಂದಿನ ಭಾವದಾಗ ಆ ಆತ್ಮನ ವೈಭವದಿಂದ ಆತ್ಮ ಕುಣಿತಾನೋ ಅಂತ ವ್ಯಕ್ತಿತ್ವ ಪ್ರಾಪ್ತ. ಅದಕ್ಕೆ ನಮ್ಮಲ್ಲಿ ಭಗವಂತ ಸ್ತುತಿ ಸ್ತೋತ್ರ ನೀವು ಮನ್ಕೊಂಡು ಮಾಡ್ರಿ ಅಂದ್ರೆ ಭಗವಾನ್ ಕೂತು ನಿಮ್ಮ ಸ್ತುತಿ ಸ್ತೋತ್ರ ಕೇಳ್ತಾರಂತ. ಅಷ್ಟು ಆನಂದ ಭಗವಂತ ತಗೋತಾರ. ಒಂದ್ ವೇಳೆ ನೀವು ಕುತ್ಕೊಂಡು ಭಗವಂತ ಸ್ತುತಿ ಸ್ತೋತ್ರ ಅಂದ್ರೆ ಭಗವಾನ್ ನಿತ್ಯ ನೀವು ಸ್ತುತಿ ಸ್ತೋತ್ರ ಕೇಳ್ತಾರೋ ಅಂತ. ಒಂದೇ ನಿತ್ಯ ನೀವು ಭಗವಂತ ಸ್ತುತಿ ಸ್ತೋತ್ರ ಮಾಡ್ರಿ ಅಂದ್ರ ಭಗವಾನ್ ಕುಣ್ಕೋತ ನಿಮ್ ಭಕ್ತಿ ಕೇಳ್ತಾರಂತ. ಒಂದ್ ವೇಳೆ ನೀವು ಕುಣ್ಕೋತ ನೃತ್ಯ ಮಾಡ್ಕೋತ ಭಗವಾನ್ ಭಕ್ತಿ ಮಾಡ್ರಿ ಅಂದ್ರ ಭಗವಾನ್ರ ಕೇವಲಿ ಸಮುದ್ರಗಾತದಿಂದ 3 ಲೋಕ ವ್ಯಾಪ್ತಿ ಆಗ್ತಾರಂತ. ಅಂತ ಆನಂದದ ಅನುಭವ ಆಗ್ತೈತೆ. ಅದಕ್ಕೆ ಹೇಳು, ಜಬ್ ಭಕ್ತ ಭಗವಾನ್ ಕಾ ಭಕ್ತಿ ಕರ್ತಾ ಹೈ. ಯಾವಾಗ ಭಕ್ತ ಭಗವಂತರ ಭಕ್ತಿ ಮಾಡ್ತಾನೋ ಅವಾಗ ಭಗವಂತ ಜಾಗೃತ ಆಗ್ತಾರೋ ಅಂತ, ಭಗವಂತ ಎಚ್ಚರ ಆಗ್ತಾರೋ ಅಂತ. ಬಸ್ತಾಗಿನ ಭಗವಂತ ಅಲ್ಲ, ಅವ್ರೇನು ಮಕ್ಕೊಂಡಿಲ್ಲ, ಅವ್ರನ್ನೇನು ಎಚ್ಚರ ಮಾಡೋರು ನೀವ? ಬಸ್ತಾಗಿನ ಭಗವಂತರ ಅಲ್ಲ, ಭಕ್ತ ಯಾವಾಗ ಭಗವಂತರ ಭಕ್ತಿ ಮಾಡ್ತಾರೋ ಅವಾಗ ನಮ್ಮೊಳಗಿನ ಆತ್ಮ ಪರಮಾತ್ಮ ಜಾಗೃತ ಆಗ್ತಾನೋ. ಆ ಜಾಗೃತಿ ರತ್ನತ್ರಯ ಪ್ರಾಪ್ತಿಗೆ ಕಾರಣ. ಎಲ್ಲಿವರೆಗೆ ಆತ್ಮ ಜಾಗೃತಿ ಆಗೋದಿಲ್ಲ ಅಲ್ಲಿವರೆಗೆ ಸಮೀಚೀನ ಶ್ರದ್ಧಾ, ಸಮೀಚೀನ ಜ್ಞಾನ, ಸಮೀಚೀನ ಆಚರಣೆ ನಮ್ಮ ಜೀವನದಲ್ಲಿ ಬರೋದಿಲ್ಲ. ಅದಕ್ಕೆ ಆತ್ಮ ಜಾಗೃತಿಗಾಗಿ, ಧರ್ಮ ಜಾಗೃತಿಗಾಗಿ ಈ ಆದಿನಾಥ ವೈಭವವನ್ನ ವೈಭವೀಕರಣ ಮಾಡ್ತಕ್ಕಂಥದ್ದು ಸಮೋಷನ್ ರಚನೆ ಮಾಡಿ. ಕಾಲ್ಪನಿಕಲ್ಲ, ಸತ್ಯ. ನಾನಂತೂ ಆಚಾರ್ಯ ಭಗವಾನ್ ವಿದ್ಯಾಸಾಗರ ಪಾದ ಮೂಲದಾಗ ಮಾತಾಡ್ನಿ. ಹೆಂಗ ಮಾತು ಕಡಿಕೊಂಡು ಮಾತಾಡ್ನಿ. ಸಣ್ಣ ಬಾಯಿ ದೊಡ್ಡ ತುತ್ತು ಇಟ್ಟನ್ರಿ, ಕ್ಷಮಾ ಮಾಡ್ರಿ.
हा लहान तोंड मोठा घास घेतलेले आचार्य भगवान कन्नड मराठी हिंदी इंग्लिश ಎಲ್ಲ ಮಿಕ್ಸ್ ಮಾಡಿ ಹೊಡೆದ್ನ್ಯಾ खिचड़ी ಆಚಾರ್ಯರು ಅಂದ್ರ ನೇಮಾವರಣದಾಗ इन्होंने आपको खिचड़ी खिलाया ಅವ್ರ ಭಾಷಾದಾಗ ಹೇಳಿಬಿಟ್ರು ಇವ್ರ ನಿಮಗೆ ಕಿಚಡಿ ತಿನಿಸಿರು ಅಂತ ಕಿಚಡಿ ಭಾಷಾದಾಗ ಹೇಳಿ ಆಚಾರ್ಯ ಭಗವಾನ್ ನಿಮ್ಮನ್ನು ಈ ಪಂಚಮ ಕಾಲದ ಸಾಕ್ಷಾತ್ ತೀರ್ಥಂಕರ ಸ್ವರೂಪದ ನಾವು ನೋಡ್ತೀವಿ ನಿಮ್ಮ ಸಮೋಶರಣ ದಕ್ಷಿಣ ಭಾರತ ಬರಬೇಕು ಅಂತ ನಮ್ಮ ದುರ್ಭಾಗ್ಯ ತೀರ್ಥಂಕರದು ಬರಲಿಲ್ಲ ನಮ್ಮ ಆಚಾರ್ಯ ಭಗವಂತರದು ಬರಲಿಲ್ಲ ಭಾಳ ನಮ್ದು ಕರ್ಮ ಐತಿ ಆದರೂ ಇದ್ರ ಸಂತೃಪ್ತಿಯಿಂದ ಇರೋಣ ಅಂತ ಆಚಾರ್ಯ ಜನ್ಮ ಕೊಟ್ಟದ್ದು ದಕ್ಷಿಣ ಭಾರತ ಇದ ಕರ್ನಾಟಕ ಯಾವುದು ಇಲ್ಲ ಅದನ್ನು ನೆನ್ಸ್ಕೊಂಡು ಕೊರಗೋದಕ್ಕಿಂತ ಯಾವ್ದು ಐತಿ ಅದರ ಸದುಪಯೋಗ ತಗೊಂಡು ಜನವರಿ 31 2026 ಸಾಕ್ಷಾತ್ ಸ್ವರ್ಗದಲ್ಲಿ ವಿರಾಜಮಾನಾಗಿರ್ತಕ್ಕಂಥ ಶಾಂತಿ ಸಾಗರ್ ಇರ್ಬೋದು, ದೇಶಭೂಷಣ್ ಇರ್ಬೋದು, ವಿದ್ಯಾಸಾಗರ್ ಇರ್ಬೋದು, ಧರ್ಮಭೂಷಣ್ ಇರ್ಬೋದು, ಸುಮಲ್ ಸಾಗರ್ ಇರ್ಬೋದು, ಆಚಾರ್ಯ ಬಹುವಲಿ ಸಾಗರ್ ಇರ್ಬೋದು, ಯಾರ್ಯಾರು ಆಚಾರ್ಯ ಪರಮೇಶ್ವರಿ ಸಾಧುವಾಗಿ ಈ ದಕ್ಷಿಣದಿಂದ ಸದ್ಗತಿ ಮಾಡ್ಕೊಂಡು ಸ್ವರ್ಗಕ್ಕೆ ಹೋಗ್ಯಾರು ಅವರೆಲ್ಲರ ಔದಿಜ್ಞಾನದಿಂದ ನೋಡಿ ಆನಂದ ಪಡಬೇಕು. ನಾವಿಲ್ಲ ಆದರೂ ದಕ್ಷಿಣದಾಗ ಭದ್ರಗಿರಿ ಬೆಟ್ಟದಾಗ ಬೆಂಗಳೂರು ಒಳಗ ಭವ್ಯ ಸಮೋಚನ ರಚನೆ ಮಾಡಿ ಭಕ್ತರೆಲ್ಲ ಆನಂದ ತಗೊಳಕತ್ತಾರು. ಅವ್ರು ವಿಚಾರ ಮಾಡಬೇಕು ಭಗವಂತ ಮುಂದಿನ ಬಹುದ ನಾತು ಕಾಯಮಣಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಸಮೋಶರಣ ನಿರ್ಮಾಣ ಆಗಲಿ. ಆ ಸಮೋಶರಣದಾಗ ಒಂದು ಗಂಧರ್ವ ಪರಮಿಷ್ಠಿ ಸ್ಥಾನ ನಾನು ಆತ್ಮ ಪ್ರಾಪ್ತ ಆಗಲಿ. ಯಾವ್ಯಾವ ಜೀವ ಆಚಾರ್ಯ ಭಗವಂತರ ಭಕ್ತಿ ಮಾಡ್ಯಾರೋ ಅವ್ರೆಲ್ಲರಿಗೂ ಸಮೋಶರಣ ಪ್ರವೇಶಿತ ಆತ್ಮ ಕಲ್ಯಾಣ ಆಗಲಿ. ಯಾರ್ಯಾರು ಆಚಾರ್ಯ ವಿದ್ಯಾಸಾಗರ್ ಭಗವಂತರ ಜೊತೆಗೆ ಸಂಬಂಧ ಬೆಳೆಸ್ಯಾರು, ಗುರುವಂತ ಹೃದಯದ ಸ್ಥಾಪನಾ ಮಾಡ್ಯಾರು ಅಂತ ಜೀವಗಳೆಲ್ಲ ಮುಂದಿನ ಬಹುದಾಗ ಆಚಾರ್ಯ ಭಗವಂತ ತೀರ್ಥಂಕರಾಗಿ ಹುಟ್ಲಿ. ಅವ್ರ ಪರಿವಾರದ ನಾವೆಲ್ಲ ಹುಟ್ಟಿ ನಮ್ಮ ಆತ್ಮನ ಕಲ್ಯಾಣ ಮಾಡ್ಕೊಂತ ಭಾಗ್ಯ ಸಿಗಲಿ. ಅಟ್ಟಂಗ್ರಿ ಎಲ್ಲ ಮಂದಿ ಹುಟ್ಟಕ್ಕೆ ಸಾಧ್ಯ ಐತೆ ಅನ್ನೋರ್ ಮಾತು ನೀವು ಇಟ್ಟೆಲ್ಲ ಮಂದಿ ಲಕ್ಷಗಟ್ಲೆ ಭಕ್ತರದಾರು ಅವ್ರೆಲ್ಲ ಅವ್ರ ಮನೆ ಹೆಂಗ್ ಹುಡ್ತಾರು ಹುಟ್ಟಬಹುದಲ್ಲ. ಅದ್ನಾಥ್ ತೀರ್ಥಂಕರ್ ಆದ್ರು ಅವ್ರ ಮಗ ಚಕ್ರವರ್ತಿ ಆದ, ಅವ್ರ ಮಗ ಕಾಮದೇವ್ ಆದ, ಆಗ್ಲಿಲ್ಲ 101 ಗಂಡು ಮಕ್ಕಳ 2 ಹೆಣ್ಣು ಮಕ್ಕಳ ಅಷ್ಟು ದೊಡ್ಡ ಪರಿವಾರದ ಚಕ್ರವರ್ತಿಗೆ ಎಷ್ಟು ಪರಿವಾರ. ಆ ಪರಿವಾರದ ನಾವೆಲ್ಲ ಆಗ್ಬೋದಲ್ಲ. ಭಾವ ಮಾಡ್ರಿ, ಭಾವ ಒಳ್ಳೇದಿಡ್ರಿ. ಅದಕ್ಕ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ವರ್ತಮಾನ ಕಾಲದಾಗ ಈ ಭೂಮಿ ತಲೆ ಮ್ಯಾಗ ಶರೀರ ಸಹಿತ ಇಲ್ಲ. ಆದ್ರೂ ಅವ್ರು ಕೊಟ್ಟಂತ ಸಂದೇಶ, ಅವ್ರು ಕೊಟ್ಟಂತ ಮಾರ್ಗ, ಅವ್ರು ಕೊಟ್ಟಂತ ಉಪದೇಶ, ಆಚಾರ್ಯ ಶಾಂತಿ ಸರ್ ಕೊಟ್ಟಂತ ಮುನಿ ಧರ್ಮ ನಿರ್ದೋಷಿ ಚರ್ಯ ಇವತ್ತು ಭೂಮಿ ತಲೆ ಮ್ಯಾಗ ಜೀವಂತಾಗಿ ಉಳಿದದ ಅಂತ ಆಚಾರ್ಯ ಪರಮೇಷ್ಠಿಗಳ ಪಾವನ ಸಾನ್ನಿಧ್ಯದಲ್ಲಿ ಭವ್ಯ ಕೃತ್ರಿಮ ಜೀವಂತ ಸಮೋಶರಣ ರಚನೆ ಮಾಡಿ ಅದರ ಕುತ್ತ ನಿಮ್ಮ ಜಿನಸಹಸ್ರನಾಮವನ್ನ ಆದಿನಾಥ ಸ್ತೋತ್ರವನ್ನ ಆರಾಧನೆ ಮಾಡ್ತಕ್ಕಂಥ ಆರಾಧಿಸ್ತಕ್ಕಂಥ ಸೌಭಾಗ್ಯ ಪ್ರಾಪ್ತ ಆಗಾಕತ್ತದ. ಯಾರ್ಯಾರಿಗೆ ಆನಂದ ಅನ್ಸಾಕತ್ತಿಲ್ಲ ಅವ್ರ ಕೈ ಎತ್ರಿ. ನಮ್ಗೇನು ಆನಂದ ಆಗಿಲ್ರಿ, ಅನ್ಸಾಕತ್ತಿಲ್ರಿ. ಶಬ್ದ ಕಡೆ ಲಕ್ಷ ಕೊಡ್ಬೇಕು. ನಮ್ಗೇನು ಆನಂದ ಆಗಾಕತ್ತಿಲ್ರಿ. ಯಾರು ನೋಡ್ಯಾರ ಸ್ವರ್ಗ, ಯಾರು ನೋಡ್ಯಾರ ನರಕ, ತಿಂದು ಉಂಡು ಎಂಜಾಯ್ಮೆಂಟ್ ಸತ್ತು ಹೋಗುದೈತಿ. ಈ ಲೆಕ್ಕದಾಗದರು ಸ್ವರ್ಗ ಪಾಪ ಪುಣ್ಯ ಧರ್ಮ ಅಧರ್ಮ ಇದ್ರ ಮ್ಯಾಗ ವಿಶ್ವಾಸ ಇಟ್ಟವ್ರದ್ರ ಕೈ ಎತ್ತರ ನೋಡಿ. ಯಾರ್ಯಾರು ಎತ್ತೀರಿ? ನಮಗೆಲ್ಲ ವಿಶ್ವಾಸ ಐತೇನವ್ರ ಐತಿ, ಕೈ ಬಿಡ್ರಿ. ಇದಕ್ಕೆ ಸಮ್ಯಕ್ ದೃಷ್ಟಿ ಲಕ್ಷಣ ಅಂದವ್ರು. ಯಾರು ನೋಡ್ಯಾರ ಅನ್ಬೇಡ್ರಿ. ಯಾವ್ದು ಇರುವುದರಿಂದ ಈ ಜಗತ್ ನೋಡಕತ್ತೇವಿ ನಾವು. ಯಾವ್ದು ಇರುವುದರಿಂದ ನನ್ನ ವಾಣಿ ನೀವು ಕೇಳಾಕತ್ತೇರಿ. ಯಾವ್ದು ಇರುವುದರಿಂದ ನಿಮ್ಮದು ಇವತ್ತು ಜೀವಂತ ಅಸ್ತಿತ್ವದ ಅದು ಚೈತನ್ಯ ಆತ್ಮ. ಆ ಆತ್ಮ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅಂದ್ರೆ ಇಲ್ಲನ ಐತಿ. ಅದು ಐತನ ಅಂತ ಇನ್ನು ಬಂದು ಕೂತಾರೆ ನಾನು ನೋಡಾಕತ್ತೇರಿ, ವಾಣಿ ಕೇಳಾಕತ್ತೇರಿ. ಆ ನಿರಾಕಾರ ಇರ್ತಕ್ಕಂಥ ಆತ್ಮನ ಮ್ಯಾಗ ವಿಶ್ವಾಸ ಇಟ್ಟು ಆತ್ಮ ಕಲ್ಯಾಣಕ್ಕಾಗಿ ಯಾವ ಜೀವ ಪುರುಷಾರ್ಥ ಮಾಡ್ತದ ಆ ಜೀವ ನಿಶ್ಚಯ ನೈದಿಂದ ರತ್ನತ್ರಯ ಪ್ರಾಪ್ತಿ ಮಾಡ್ಕೊಂಡು 3 ಲೋಕದ ನಾಥ ಆಗ್ತಕ್ಕಂಥ ಸೌಭಾಗ್ಯ ಪಡ್ಕೋತದ. ಆ ತ್ರಿಲೋಕಿನಾಥ ಯುಗಾದಿ ಪುರುಷ ಆದಿಬ್ರಹ್ಮ ಪುರು ಪರಮೇಶ್ವರ್ ಋಷಭದೇವ್ ತೀರ್ಥಂಕರರ ಸಹಸ್ರಾಷ್ಟ್ರ ನಾಮಾವಳಿಗಳನ್ನ ಒಂದಲ್ಲ, ಎರಡಲ್ಲ, ಮೂರಲ್ಲ, 1008 ಸಲ ಲೋಪಿ ತಗೊಂಡು ಷೋಡಶಾನ್ ಲೋಪಿ ಬೆಳಗಿರ 10 ಲಕ್ಷ ಲೋಪಿ ಬೆಳಗಿರ ಎಷ್ಟು ವರ್ಷ? 1008 ವರ್ಷ. ಎಷ್ಟು ಪುಣ್ಯ ಸಿಗ್ತದ ಅಷ್ಟು ಪುಣ್ಯ ಒಂದ್ಸಲ ಸಮೋಶರಣದ ಕೂತು ಭಗವಂತರ ಗುಣಗಾನ ಮಾಡಿದ್ರೆ ಸಿಗ್ತದ.
ಇದು ಕಾಲ್ಪನಿಕ ಅಲ್ಲ, ಜೀವಂತ ಸಮೋಷನ್ ರಚನೆ ಮಾಡ್ಕೋದ, ಮುಂದ್ ಚಿಂತನ್ ಮಾಡೋದ. ಈಗ ಕೃತ್ರಿಮ ಸಮೋಷನ್ದ ಕೂತ್ ನಾವ್ ಹಿಂಗ ಭಾವನಾ ಮಾಡತ್ತಿದೀವು, ಮುಂದಿನ ಬಹುದ ಸಾಕ್ಷಾತ್ ಸಮೋಷನ್ದ ಕುಂಡ್ರುವಂತ ಭಾಗ್ಯ ನಮ್ಮ ಆತ್ಮ ಸಿಗ್ತಾರೆ. ನಮ್ಮಂತ ಪರಮ ಸೌಭಾಗ್ಯಶಾಲಿ ಯಾರ? ಕ್ವಶನ್ ಮಾರ್ಕ್ ಅದ ಇದು. ನಿಮ್ಮ ಒಳಗೆ ಕ್ವಶನ್ ಹಾಕೋರಿ. ಹೆಂಗಂದ್ರೆ ಸಣ್ಣಾಗಿದ್ದಾಗ ಪ್ರೈಮರಿ ಒಳಗ ಒಂದು ಚಾಪೀಸ್ ತಗೊಂಡು ಮಾಸ್ತರ್ ಹಿಂಗೆ ಮಾಡ್ತಾನೋ, ಮುಂದೊಂದು ಹಿಂಗೆ ಮಜ್ಜಾಗ್ತಾನೋ, ತಳಗೆ 4 ಕಾಲು ಮಾಡ್ತಾನೋ, ಮುಂದೊಂದು ಸೊಂಡಿ ಮಾಡ್ತಾನೋ, ಮೊರದ ಗತಿ ಒಂದು ಕಿವಿ ಮಾಡ್ತಾನ. ಆಣಿ ನಾವೆಲ್ಲ ಆಣಿ, ನೀವೆಲ್ಲ ಮಾಡಿರ್ಲೋ ಏನ್ ಜೀವಂತ ಆಣಿ ತಂದ ಆಣಿ. ಹಾ, ಬ್ಲ್ಯಾಕ್ ಮೋಡ್ ಮ್ಯಾಲ ವೈಟ್ ಚಾಪೀಸ್ಲಿ ಒಂದು ಆಣಿ ಚಿತ್ರ ತೆಗೆದ ಸರ್ ಹೇಳ್ತಾವ್ರಿ ಆಣಿ, ಹೌದಲ್ಲ? ಅರಸ ಆ ಆಣಿ ಕಲಿಸಿರು. ಅಲ್ಲಿ ಪಾಟಿ ಮ್ಯಾಲ ಅಥವಾ ಬೋರ್ಡ್ ಮ್ಯಾಲ ಆಣಿ ನೋಡಿದ್ದಕ್ಕ ಕರೆ ಆಣಿ ಬತ್ತಾರೆ ಹೇಳಕತ್ತೇನ್? ಹುಡುಗರು ಆಣಿ ಬತ್ ಓಡ್ತಾವಲ್ಲೋ. ಯಾಕ ಆಣಿ ಜ್ಞಾನ ಅವಕ ಇತ್ತು, ಅನಂತವ್ರಿಗೆ ಆನಂದ ಆತು. ಸಾಕ್ಷಾತ್ ಆಣಿ ನೋಡಿ ಆನಂದ ತಗೊಂಡು ಈ ಕಾಲದ ಶಿಲ್ಪಿ ಚಲೋಗ ಬಿಡ್ರಿ, ಅದ್ ವಿಷಯ ಬೇರೆ ಐತಿ. ಕರೆ ಈ ಬೌದ ಜೀವನ್ ಸಮೋಷನ್ದ ಕೂತ್ ಆದಿನಾಥ ಸ್ತೋತ್ರ ಸ್ತುತಿ ಮಾಡಿ ಆರಾಧನೆ ಮಾಡಿ ಎಡಗ್ಯಾ ಕೊಟ್ಟು ಪುಣ್ಯ ತಗೊಂಡ್ರಂದ್ರ ಮುಂದಿನ ಬೌದಾಗ ನಿಮ್ಮ ಆತ್ಮಾಗ 100% 100% ಸಾಕ್ಷಾತ್ ಸಮೋಷನ್ದಾಗ ಭಗವಂತರ ಗುಣಗಾನ ಆರಾಧನಾ ಮಾಡ್ತಕ್ಕಂಥ ಪರಮ ಸೌಭಾಗ್ಯ ಸಿಗ್ತದ. ಯಾಕಂದ್ರೆ ಈಗ ರಿಸರ್ವೇಶನ್ ಮಾಡ್ರಿ. ಈಗ ನಿಮಗೆ ಟಿಕೆಟ್ ಸಿಕ್ತು, ಟಿಕೆಟ್ ಈ ಥರ ಒಳಗೆ ಬಿಡ್ತಾರು, ಇರ್ಲಿಕ್ಕೆ ಒಳಗೆ ಪ್ರವೇಶ ಇಲ್ಲ. ಸಾಕ್ಷಾತ್ ಇಂದ್ರನ ಸಹಿತ ಬಿಡಂಗಿಲ್ಲ ಅಲ್ಲಿ. ಯಾವಾಗ? ತೀರ್ಥಂಕರ್ ಜನ್ಮ ಆದಾಗ ಪ್ರಸೂತಿ ಗೃಹದಾಗ ಇಂದ್ರಾಯಣಿ ಒಬ್ಬ ಸಾಮಾನ್ಯ ದಾಸಿ ವೇಷ ಹಾಕೊಂಡ, 9 ಸಾರಿ ಉಟ್ಕೊಂಡ, ಕೈಯಾಗ ಒಂದು ಕೋಲ್ ತಗೊಂಡ, ವೈಕಿರಿಕ ಶರೀರದಿಂದ ವೃದ್ಧ ಶರೀರ ಮಾಡ್ಕೊಂಡ, ನಿವೇದನ ಮಾಡ್ಕೋತ ಕೈ ಜೋಶಿ ಪ್ರಾಣ. ತೀರ್ಥಂಕರ ಬಾಲಕರ ದರ್ಶನ ಮಾಡಬೇಕು, ತೀರ್ಥಂಕರ ಮಾತೆ ಸೇವಾ ಮಾಡಬೇಕು, ನನ್ನ ಒಳಗೆ ಬಿಡ್ರಿ ಅಂತ. ನೋಡ್ರಿ, ಇಂದ್ರಾಯಣಿ ಪದವಿ ತ್ಯಾಗ ಮಾಡಿ ಒಬ್ಬ ಸಾಮಾನ್ಯ ಗೃಹಿಣಿ ಆಗ್ತಾಳು. ಎದ್ರ ಸಲುವಾಗಿ? ಒಂದು ತೀರ್ಥಂಕರ ಬಾಲಕರ ದರ್ಶನ ಮಾಡ್ಬೇಕು. ಆ ತೀರ್ಥಂಕರ ಬಾಲಕರ ದರ್ಶನದ ಮಹಿಮಾ ನೋಡ್ರಿ. ಆ ಇಂದ್ರಾಯಣಿ ಸಚಿ ತೀರ್ಥಂಕರ ಬಾಲಕ ಪ್ರಥಮ ದರ್ಶನ ಮಾಡಿದ ಸೌಭಾಗ್ಯ ಇಂದ್ರನಿಗಿಂತ ಮೊದಲು ಈ ಭೂಮಿ ತೆನೆ ಬಂದ ಬಾವಲಿಂಗಿ ಮುನಿಯಾಗಿ ಮೋಕ್ಷ ಪ್ರಾಪ್ತಿ ಮಾಡ್ಕೊಂತ ಭಾಗ್ಯ ತಗೋತಾಳು. ಯಾರ ಕಥೆ ಇದು? ತೀರ್ಥಂಕರ ಜಿನಸಿಸು ಬಾಲಕ ದರ್ಶನ ಮಾತ್ರದಿಂದ. ಅದು ಸಂಯಮಿ ಅಲ್ಲ, ಅಸಂಯಮಿ. 4ನೇ ಗುಣಸ್ಥಾನವರ್ತಿ ಜೀವದ ಅಂತ ಅಸಂಯಮಿ ಜೀವದ ದರ್ಶನ ಮಾಡಿದ್ದ ಪ್ರತಿಫಲ ಅಲ್ಲಿಂದ ಬಂದು ಡೈರೆಕ್ಟ್ ಮೋಕ್ಷಕ್ಕೆ ಹೋಗ್ತಾಳಂದ್ರ ನೀವು ಸಾಕ್ಷಾತ್ ತೀರ್ಥಂಕರ ಸಮೋಷನ್ದಾಗ ಬಾತ್ ತಗೊಳ್ಳೋದ್ರಿ ಅನ್ನೋದು ನಿಮ್ ಕಲ್ಯಾಣ ಆಗೋದು ಇಲ್ಲೋ? 100% ಆಗುದ. ಅಂತ ಭವ್ಯ ಜೀವಕನ ಭಾಗ್ಯ ಸಿಗ್ತದೆ. ಚಂದನ ಬಾಲ ಧಾರಾವಾಹಿ ನೋಡಿದವ್ರಿಗೆ ಅನ್ಸಿರ್ಬೋದು, ಎಲ್ಲ ಕಡೆ ಪಾತ್ರ ಮಾಡ್ಬೇಕಾದ್ರೆ ಪಾತ್ರಧಾರಿಗಳು ರೊಕ್ಕ ಕೊಡಾಕತ್ತೈತಿ. ಕರೆ ಚಂದನ್ ಬಾಲ ಧಾರಾವಾಹಿ ಮೇನ್ ಪಾತ್ರಧಾರಿಗಳು ಬಿಟ್ರ ಲೋಕಲ್ ಏನ ದೇವ ದೇವಿ ಚತುರ್ನಿಕಾಯ್ ಅಯ್ಯರು, ಅದರ ಸರ್ವಾಣ್ಯಕ್ಷ ಇರ್ಬೋದು, ಎಲ್ಲ ಪಾತ್ರ ಶ್ರೇಣಿಕ ರಾಜ, ಚೇಲನಾ ರಾಣಿ, ಒಂದೊಂದು ಪಾತ್ರ ಮಾಡಾಕ 9,999 ರೂಪಾಯಿ ದಾನ ಕೊಟ್ಟು ಆ ಪಾತ್ರ ಮಾಡುವಂತ ಭಾಗ್ಯ ತಗೊಂಡಾರು. 2009 ಸುಮಾರು 35 ರಿಂದ 36 ಲಕ್ಷ ರೂಪಾಯಿ ಖರ್ಚು ಮಾಡಿ ಚಂದನ್ ಬಾಲ ಧಾರಾವಾಹಿ ಐತಿ. ಅದ್ರಾಗೆಲ್ಲ ನಿಮ್ಮಂತ ಶ್ರಾವಕರನ್ನ ದಾನ ಕೊಟ್ಟ ಪಾತ್ರ ಮಾಡಿ ಪುಣ್ಯ ಸಂಪಾದನೆ ಮಾಡ್ಕೊಂಡಾರು ಅಂದಾಗ ಅದು ಸಾಧ್ಯ ಆಯ್ತು. ಹಾಗೆ ಈ ಒಂದು ಆದಿನಾಥ ಸ್ತೋತ್ರದ ವರ್ಲ್ಡ್ ರೆಕಾರ್ಡ್ ಎಟ್ ಹೇಳಿದ್ರಲ್ಲ, ಎಷ್ಟು ಕೋಟಿ? 2.5 ಕೋಟಿ. ಅವತ್ತಿನ ದಿವಸ ನಾಮಸ್ಮರಣ ಮಾಡ್ತಕ್ಕಂಥ ಚಾಪಾನುಷ್ಠಾನ ಅಂತ. ನಿಮ್ಮಲ್ಲಿ ಒಂದು 10 ಲಕ್ಷ ಆಗ್ತೈತಿ, ಬರೀ 1,000 ಮಂದಿ ನಡೆದ್ರು. 1,000 ನಮ್ಮ ಆಚಾರ್ಯ ಶಾಂತಿ ಸರ್ ಕಥೆ ಅಂತೂ ಕೇಳಿನು. ಅವರು ಶ್ವಾಸೋಶ್ವಾಸ ನಮೋಕಾರ ಮಂತ್ರ ಇತ್ತು. ಅನಂತ ಅವರು ಚಕ್ರವರ್ತಿ ಆಗಿ ಹೋದ್ರು. ಅವರಿಂದ ಖಂಡಿತ ಆಗಿರ್ತಕ್ಕಂಥ ಮುನಿ ಪರಂಪರಾ ಜೀವಂತ ಇವತ್ತಿನ ತನಕ ಅಲ್ಲ, ಪಂಚಮ ಕಾಲ ಕೊನೆಯವರೆಗೆ ದಿಗಂಬರ ಪರಂಪರಾ ಜೀವಂತ ಉಳಿತು. ಅಂತ ಶ್ರೇಷ್ಠ ಕಾರ್ಯ ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶಾಂತಿ ಸಾಗರ್ ಮಾಡಿ ಹೋದ್ರು. ಪ್ರಭಾವ ಮಂತ್ರ ಅನುಷ್ಠಾನ, ಜಪ ಸ್ನಾನ, ಮಂತ್ರ ಸ್ನಾನ, ತಪ ಸ್ನಾನ, ಶೀಲ ಸ್ನಾನ,
ಜಲ ಸ್ನಾನ. 5 ಪ್ರಕಾರ ಸ್ನಾನದಾಗ 4 ಸ್ನಾನ ಪ್ರತಿನಿತ್ಯ ಮಾಡ್ತಿದ್ರು, ಪ್ರತಿ ಸಮಯ ಮಾಡ್ತಿದ್ರು ಆಚಾರ್ಯ ಶಾಂತಿ ಸಾಗರ್. ಈ ಒಂದು ಆದಿನಾಥ ವೈಭವ್ ಜಿನ ಸಹಸ್ರನಾಮ್ ಸ್ತೋತ್ರ ನಿಮಿತ್ತ ನಿಮಗೆಲ್ಲರಿಗೂ ಮಿನಿಮಮ್ ಕಮ್ಮಿ ಭದ್ರಗಿರಿ ಕ್ಷೇತ್ರ ವತಿಯಿಂದ 10 ಲಕ್ಷ ಜಪ ಅನುಷ್ಠಾನ ಮಾಡ್ತಕ್ಕಂಥ ಪುಣ್ಯ ಪ್ರಾಪ್ತ ಆಗುವುದದ. ಕಮ್ಮಿ ಹೆಣ್ಣ ಒಂದು ಸಭಾದಾಗ 12 ಸಭಾ ಇರ್ತಾವು. ಅದರ ಮುನಿ, ಅರಿಕ ಮತ್ತು ಪ್ರಾಣಿ 3 ಬಿಟ್ರೆ ಎಷ್ಟದು? 3 ಆದ್ರೆ ಎಷ್ಟು? 12 9. ಮತ್ತು ಲಕ್ಕಿ ನಂಬರ್ ಬತ್ತ ಎಲ್ಲಿ ಹೋದ್ರೂ ಬಿಡಂಗಿಲ್ಲ ಅದು ನಿಮ್ಮನ್ನ. 9 ಸಭಾದೊಳಗೆ ನಿಮಗೆ ಕುಂಡ್ರು ಭಾಗ್ಯ ಐತಿ ನೋಡ್ರಿ. ಕಲ್ಪವಾಸಿ ದೇವಿ ಆಗ್ಬಹುದು, ಜ್ಯೋತಿರ್ವಾಸಿ ದೇವಿ ಆಗ್ಬಹುದು, ವೆಂತರ್ವಾಸಿ ದೇವಿ ಆಗ್ಬಹುದು. ಇರ್ಲಿಕ್ಕಂದ್ರ ಉಳಿದ ಯಾರು ಭಗವಾನ್ವಾಸಿ ದೇವಿ ಆಗ್ಬೋದು. ಒಂದೊಂದು ಪಾತ್ರ ಚಯನ ಮಾಡಿ ಅದಕ್ಕೆ ಒಂದೊಂದು ಯೂನಿಫಾರ್ಮ್ ಹೇಳ್ತಾನೆ. ಅವ್ರವ್ರ ಲೇಷ ಅನುಸಾರ ಶಾಸ್ತ್ರದ ಉಲ್ಲೇಖದ ಯಾವ ದೇವಿದ, ಯಾವ ದೇವ್ರದ, ಯಾವ ವರ್ಣದ ಯೂನಿಫಾರ್ಮ್ ಇರ್ತಾವು, ಅವ್ರ ಮುಕುಟ್ ಹೆಂಗಿರ್ತಾವೆ ಎಲ್ಲ ನಮ್ಮ ಆಗಮದಲ್ಲಿ ಉಲ್ಲೇಖ ಅದ. ಅಂಥ ಯೂನಿಫಾರ್ಮ್ ಹಾಕ್ಕೊಂಡು ಭವ್ಯ ದಿವ್ಯ ಸಮೋಷರದಲ್ಲಿ ಕೂತ್ಕೊಂಡ ಅಷ್ಟದ್ರವ್ಯ ತಾಳಿ ಸಹಿತ ಭಗವಂತರ ಅರ್ಚನಾ ಮಾಡ್ತಕ್ಕಂಥ ಪರಮ ಸೌಭಾಗ್ಯ ಪ್ರಾಪ್ತ ಆಗುತ್ತದೆ. ಜನವರಿ 31 ಮುಂಜಾನೆ 9 ಗಂಟೆ ಹಿಡ್ಕೊಂಡು ಮಧ್ಯಾಹ್ನ 1 ಗಂಟೆ ತನಕ, 1 ಗಂಟೆ ನಂತರ ಮೃಷ್ಟಾಂದ ಭೋಜನ ಇರ್ತದೆ ಭದ್ರಗಿರಿ ಒಳಗೆ. ಯಾನೋ ವಿಕಲ್ಪ ಅನ್ನ ಸರ ಅಲ್ಲ, ಮೃಷ್ಟಾನ್. 1 ಗಂಟೆ ನಂತರ ಊಟ ಇರ್ತದೆ, ಊಟದ ವ್ಯವಸ್ಥೆ ಎಲ್ಲರಿಗೂ ಮಾಡ್ತದೆ. 9ಕ್ಕಿಂತ ಮೊದಲು ಬಂದವ್ರಿಗೆ 9 ಯೂನಿಫಾರ್ಮ್ದಾಗ ನೀವು ಜಾಗದಾಗ ಕೂತಿರ್ಬೇಕು. ಅದ್ರ ಒಳಗ 7:30 8:30 ತನಕ ಅಲ್ಪೋಪಾರ ವ್ಯವಸ್ಥಾನೂ ಇರ್ತೈತಿ. ಇವತ್ತಿಂದನೇ ನಾಮಕರಣ ಶುರು, ಅಂದ್ರೆ ನಾಮ ನೋಂದಣಿ ಮಾಡಕ್ ಸಮೋಷರ್ನ ಕುಂಡ್ರಬೇಕಾದ್ರೆ ಕಂಡೀಷನ್. ಒಂದು ಸಭಾದಾಗ ಕಲ್ಪವಾಸಿ ದೇವ ಸಭಾ ಬೇರೆ ಇರ್ತದ, ದೇವಿ ಸಭಾ ಬೇರೆ ಇರ್ತದ. ದೇವ ಸಭಾದಾಗ 9 ದೇವ ಕಲ್ಪವಾಸಿ ದೇವ್ ಕುಂಡ್ರುವಂತ ಸೌಭಾಗ್ಯ ಸಿಗ್ತದ, 9 ಕಲ್ಪವಾಸಿ ದೇವಿಗಳು ಕುಂಡ್ರುವಂತ ಸೌಭಾಗ್ಯ ಎಲ್ಲಿ? ಸಮೋಶರಣದಲ್ಲಿ ಗಂದು ಕೂಟಿ ನಡು ನಿರ್ಮಾಣ ಆಗ್ತದ. ಅದ್ರ ಸುತ್ತ ಅವ್ರು ಹೇಳಿ 108 ಮಾಡ್ತಂತ ಬೆಂಗಳೂರಾಗ ಅವ್ರ ಚರ್ಚೆ ನಡೆದ. ಯಾವ ಮೈದಾನದಾಗ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ನೀವು ಮಾಹಿತಿ ಮಾಡಿ. ಭದ್ರಗಿರಿಯಾಗಂತೂ ಜಾಗದ ಕೊರತೆ ಇಲ್ಲ. 108 ಅಲ್ಲ 180 ಫೂಟದ ಭವ್ಯ ಸಮೋಷ ರಚನೆ ಮಾಡು ಜಾಗ ಈಗಾಗಲೇ ತಯಾರದ ಲೇವಲ್ ಅದ. ಬಾಕಿ ಕ್ರಿಯೆ ಮಾಡ್ಕೊಂಡ ಅತಿಶಯ ಸುಂದರ ಆ ಸಮೋಷರಣ ನೋಡಿದ ಮಾತ್ರ ಕಾಲು ಬೀಳದ ನಂತರ ಸಮೋಷರಣ ಮುಂದೈತಿ, ಮಹಾದ್ವಾರ ಮುಂದೈತಿ. ಬರೇ ಮಾನಸ್ತಂಭ ನೋಡಿದ್ರ ಮಾತ್ರದಿಂದ ಮಹಾಮಿಥ್ಯಾ ದೃಷ್ಟಿ, ಹಂಗ ಹಿಂಗ ಅಲ್ಲ, ಮಹಾಮಿಥ್ಯಾ ದೃಷ್ಟಿ, ಮಹಾ ಅಹಂಕಾರಿ. 500 ಶಿಷ್ಯಗಳನ್ನ ಹೊಂದಿರತಕ್ಕಂತಹ ಇಂದ್ರಭೂತಿ ಬ್ರಾಹ್ಮಣ್ ಬರೇ ಮಾನಸ್ತಂ ದರ್ಶನ ಮಾತ್ರದಿಂದ ಮಾನಕಶಾಯ ಮರ್ದನಾಗಿ ಮಹಾವೀರ ಭಗವಾನ್ರ ಪ್ರಥಮ ಗಣದರಾಗುವಂತ ಸೌಭಾಗ್ಯ ತಗೊಂಡ. ಅದ ವಿಚಾರ ನಮ್ ನವೀನ್ ಅವ್ರದೈತಿ. ಈ ಸಮೋಷರನ್ ದರ್ಶನದಿಂದ ಮಾತ್ರ ಜೈನರದಲ್ಲ, ಎಲ್ಲಾ ಜೀವದ ಕಲ್ಯಾಣ ಆಗ್ಬೇಕು. ಜೈನೇತರ ಸಹಿತ ಬಂದ ಆ ಭವ್ಯ ಸಮೋಷರನ್ ದರ್ಶನದ ಲಾಭ ತಗೋಬೇಕು ಅಂತ ಭಾವನೆ ಅದ. ಹಿಂದೆ ನೋಡಿಲ್ಲ, ಮುಂದಿನ ನಂಗೆ ಗೊತ್ತಿಲ್ಲ. ಅಲ್ಲಿ ತಗನ ಇತ್ತು ನನಗೂ ಗ್ಯಾರಂಟಿ ಇಲ್ಲ. ಆಯು ಕರ್ಮ ತೀರ್ಥ ಯಾವಾಗ ಯಾವ ಬೇಕಾದ ಹೋಗ್ಬೋದು. ಭಾವನೆಯನ್ನು ಕಲ್ಪನಾ ಮಾಡ್ಕೊಡ್ರಿ, ಕಲ್ಪನಾ ಚಿಂತನೆ ಮಾಡ್ರಿ. ಭಾಳ ದೊಡ್ಡ ಅಮೌಂಟ್ ಇಡಂಗಿಲ್ಲ. ಚಂದನ್ ಬಾಲ ಧಾರಾವಾಹಿ ಇತ್ತು, 15 ದಿವಸ ತನಕ ಶೂಟಿಂಗ್ ಇತ್ತು ನಂತ ದೊಡ್ಡ ಪ್ರಮಾಣದಾಗ. ಇದು 1 ದಿವಸದ ಕಾರ್ಯಕ್ರಮ ಅದ. 1 ದಿವಸ ಅದು ಸೋಮವಾರ ಬಂದದ, 31ನೇ ತಾರೀಕು ಜನವರಿ 2020 ಶನಿವಾರ ಅಲ್ಲ, ಶನಿವಾರ ಬಂದದ. ಶನಿವಾರ ದಿವಸ ಭವ್ಯ ಸಮೋಷರ ರಚನೆ ಆಗಿ ಮುಂಜಾನೆ 9 ರಿಂದ 1 ಗಂಟೆ ತನಕ ಭಗವಂತರ ಪಾದ ಮೂಲದಲ್ಲಿ ಸಮೋಷರ ಕುತ್ಕೊಂಡ ಜಿನ ಸಹಸ್ರನಾಮ ಸ್ತುತಿಯನ್ನ ಆರಾಧನಾ ಮಾಡ್ತಕ್ಕಂಥದ್ದು, ಭಗವಂತರ ಆರಾಧನಾ ಮಾಡ್ತಕ್ಕಂಥ ಸೌಭಾಗ್ಯ ನಿಮ್ಗೆ ಸಿಗ್ತದೆ. ಮತ್ತು ಇನ್ನೊಂದು ವಾಪಸ್ ಸಿಗ್ತ. ಮತ್ತು ಮುಂದಿನ ದಿವಸ ರವಿವಾರ ಇರ್ತೈತಿ. ರವಿವಾರ 1 ದಿವಸ ಸಮೋಷರಂದ ಭವ್ಯ ಸಮೋಷರಂದಾಗ ನಮೋಕಾರ ಪೈಂತಿಸಿ ವಿಧಾನ ಮಾಡುವಂತ ಪರಮ ಸೌಭಾಗ್ಯ. 3 ಲೋಕದ ಸಾರು ರೂಪ ಮಂತ್ರ, 84 ಲಕ್ಷ ಮಂತ್ರಗಳ ಜನಕ ನಮೋಕಾರ ಮಹಾಮಂತ್ರ. ಶಾಸ್ತ್ರದಲ್ಲಿ ಬರ್ತದೆ ಸ್ಪಷ್ಟ.
ಜೈನ ಕುಲದಾಗ ಜನ್ಮ ತಗೊಂಡಂತರ, ಮಾನವ ಕುಲದಾಗ ಜನ್ಮ ತಗೊಂಡಂತರ ಆಯುಷ್ಯದಾಗ ಒಂದ್ಸಲ ಆದ್ರೂ ತೀರ್ಥರಾಜ ಸಮ್ಮೆ ಸಿಗರ್ಜಿ ಯಾತ್ರಾ ಮಾಡ್ಬೇಕು. ಆಯುಷ್ಯದಾಗ ಒಂದ್ಸಲ ಆದ್ರೂ ದಿಗಂಬರ ಮುನಿಗಳು ಕೈ ಪಾತ್ರದಾಗ ನವಿಧಿ ಭಕ್ತಿಯಿಂದ ಆಹಾರ ದಾನ ಮಾಡ್ಬೇಕು. ಆಯುಷ್ಯದಾಗ ಒಂದ್ಸಲ ಆದ್ರೂ ಭವ್ಯ ಸಮೋಷಂದ ಕೂತ್ ನಮೋಕಾರ ಮಂತ್ರ ವಿಧಾನ ಮಾಡ್ಬೇಕು. ಈ 3 ಕಾರ್ಯ ಮಾಡ್ರಿ ಅಂದ್ರೆ ನಿಮ್ಮ ಆತ್ಮ ಮೋಕ್ಷ ಪ್ರಾಪ್ತಿ ಆಗ್ತದಂತ ಹೇಳಿ ಅಂತ ಭವ್ಯ ಜೀವಕನ ಎಂತ ಒಂದು ಪರಮ ಸೌಭಾಗ್ಯ ಪ್ರಾಪ್ತ ಆಗ್ತದ. ಅದಕ್ಕೆ ನಮೋಕಾರ ವಿಧಾನದ ನಿಯೋಜನೆ ಮರುದಿವ್ಸ ಅಂದ್ರೆ ರವಿವಾರದ ಅದನ್ನು ಮಾಡುವಂಥದ್ದು ಕಾರ್ಯ ಮಾಡೋನು. ಶನಿವಾರ ದಿವಸ 31ನೇ ತಾರೀಕ ಜನವರಿ 2026 ನಾಯಕರ ಮೀತ್ತಂದ್ರೆ ನಾತು ನಿಮ್ಮ ಜೊತೆಗೆ ಅದನ್ನೇ ತೀರಿತಂದ್ರ ಮುಂದಿನ ದಿನ ವಿಕಲ್ಪ ಮಾಡಬೇಡ್ರಿ. ಅದನ್ನ ನಡ್ಸಾಕ ಪ್ರತಿನಿಧಿಯಾಗಿ ನಾ ಯಾರ ಕಳಿಸೋ ವ್ಯವಸ್ಥೆ ಮಾಡ್ತಾನೆ. ನಾ ಇಲ್ಲಿರ್ಲಿಕ್ಕೂ ನಮ್ಮ ಆಚಾರ್ಯಗಳು ಹೆಂಗ ಅವ್ರು ಬರಲಿಲ್ಲ ಆದ್ರೂ ದಕ್ಷಿಣದಾಗ ಉತ್ಕೃಷ್ಟ ಸಾಗರ ದೀಕ್ಷಾ ಕೊಟ್ಟ ಕಳಿಸುವಂತ ಕಾರ್ಯ ಮಾಡಿದ್ರು. ಅವ್ರ ಜ್ಯೇಷ್ಠ ಮನೆಯಾಗಿನ ಅಣ್ಣ ಮಾವೀರಷ್ಟಿಗೆ ನಮ್ಮ ಸಂಘಪತಿ ದಿಗಂಬರ ಮುನಿಯಾಗಿ ಎಷ್ಟು ದೊಡ್ಡ ತ್ಯಾಗ ನೋಡ್ರಿ. ಒಂದ ಮನ್ಯಾಗ 7 ಮಂದಿ ದೀಕ್ಷಾ ತಗೋದಲ್ದ, ಯಾರ ಮನ್ಯಾಗ ದೊಡ್ಡವ್ರು ಇದ್ರು ಅವ್ರ ಸಂಘದಾಗ ಎಲ್ಲಾರ್ಕಿಂತ ಸಣ್ಣವ್ರ ಆದ್ರ, ಯಾರ ಮನ್ಯಾಗ ವಿದ್ಯಾಧರ್ಕಿಂತ ದೊಡ್ಡವ್ರು, ಯಾರ ಸಂತ ಶಿರೋಮಣಿಯಾಗಿ ವಿದ್ಯಾಸಾಗರ ಆಚಾರ್ಯ ಪರಮೇಶ್ವರಾಗಿ ಹೋದ್ರು ಅವ್ರಕ್ಕಿಂತ ದೊಡ್ಡವ್ರ ಮನ್ಯಾಗ ಸಂಘದಾಗ ಎಲ್ಲರಿಗಿಂತ ಸಣ್ಣವರು ಕೊನೆಯ ಶಿಷ್ಯ, ಅಂತಿಮ ಮುನಿ ಉತ್ಕೃಷ್ಟ ಸಾಗರನ್ನ ಮಾಡಿದ್ರು. ಅಂತ ಉತ್ಕೃಷ್ಟ ಸಾಗರರು ಸಂಕಲ್ಪ ಮಾಡ್ಯಾರು, ನಾ ಮಧ್ಯಪ್ರದೇಶ ಉತ್ತರ ಪ್ರದೇಶ ಹೋಗಿ ಸಮಾಧಿ ಮಾಡ್ಕೊಳಂಗಿಲ್ಲ, ದಕ್ಷಿಣ ಭಾರತದಾಗ ಸಲ್ಲೇಖನ ಪೂರ್ವಕ ಸಮಾಧಿ ಮಾಡ್ಕೋತೀನಿ ಅಂತಕ್ಕಂಥದ್ದು. ಹಂಗ ಒಂದ್ ವೇಳೆ ಏನೋ ಅಭಾವ ಆದ್ರೂ ಸಹಿತ ಈ ಕಾರ್ಯ ಸಾನಂದ್ ಸಂಪನ್ನ ಆಗ್ಬೇಕು. ಅದ್ರ ನಿಯೋಜನೆ ಇರ್ತದ, ಯಾವುದೂ ವಿಕಲ್ಪ ಇಟ್ಕೊಲಾರ್ದು ಈ ಒಂದು ಕಾರ್ಯದಾಗ ಎಲ್ಲರೂ ಕೃತಕಾರಿ ತನ್ನುವುದಿತ್ ಎಲ್ಲಾರು ಬಾಗ್ತದ ತಾನ್ ಮಾನ ಧನದಿಂದ ಮನ ವಚನ ಕಾಯ್ದಿಂದ ದೇವಶಾಸ್ತ್ರ ಗುರುಗಳಿಗೆ ಯಾರು ಸೇವೆಯನ್ನ ಸಲ್ಲಿಸ್ತಾರ, ಆರಾಧನೆ ಮಾಡ್ತಾರ, ಅವರು ರತ್ನತ್ರ ನಿಧಿಗೆ ಅಧಿಪತಿ ಆಗ್ತಾರ ಅಂತ ನಮ್ಮ ಆಚಾರ್ಯ ಭಗವಂತರು ಹೇಳಾರು. ಯಾವ್ದ ಮಾಡ್ಬೇಕಿತ್ತು, ಮನ ವಚನ ಕಾಯಗಳ ಶುದ್ಧಿಯಿಂದ ತನು ಮನ ಧನವನ್ನ ಅರ್ಪಣೆ ಮಾಡೋದು ದೇವ ಶಾಸ್ತ್ರ ಮತ್ತು ಗುರುಗಳಿಗೆ. ಆ ಸಮೋಷದ 3 ಶಿವದ ಸೃತಸ್ಕಂದು ಸ್ಥಾಪನಾ ಆಗ್ತದೆ. ಮಾ ಜಿನ್ವಾಣಿ 4 ದಿಕ್ಕಿನಾಗ ಜಿನ್ವಾಣಿ ಸ್ಥಾಪನಾ ಆಗ್ತದ. ಸಾಕ್ಷಾತ್ ಪ್ರತಿಷ್ಠಿತ, ಕಾಲ್ಪನಿಕ ಅಲ್ಲ, ಪ್ರತಿಷ್ಠಿತ ಜಿನೇಂದ್ರ ಭಗವಂತನ ಮೂರ್ತಿ ಸಮೋಷರದಾಗ ವಿರಾಜಮಾನ ಆಗ್ತಾವು. ಮತ್ ಚತುರ್ವಿಧ ಸಂಘ ಆ ಒಂದು ಸಮೋಷರದಲ್ಲಿ ಇರ್ತದ. ಚತುರ್ವಿಧ ಸಂಘ ಸಹಿತ ಸಮೋಷರದಾಗ 100% ಭವ್ಯ ಜೀವದ ಪ್ರವೇಶ ಆಗ್ತದ. ಯಾವ ಜೀವ ಸಮೋಷರದ ಬರ್ತದ ಆ ಜೀವ ನಿಯಮದಿಂದ ಅರ್ಧ ಪುದ್ಗಲ್ ಪರಿವರ್ತನ ಕಾಲ ಒಳಗಾಗಿ ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳುವಂತ ಅರ್ಹತೆ ಪಡ್ಕೊಂಡಿರ್ತದ. ಅಂತ ಜೀವನ ಇದರ ಭಾಗ ತಗೋತದೆ. ನೀವೆಲ್ಲರೂ ಮಾನಸಿಕವಾಗಿ ನನಗೇನು ವಿಕಲ್ಪ ಇಲ್ಲ. ಈಗಾಗಲೇ 1008 ಏನು ಅನುಷ್ಠಾನ ಮಾಡೋದ್ರಿ ಅವ್ರಿಗೆ ಈಗಾಗಲೇ ಅವರು ನಿಗದಿಪಡಿಸ್ಯಾರು 504 ರೂಪಾಯಿ. ಹೌದಲ್ರಿ, 504 ರೂಪಾಯಿ ಅದ. ನೀವು ಅಷ್ಟು ರೊಕ್ಕ ಜಮಾ ಮಾಡಿ ಅದರ ನಾಮ ನೋಂದಣಿ ಮಾಡ್ಬೋದು. ಕರೆ ಸಮೋಷರದಾಗ ಕಲ್ಪವಾಸಿ ದೇವಿ ಆದಿ ಏನು ಪಾತ್ರ ಮಾಡ್ತೈತಿ ಅದ್ರ ಸಲುವಾಗಿ ಸ್ಪೆಷಲ್ ನಿಮಗೆ ಸೂಚನಾ ಕೊಡ್ತೈತಿ. ಮತ್ತು ಮೇನ್ ಇಂದ್ರ ಪಾತ್ರ, ಚಕ್ರವರ್ತಿ ಪಾತ್ರ, ಪ್ರಥಮ ಶ್ರೋತ ಪಾತ್ರ ಏನು ಪಾತ್ರ ಇರ್ತಾವೋ ಅದೊಂದು ಆ ಕಾರ್ಯಕ್ರಮಕ್ಕೆ ಒಂದು ತಿಂಗಳ ಅಡ್ವಾನ್ಸ್ ಅಂದ್ರೆ ಜನವರಿ 1ನೇ ತಾರೀಕಂತೂ ಆಸ್ಪಾಸ್ ಒಂದು ದಿವಸ ನಿಗದಿಪಡಿಸಿ ಸವಾಲು ಕಾರ್ಯಕ್ರಮ ಇರ್ತದೆ. ಆ ಸವಾಲ್ದಾಗ ಭಾಗ ತಗೊಂಡ ಆ ಪಾತ್ರವನ್ನು ನೀವು ಪ್ರಾಪ್ತಿ ಮಾಡ್ಕೋಬಹುದು. ಆ ಸಮೋಷದಿಂದ ಸಹಭಾಗಿಯಾಗಿ ಜೀವನ ಸಾರ್ಥಕ ಮಾಡ್ಕೊಳ್ಳುವಂತ ಸೌಭಾಗ್ಯ ಪ್ರಾಪ್ತಿ ಮಾಡ್ಕೋಬಹುದು. ಇದೊಂದು ಸುವರ್ಣ ಸುಯೋಗ ಅಂತ ತಿಳ್ಕೋರಿ. ಹೆಂಗ ಸಂಯೋಗ ವಿಯೋಗ ಕಾರಣದ, ಆದ್ರೆ ಒಂದು ಸಂಯೋಗ ಸಂಸಾರ ಮುಕ್ತಿಗೆ ಕಾರಣದ. ಹಾಲ್ನಾಗ ನೀವು ಎಷ್ಟ ನೀರು ಕೂಡ್ಸ್ರಿ ಆ ನೀರು ಎಂದೂ ಹಾಲಾಗೋದಿಲ್ಲ. ಹಾಲ್ನಾಗ 1 ಲೀಟರ್ ಕೂಡ್ಸ್ರಿ 10 ಲೀಟರ್ ಕೂಡ್ಸ್ರಿ, ನೀರ ಹಾಲು. ಆದ್ರೆ ಹಾಲಿನೊಳಗೆ ನೀರು ಕುಡುವುದ್ರಿಂದ
ಅದಕ್ಕೆ ಯಾರು ನೀರು ಅನ್ನಂಗಿಲ್ಲ, ಅದು ಹಾಲು ಹೆಸರು ಪಡ್ಕೊಳ್ತದ. ಹಂಗೆ ನಾವು ಮನುಷ್ಯರಾಗಿ ಸಮೋಷದಿಂದ ಪ್ರವೇಶ ಮಾಡಿದ್ವಿ ಅಂದ್ರೆ ನೀವು ಮನುಷ್ಯರಾಗೋದಿಲ್ಲ, ಭವ್ಯಾತ್ಮ ಆಗ್ತೀರಿ, ಧರ್ಮಾತ್ಮ ಅನ್ಸ್ಕೋತೀರಿ. ಇವತ್ತಿನ ಧರ್ಮಾತ್ಮ, ನಾಳಿನ ಮಹಾತ್ಮ, ನಾಳಿನ ಮಹಾತ್ಮ, ಭವಿಷ್ಯದಾಗಿನ ಪರಮಾತ್ಮ. ಆ ಪರಮಾತ್ಮ ಪದವಿ ಪ್ರಾಪ್ತಿ ಮಾಡ್ಕೋ ಸಲುವಾಗಿ ಧರ್ಮಾತ್ಮ ಆಗೋದು ಅವಶ್ಯಕತೆ ಅದ, ಭವ್ಯಾತ್ಮ ಆಗೋದು ಅವಶ್ಯಕತೆ ಅದ. ಆ ಒಂದು ಭವ್ಯಾತ್ಮ ಧರ್ಮಾತ್ಮ ಆಗೋ ಸಲುವಾಗಿ ಈ ಒಂದು ಸುವರ್ಣ ಸುಯೋಗ ನಿಮ್ಮ ಆತ್ಮ ಪ್ರಾಪ್ತಿ ಆಗಾಕತ್ತದ. ಇದು ಕೇಳಿಲ್ಲ, ಅದಕ್ಕೊಂದು ಸ್ವಲ್ಪ ಸೈಲ್ ಬಿಡ್ತೀವಿ. ಅದಕ್ಕೆ ಒಳಗಿನ ಸಂಖ್ಯಾ ಲಿಮಿಟ್ ಸಮೋಷರಿಂದ 9 ಒಂದೊಂದು ಸಭಾದಾಗ. ಹೊರಗಿನ 1,000 ಸಂಖ್ಯೆ ಇರ್ಲಿಲ್ಲ, ಅದು 1,000 ಆಗ್ಬೋದು, 2,000 ಆಗ್ಬೋದು, ಅನ್ಲಿಮಿಟ್. ನೀವೆಷ್ಟು ಭಾವನೆ ಮಾಡ್ತೀರಿ ಪ್ರಭಾವನ ಎಲ್ಲಾರು. ಅದು ಒಂದು ರೂಲ್ಸ್, ಹಾತ್ ಕರ್ಗ ಸಾಡಿ ಮ್ಯಾಲ ಕಂಪಲ್ಸರಿ ಕೊಂಡಿರ್ಬೇಕು, ಹಾತ್ ಕರ್ಗ ಡ್ರೆಸ್ ಮೇಲೆ ಇರಬೇಕು. ಈ ಸಭಾ KRV ಅಟ್ಟ ಅಲ್ಲ, ಆಚಾರ್ಯ ಶಾಂತಿ ಸರ್ಗಳು ವಿದ್ಯಾಸಾಗರದಾಗ ಎಲ್ಲಾರು ಕೂತು ಸೈಲದಾಗ ನೋಡಿ ಅವ್ರಿ ಜ್ಞಾನದಿಂದ ಆನಂದ ತಗೋಬೇಕು, ಆಚರಿಸಿ ಅನ್ಬೇಕು. ನಂಗೆ ಅಂದಿರೋರು, ಏ ಕುಲರತ್ನ ಸಂಘ ನಹಿ ಸಾಧನಾ ಬಡಾವೋ, ಆಚಾರ್ಯ ಭಗವಾನ್ ನಂಗೆ ಹೇಳಿರು ಈ ಸಮೋಸೆಯನ್ನು ನೋಡಿ ಅನ್ಬೇಕು, ಕೈ ಅರ್ಥದಾಗ ಸಾಧ್ಯ ಆಗ್ಯದ ಅಂತಕ್ಕಂಥದ್ದು. ನಾ ಆಚಾರ್ಯ ಆಗಿದ್ದಾಗ ಭದ್ರಗಿರಿ ಹೋಗಕ್ಕಾಗಲಿಲ್ಲ, ಕರೆ ಇನ್ನು ಸ್ವರ್ಗದಿಂದ ಬಂದು ಭದ್ರಗಿರಿ ಹೋಗಬೇಕಂತಕ್ಕಂಥ ಭಾವನಾ ಆಚಾರ್ಯ ಭಗವಾನ್ ಸಹಿತ ಆಗಬೇಕು. ಆ ರೀತಿ ಭಾವ ಪೂಜಾ ದ್ರವ್ಯ ಸಹಿತ ನಾವು ಮಾಡೋದ. ಅದಕ್ಕೆ ವಿಶೇಷವಾಗಿರ್ತ ಕಿರೀಟ, ಹಾರ, ಪೂಜನ್ ಥಾಲಿ ಎಲ್ಲ ವ್ಯವಸ್ಥೆ ಮಾಡ್ತದ. ಒಳಗೆ ಯಾರು ಕುಂಡಿರ್ತಾರೋ ವಿಶೇಷ ರೂಪದಾಗ ಹೇಳ್ತ ಸಂಖ್ಯೆ ಕೊಡ್ತದ. ತಾಟ ದ್ರವ್ಯ ಸಾಹಿತ್ಯ ತರಿಸ್ತದ. ಬಾಕಿ ಹೊರಗೆ ಕೊಂಡ್ರ ಅವ್ರಿಗೆ ಕೇಳಿಸ್ತದ. ನಿಮ್ಮ ಮನೆಯಿಂದ ಸಾಹಿತ್ಯ ತಗೊಂಡ್ ಬರೋದ, ಏನ್ ಸಾಹಿತ್ಯ ತರೋದ ಎಷ್ಟು ತರೋದ ಅದನ್ನು ಸೂಚನೆ ಕೊಡ್ತದೆ. ಅದ್ರ ಸಲುವಾಗಿ ನಿಮ್ಗೆ ಈಗೆಲ್ಲ ಮೆಸೇಜ್ ಭಾಳ ಫಾಸ್ಟ್ ಹೋಗಿರ್ತೈತಿ. ಈಗ ನಾವು ಇಲ್ಲಿ ಪ್ರವಚನ ಮಾಡತ್ತಿದೀವು, ಅಲ್ಲಿ ಕೂತವ್ರಿಗೆ ಸೂಟ್ ಗತ್ತೆ ಅವ್ರಿಗೆ ತಮ್ಮದೊಡ್ಡವರು ಹಾಲು ಬಡ್ಡ ಕೂತಾರ ಕುಂಡ್ರಿ ಚಲೋ ಐತಿ. ಆಜ್ಞಾತ್ ಭಗವಾನ್ ಕೇವಲ ಜ್ಞಾನ ವೃಕ್ಷ ಐತಿ, ಅದು ಆಜ್ಞಾತ್ ಭಗವಾನ್ ದೀಕ್ಷಾ ವೃಕ್ಷ ಐತಿ. ಮುಂದಿನ ಬೋದ ನೀವು ಹಂತ ಗಿಳಿದ ಬಡ್ಡ ಕೂತ ದಿಗಂಬರ್ ದೀಕ್ಷಾ ತಗೊಂಡು ಆತ್ಮ ಕಲ್ಯಾಣ ಮಾಡ್ಕೊಳ್ಳಿ. ಸರಿ ಅಲ್ತಾಗ ನಾವು ಅದು ಹೊಂಟತೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇವ್ರೇನು ವಿಡಿಯೋ ಮಾಡಿ ಯೂಟ್ಯೂಬ್ ಹಾಕಾಕತ್ತಾರಲ್ಲ, ಇಲ್ಲಿ ಬರಲ್ದಾಸ ಮನೆ ಕೂತು ವಾಣಿ ಕೇಳುವಂತ ಸೌಭಾಗ್ಯ ತಗೊಳಕತ್ತಾರೋ. ಹಂಗ ಅಖಂಡ ವಿಶ್ವದಾಗನ ದಿನ ಸಹಸ್ರನಾಮ ಸ್ತೋತ್ರ, ಆದಿನಾಥ ವೈಭವ ಸ್ತೋತ್ರ ಜನವರಿ 21ಕ್ಕ ವಿಶ್ವದಾಗಲೇ ಆಗ್ತಕ್ಕಂಥ ಕಾರ್ಯ ಮಾಡಕ್ ಹೊಂಟದ. ಆ ಕಾರ್ಯಕ್ಕ ಯಾರ್ಯಾರ ಮುಂದಾಗಿ ದುಡಿಯಾಕತ್ತಾರೋ ಇನ್ನೊಂದು ಜೋರ್ 2 ಕೈ ಮ್ಯಾಲ ಮಾಡಿ 1 2 1 2 3 1 2 1 2 3 1 2 1 2 3 1 2. ಜೈನ ಧರ್ಮ ಬಹಳ ಮಹತ್ವದ್ದು. ಕೃತ ಕಾರಿತ ಅನುಮೋದನ. ಯಾರ್ಯಾರ ಕೂಟದರಿ, ಕುಂಟದರಿ, ಕಿವುಡದರಿ, ಅಂಗವಿಕಲದರಿ, ಹೀನಾಧಿಕ ಅಂಗದರಿ, ಸಮಾಜದಿಂದ ಬಹಿಷ್ಕೃತದರಿ, ಅಂಥವ್ರಿಗೆ ಈ ವಿಧಾನದಾಗ ಭಾಗ ತಗೊಳ್ಳೋ ಭಾಗ್ಯ ಇಲ್ಲ. ಅಟ್ಲೀಸ್ಟ್ ಅನುಮೋದನ ಮಾಡೋ ಭಾಗ್ಯ ಐತ್ಲ, ದಾನ ಮಾಡೋ ಭಾಗ್ಯ ಐತ್ಲ. ನನಗೆ ವಿಧಾನ ಮಾಡಕ್ಕೆ ಬರಂಗಿಲ್ಲ, ಅಂಗಹೀನದನಿ ಕರಿಯ ಸಮೋಷನ್ದಾಗ ಒಂದು ಕಳಪ ವೃಕ್ಷ ಆದ್ರೂ ದಾನ ಮಾಡ್ತಕ್ಕಂಥ ಭಾವನಾ. ಈ ಯಾರ್ಯಾರ ಪಾವನ ಚೈತ್ಯಾಲಯದ ಚೈತ್ಯ ಹೆಸರು ನೋಂದಣಿ ಮಾಡೇರಿ, ಅವ್ರದ್ದೊಂದು ಆಫರ್ ಸಿಕ್ ನೋಡ್ರಿ. ಸಮೋಷರಿಂದ ಚೈತ್ಯ ಸ್ಥಾಪನಾ ಮಾಡುವಂತ ಭಾಗ್ಯ ನಿಮಗೆ ಸಿಗ್ತದ. ಕಾಲಾಂತರದಾಗ ಆಗುಲತಿ 2027 ಪಂಚಗಿರಿ ಆ ಟೈಮ್ದಾಗ ಸಂಸ್ಕಾರ ಆಗಿ ಪಂಚಮೀರು ಆದಿ ನಿರ್ಮಾಣ ಸ್ಥಾಪನಾ ಹಾಕೋದು ಅದು ವಿಷಯ ಇರಲಿ. ಕರೆ ಇದೊಂದು ಅಡ್ವಾನ್ಸ್ ಆಫರ್ ಸಿಕ್ ನಿಮಗೆ. ಯಾರ್ಯಾರು 6,300 ಕೊಟ್ಟ, 9,999, 12,600, 18,000, 27,000 ಕೊಟ್ಟ ಜಿನ ಪ್ರತಿಮಾ ರತ್ನ ಪ್ರತಿಮಾಗೂ ದಾನ ಮಾಡಿರಿ. ಆ ಎಲ್ಲಾ ದಾನಿಗಳು ಈಗ ಸೂಚನೆ ಮಾಡ್ತೇನೆ. ಯಾವ್ದಾ ಭದ್ರಗಿರಿ ಒಳಗೆ ಜಿನ ಸಹಸ್ರನಾಮ ಆಜ್ಞಾತ ವೈಭವ ಸ್ತೋತ್ರ ಸಲುವಾಗಿ ಏನ್ ಸಮೋಷ ರಚನೆ ಆಗುದದ, ಆ ಸಮೋಷರಿಂದ ನಿಮಗ ಚೈತ್ಯಾಲಯ ಸ್ಥಾಪನಾ ಮಾಡುವಂತ ಪರಮ ಸೌಭಾಗ್ಯ ಪ್ರಾಪ್ತ ಆಗುದದ. ಇದಕ್ಕಂತಾರ ಪುಣ್ಯಾನುಬಂಧಿ ಪುಣ್ಯ ಬಯಸ್ಲಾರ್ದ ಭಾಗ್ಯದಾಗ ಪತ್ ಹೋಳಿಗೆ ಹಾಲ ಅಟ್ಟ ಬಯಸಿದ್ರಿ, ಅದ್ರ ಜೊತೆ ತುಪ್ಪ ಏನೋ ಕೈತಿರ್ಲಿ ಅವು ತಾಜಾ ಮಾಡಿ ಕುರ್ಕುರ್ ಹಾ ಊಟಕ್ಕೆ ಬೇಕು.
ಎಲ್ಲ ಅದೆಲ್ಲ ಸಿಗಾಕೈತೈತಿ. ಇದು ಯಾರು ಕೆಲಸ ಮಾಡಕೈತೈತಿ ಅಂದ್ರ ನೀವು ಮಾಡಿದ ಪುಣ್ಯ ಆ ಒಂದು ಕೆಲಸ ಮಾಡಕೈತೈತಿ. ಅದಕ್ಕೆ ಪುಣ್ಯವನೇ ಮಾಡು, ಸತ್ಕಾರ್ಯವನೇ ಮಾಡು ಅಂದಾಗ ನಿನಗ ಸದ್ಗತಿ ಪ್ರಾಪ್ತ ಆಗ್ತದ, ಸ್ವರ್ಗ ಸುಖದ ಪ್ರಾಪ್ತಿ ಆಗ್ತದ. ಜೈನ ಸಿದ್ಧಾಂತದಲ್ಲಿ ಮಹಾಭಾರತ ರಾಮಾಯಣ ಬದ್ಧ ಇಷ್ಟು ಚಂದ ವರ್ಣನೆ ಮಾಡ್ಯಾರು. ಅದು ಇತಿಹಾಸ. ಹಂಗ ಭವಿಷ್ಯದಾಗ ಇದು ಒಂದ ಇತಿಹಾಸ ಉಳಿತದ. ಆದಿನಾಥ್ ವೈಭವ್ ಜಿನಶಸ್ತ್ರನಾಮ್ ಕನ್ನಡದೊಳಗೆ ಇನ್ನತಕ ಯಾರೂ ಮಾಡಿಲ್ಲ. ವಿಚಾರ ಮಾಡ್ರಿ, ಒಂದಲ್ಲ ಎರಡಲ್ಲ, 1008 ನಾಮಾವಳಿಗಳನ್ನ ಬಳಸಿ ಅತ್ಯಂತ ಸರಳ ಭಾಷೆಯಲ್ಲಿ, ಅದು ಈಗಿನ ಡಿಂಗ್ ಡಾಂಗ್ ಡಿಂಗ್ ಅಲ್ಲ, ಡಾಲ್ಬಿ DJ ಅಲ್ಲ. ಈಗಿನ ಎಂತಿಂತ ಹಾಡು ಬರತ್ತೆಲ್ಲ ಪಿಕ್ಚರ್ ಹಾಡ್ಬಾಗ. ನಾನು ಒಂದು 500 ಹಾಡು ಬರೆದ್ರೆ ಅದ್ರಾಗ 300ಕ್ಕಿಂತ ಹೆಚ್ಚು ಹಾಡೆಲ್ಲ ಪಿಕ್ಚರ್ ದಾಟಿ ಮ್ಯಾಗ ಅದಾವ. ಎಲ್ಲ ವಸ್ತು ಸ್ಥಿತಿ ಅದ. ಸರಿ, ನಮ್ಮ ಇನ್ನು ಜೈನ್ ಅವ್ರು ಬರ್ದಾರ, ಎಂತ ಸಾಹಿತ್ಯ ಬರ್ದಾರಂದ್ರೆ ನಮ್ಮ ಪೂರ್ವ ಸಾಹಿತ್ಯವನ್ನ ಬೆಳಕಿ ತರ್ತಕ್ಕಂಥ ಕಾರ್ಯ ಮಾಡ್ಯಾರ. ತೋರೆ ಚಪ್ಪಾಳ ಸೇವೆ ಮಾಡ್ರಿ ಅವ್ರಿಗೆ. ಕೇವಲ ಪ್ರಭಾವನಾ ಅಂಗಕಿ ವೀಣಾ ಜೈನ್ ಅವರು ಎಂತ ಕಾರ್ಯ. ವೀಣಾ ನಿಮ್ಮ ಅತ್ತಿ ನಿಮ್ಮ ಅವ್ವ ಅಪ್ಪ ಹೆಸರಿಟ್ಟು ಸಾರ್ಥಕ ಆತು. ಯಾಕ ಸರಸ್ವತಿ ನಾಮಾವಳಿ ಒಳಗ ಒಂದು ಹೆಸರದ ವೀಣಾ. ಸರಸ್ವತಿ ಅವರ ಹೃದಯದೊಳಗ, ಅವ್ರ ಮೆಮರಿ ಒಳಗ ಸರಸ್ವತಿ ವಾಸ ಮಾಡಕತ್ತಾಳನಂತೆ ಇಂಥ ಸಾಹಿತ್ಯವನ್ನ ಈ ಲೋಕಕ್ಕೆ ಅರ್ಪಣೆ ಮಾಡ್ತಕ್ಕಂಥ ಕಾರ್ಯ ಮಾಡ. ಇಂಥ ಗುಣವಾಣನ ಆಚಾರ್ಯ ಭಗವಾನ್ ಶಿಕ್ಷಾ ಗುರು ವಿದ್ಯಾನಂದರಲ್ಲಿ ಕಾಣಿನಿ. ಆಚಾರ್ಯ ವಿದ್ಯಾನಂದರ ನಾಲ್ಗಿ ಮೇಲ ಸರಸ್ವತಿ ನೃತ್ಯ ಮಾಡ್ತಾಳ ಅಂತ ಹೇಳ್ತಿದ್ರು. ಹಂಗ ನಮ್ಮ ವೀಣಾ ಅವ್ರ ಕೈಯಾಗ ಸರಸ್ವತಿ ನೃತ್ಯ ಮಾಡಕತ್ತಾಳು. ಅನಾಥ ಇಂಥ ಸಾಹಿತ್ಯ ಹೊರಗೆ ಬಂದದ. ಎಷ್ಟು ವರ್ಣನ ಮಾಡ್ರು ಕಡಿಮೆ. ಹೇಳಿಲ್ಲ, ಕುಂದ್ ಆಚಾರ್ಯಗಳು ಬರಿತಕ್ಕಂಥ ಸಾಹಿತ್ಯ ಅದು ಒಬ್ಬಕ್ಕೆ ಶ್ರಾವಿಕಾಗಿ ಬರ್ದಾಳಂದ್ರ ಮುಂದಿನ ಬಹುದ ಭಾವಲಿಂಗಿ ಮುನಿ ಆಗ್ತಕ್ಕಂಥ ಪರಮ ಸೌಭಾಗ್ಯ ಆತ್ಮ ಪ್ರಾಪ್ತ ಆಗುವುದ. ಆನಂದ ಆನಂದ. ಯಾವ ಲೋಕಕ್ಕೆ ಹೋಗ್ತೀವಿ ಎಂಥ ಶಬ್ದಗಳನ್ನ, ಅಕ್ಷರಗಳನ್ನ 52 ಅಕ್ಷರದೊಳಗ 1008 ತೀರ್ಥಂಕರರ ಗುಣಸ್ಮರಣೆಯನ್ನ, ಗುಣಾನುರಾಗಿಯಾಗಿ ನಾಮಸ್ಮರಣೆಯನ್ನ, ಜಿನಗುಣ ಸಂಪತ್ತಿಯನ್ನ ಪ್ರಾಪ್ತಿ ಮಾಡೋ ಸಲುವಾಗಿ ಆಚಾರ್ಯ ಕುಂದ್ರು 10 ಭಕ್ತಿಗಳನ್ನ ಬರೆದು, ದಶಭಕ್ತಿಗಳನ್ನ ಆಚಾರ್ಯ ಪೂಜ್ಯಪಾದರು ಸಂಸ್ಕೃತದೊಳಗ ಅವತ್ನ ಪದ್ಯಾನುವಾದ ಮಾಡ್ರು. ಆಚಾರ್ಯ ವಿದ್ಯಾಸಾಗರ್ ಅವರು ಹಿಂದಿ ಒಳಗ ಅವತ್ನ ಗದ್ಯ ಪದ್ಯಾನುವಾದ ಮಾಡಿ ದೋಹಾಗಳನ್ನು ರಚನೆ ಮಾಡಿದ್ರು. ಅಂತ ಮೂಲ ಸಾಹಿತ್ಯದೊಳಗ ಆಚಾರ್ಯ ಕುಂದ್ರು ಕೊನೆಗೆ ಅಂಜಲಿಗೆಲ್ಲ ಸ್ಪಷ್ಟ ಹೇಳ್ಯಾರು. ಅಂಚೇಮಿ ಪೂಜೇಮಿ ವಂದಾಮಿ ನಮಸ್ಸಾಮಿ ದುಃಖಕ್ಕಹೋ ಕಮ್ಮಕ್ಕಹೋ ಬೋಹಿಲಾಹೋ ಸುಗೈಗಮನಂ ಸಮಾಧಿ ಮರಣಂ ಜಿನಗುಣ ಸಂಪತ್ತಿ ಹೋ ಮಜ್ಜ. ಆ ಜಿನುಗುಣ ಸಂಪತ್ತಿ ಪ್ರಾಪ್ತಿ ಮಾಡ್ಕೋ ಸಲುವಾಗಿ ನಮ್ಮ ವೀಣಾ ಅವರು 1008 ಹೆಸರು ಬಳಸಿ ಸೌಧರ್ಮಿಂದ್ರ 1008 ಕಣ್ಣು ಮಾಡಿ ಆ ತೀರ್ಥಂಕರ ಬಾಲಕ ನೋಡ್ರು ತೃಪ್ತಿ ಆಗ್ಲಿಲ್ಲತ್ತ. ಹಂಗ ನನ್ನಂತವ್ರು ಒಂದು ನಾಳಿಗಲ್ಲ ಕೋಟಿ ನಾಳಿಗೆನೂ ಈ ಗ್ರಂಥದ ವರ್ಣನೆ ಮಾಡಕ್ ಆಗೋದಿಲ್ಲ. ಅಷ್ಟು ಸುಂದರ ಗ್ರಂಥ ಇವತ್ತು ನಮ್ಮ ಕಣ್ಣು ಮುಂದೆ ಬಂದು ಕೂತದಂದ್ರ ನಮ್ಮ ಜೈನ ಧರ್ಮದ ಶ್ರೀಮಂತಿಕೆ ಇದು. ನಮ್ಮ ಧರ್ಮವನ್ನ ಶ್ರೀಮಂತಗೊಳಿಸ್ತಕ್ಕಂಥ ಕಾರ್ಯ ವೀಣಾ ಅವರು ಮಾಡ್ಯಾರು. ಇದು ಸಾಹಿತ್ಯ ಶ್ರೀಮಂತಿಕೆ. ಇವತ್ತು ಬಸವಣ್ಣವ್ರು ಇರ್ಬೋದು, ನಮ್ಮ ಚಿಂಚಣಿ ಅಲ್ಲಮ್ಮ ಪ್ರಭು ನಮ್ಮ ಜೊತೆ ಬಹಳ ಸಲ ಸೇರಿದ್ರು. ಅವ್ರು ಕಾಯಂ ಹೇಳೋರು, ಕನ್ನಡ ಸಾಹಿತ್ಯವನ್ನ ಕಟ್ಟಿದ್ರು ಜೈನರು, ಕನ್ನಡ ಸಾಹಿತ್ಯವನ್ನ ರಚಿಸಿದ್ರು ಜೈನರು, ಅದನ್ನು ಬೆಳೆಸ್ತಕ್ಕಂಥ ಕಾರ್ಯ ಮಾಡಿದ್ರು ಲಿಂಗಾಯತರು ವೀರಶೈವರು ಅಂತ. ಕನ್ನಡಕ್ಕ ಡಾಕ್ಟರ್ ವಿನೋಬಾ ಭಾವೆ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಲಿಪಿಗೆ ಎಲ್ಲ ಲಿಪಿಗಳ ರಾಣಿ ಅಂತಕ್ಕಂಥ ಉಪಾಧಿ ಕೊಡ್ತಾರಂದ್ರ ನಮ್ಮ ಕನ್ನಡ ಎಷ್ಟು ಶ್ರೀಮಂತ ಅಂತಕ್ಕಂಥದ್ದು ಹೆಮ್ಮೆ ಪಡಬೇಕು ನಾವು. ಕನ್ನಡ ಭಾಷೆ, ಕನ್ನಡ ಸ್ವತಃ ಲಿಪಿ ಅದ, ಭಾಷೆ ಅದ. ಅದರ ಪ್ರಾಕೃತಿಕಿಲ್ಲ, ಸಂಸ್ಕೃತಿಕಿಲ್ಲ, ಮರಾಠಿಗಿಲ್ಲ, ಹಿಂದಿಗೂ ಇಲ್ಲ, ಭಾಷಾ ಅದಾವ. ಕರೆ ಅವ್ ಲಿಪಿ ದೇವನಾಗರಿ ಲಿಪಿ ಅದಾವ. ಕರೆ ಕನ್ನಡ ಎಷ್ಟು ಶ್ರೀಮಂತ ಅಂದ್ರ ಭಾಷಾನು ಅದ, ಕನ್ನಡ ಲಿಪಿ ಅದ.
ಅದಕ್ಕೆ ನಮ್ಮ ಆಚಾರ್ಯ ಭಗವಾನ್ ವಿದ್ಯಾಸಾಗರರು ಕನ್ನಡ ಭಾಷಾಕ ನವನೀತ ಅಂತ ಹೆಸರು ಕೊಟ್ರು. ನವನೀತ ಅಂದ್ರೆ ಬೆನ್ನಿದ್ದಂಗ ಅಂತ ಸುಂದರವಾಗಿರ್ತಕ್ಕಂಥ ಕನ್ನಡ. ಆ ಕನ್ನಡ ಭಾಷೆಯಲ್ಲಿ ಎಲ್ಲರಿಗೂ ಹೃದಯ ತಟ್ಟುವಂಗ ಆ ಪದಗಳನ್ನು ಬಳಸಿ ಸಾಹಿತ್ಯವನ್ನ ಪ್ರಾಸಬದ್ಧವಾಗಿ ರಚನೆ ಮಾಡಾರಲ್ಲ, ಅದು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಅದು ಸರಸ್ವತಿ ವರದ ಹಸ್ತಿದ್ದಾಗ ಮಾತ್ರ ಸಾಧ್ಯ. ಅದಕ್ಕೆ ನೀವು ಜಿನವಾನಿ ಭಕ್ತಿ ಮಾಡ್ತು ಬರ್ರಿ, ಜಿನವಾನಿ ಸ್ತುತಿ ಸ್ತೋತ್ರ ಅನ್ನುತ್ತು ಬರ್ರಿ. ಸುರ್ತ ಪಂಚಮಿ ದಿವಸ ತಲೆ ಮೇಲೆ ಶಾಸ್ತ್ರ ತಗೊಂಡು ಹೆಂಡಿ ಬುಟ್ಟಿ ಹೊತ್ತ, ಬುಗ್ಯಾನ್ ಬುಟ್ಟಿ ಹೊತ್ತ, ಬಿಸಾನ್ ಬುಟ್ಟಿ ಹೊತ್ತ, ಏನೇನೋ ಮಾಡತ್ ನಿಮ್ ತಲೆ ಮಾಡಬಾರ್ದೆಲ್ಲ. ದಡ್ಡ ತಲಿ, ಹಸಿ ದಡ್ಡ ಮಾತು, ಅಂತ ದಡ್ಡ ಅಲ್ಲ. ಇಂಥ ತಲಿ ಪವಿತ್ರ ಪಾವನ ಆಗ್ಬೇಕಾಯ್ತಂದ್ರ ಈ ಮಸ್ತಕ ಮೇಲೆ ಜಿನ್ವಾಣಿ ಸ್ಮರಣ ಮಾಡ್ರಿ, ಜಿನ್ವಾಣಿ ಇಟ್ಟು ಪೂಜಾ ಮಾಡ್ರಿ. ಸರ್ವಜ್ಞ ಕವಿ ಹೇಳ್ತಾನ, ಕೊಲ್ಲುವ ಹೇಳ್ತಕ್ಕಂಥ ಗ್ರಂಥವನ್ನ ಒಯ್ದು ಒನೆಯಲ್ಲಿ ಇಕ್ಕು, ಕೊಲಬೇಡ ಅಹಿಂಸೆಯ ತತ್ವವನ್ನ ಸಾರ್ತಕ್ಕಂಥ ಜೈನ ಸಿದ್ಧಾಂತವನ್ನ ತಲೆಯ ಮೇಲೆ ಇಟ್ಟುಕೋ ಅಂತ ಹೇಳ್ತಾನೆ ಸರ್ವಜ್ಞ. ಸರ್ವಜ್ಞ ಸಹಿತ ಜೈನ ಸಿದ್ಧಾಂತವನ್ನ ಎಷ್ಟು ಪ್ರೀತಿಯಿಂದ ಆದರದಿಂದ ಕಾಯ್ದ ಅಂತಕ್ಕಂಥದ್ದು. ಅದಕ್ಕೆ ಅಂಥ ಕನ್ನಡ ಸಾಹಿತ್ಯಕ್ಕೆ ಮತ್ತು ಮೆರುಗನ ಕೊಡ್ತಕ್ಕಂತಹ ಪ್ರಕಾಶವನ್ನು ಮಾಡ್ತಕ್ಕಂಥ ಕಾರ್ಯವನ್ನ ಅವರಿಂದ ಆಗ್ಯದ. ಅದನ್ನ ಬೆಳಕಿಗೆ ತರುವಂಥ ಕಾರ್ಯವನ್ನ ನಮ್ಮ ವಿನಯ್ ಜೈನ್ ಅವರು ಮಾಡಕತ್ತಾರ. ಅವರು ಕಾರ್ಯ ಯಶಸ್ವಿ ಆಗಲಿ. ಆದಷ್ಟು ಬೇಗ ಈ ಕಾರ್ಯ, ಈ ಸಾಹಿತ್ಯ ಮಾತ್ರ ಕರ್ನಾಟಕಕ್ಕಲ್ಲ ವಿಶ್ವಕ್ಕೆ ಒಂದು ಬೆಳಕು ಚೆಲ್ಲಿ ಅಂತಕ್ಕಂಥ ಭಾವನೆ ಹೊಂದನು. ಸಮಶರಣದಲ್ಲಿ 718 ಭಾಷಾದಾಗ ಕನ್ನಡ ಒಂದು ವಿಶೇಷವಾದಂಥ ಸ್ಥಾನವನ್ನು ಪಡ್ಕೊಂಡದ. ಹೇಳ್ರೆ ಲಕ್ಷ ಕೊಟ್ಟೆ. 3 ಬಿದ್ರಿ ಒಳಗೆ ಸಾಹಿತ್ಯ, ಮೂಲ ಸಾಹಿತ್ಯ. ಇವತ್ತು ಕನ್ನಡ ಸಾಹಿತ್ಯ ಕಡಿಮೆ ಐತಿ, ಹಿಂದಿ ಬೆಳೀತು. ಹಿಂದಿ ಭಾಳ ಬೆಳೀತು ಸಾಹಿತ್ಯ, ಕನ್ನಡ ಸಾಹಿತ್ಯ ಕಡಿಮೆ ಆಯಿತು. ಯಾಕಂದ್ರೆ ಆದಿ ಕವಿಗಳ ನಂತರ ಈಗಿನವ್ರು ಯಾರು ಕವಿಗಳು ಆಗಾಕ ಇಲ್ಲ. ಅದಕ್ಕೆ ಇವತ್ತು ಇವ್ರು ಎಷ್ಟು ಪ್ರಯತ್ನ ಮಾಡ್ಯಾರ ಅಂದ್ರೆ ಸುಮಾರು 120ಕ್ಕಿಂತ ಹೆಚ್ಚ ಜೈನ ಕವಿಗಳು ಇವತ್ತು ಇದ್ರ ನಿಮಿತ್ತದಿಂದ ನಮ್ಮ ಸಮಾಜಕ್ಕೆ ಪ್ರಾಪ್ತ ಆಗ್ಯಾರು. ವಿನಯ ಹರ್ಯಾಣ ನಿವೇದನ ಮಾಡ್ಕೊಂಡವ್ರು. ಈಗಾಗಲೇ ತೇರ್ದಾಳ, ಹರಗೇರಿ ಆಸ್ಪಾಸ್ದವ್ರ ಇದ್ರಾಗ ಒಂದು ಸಾಹಿತ್ಯ ಸಂಗೀತ ಸೇವೆಯನ್ನ ಸಲ್ಲಿಸ್ತಕ್ಕಂಥ ಸೌಭಾಗ್ಯ ಪಡ್ಕೊಂಡವ್ರು. ನಿಮ್ಮ ಒಳಗೂ ಯಾರಿಗಾದ್ರೂ ಸ್ವರ ಚಲೋ ಇದ್ದ ಹಾಡು ಹವ್ಯಾಸ ಇತ್ತಂದ್ರೆ ನೀವು ಪ್ರಾಕ್ಟೀಸ್ ಮಾಡಿ ಈ ಒಂದು ಧ್ವನಿ ಸುರುಳಿಯಲ್ಲಿ ಭಾಗ ತಗೋಬಹುದು. ನಾಳೆ ಹೆಂಗ ಅನುರಾಧ ಪಡು ಭಕ್ತಾಮರನ್ ಪೆಟ್ಟಿಗೆ ಆಕೆ ಸ್ವರ್ಣಂ ಕಿನಾಗ ಇವತ್ತು ಗುಣಗುಣಿಸ್ತದೆ. ಮತ್ತು ರವೀಂದ್ರ ಜೈನ್ ಮಹಾಭಾರತ ರಾಮಾಯಣಕ ಆಡಿಯೋ ಯಾವುದವರು ರೆಕಾರ್ಡಿಂಗ್ ಹಾಡು ಮಾಡಿದ್ರು. ಆವತ್ತಿನ ಕಾಲಕ್ಕೆ ಸಾಹಿತ್ಯವನ್ನು ಸಂಗೀತವನ್ನು ಕೊಡ್ತಕ್ಕಂಥ ಕಾರ್ಯ. ಇವತ್ತು ಆ ರಾಮಾಯಣ ರೆಕಾರ್ಡ್ ಯಾರು ಮರೆಯೋಕ್ಕಾಗಿಲ್ಲ, ಮರೆಯೋಕ್ಕಾಗೋದಿಲ್ಲ. ಅಂಥ ಒಂದು ಸುಂದರ ಕಂಠವನ್ನು ಬಾಹುಬಲಿ ಭಗವಾನಕ ಮಸ್ತಕಾಭಿಷೇಕಾದಿ ಭಾಳ ಸುಂದರ ಸಾಹಿತ್ಯವನ್ನು ಸಂಗೀತವನ್ನು ಕೊಟ್ಟಂಥ ಕಾರ್ಯ ಅವ್ರು ಮಾಡ್ಯಾರು. ಅಂಥ ಒಂದು ಶ್ರೇಷ್ಠ ಕಾರ್ಯ ಅಳೆದು ಹೊಂಟಿತ್ತು. ಅದನ್ನು ಬೆಳಗ್ಗೆ ತರುವಂಥ ಕಾರ್ಯ ಡಾಕ್ಟರ್ ರಾಜಶ್ರೀ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಮಾಡ್ತಾ ಇದ್ದಾರೆ. ಜಿನಭಜನಾ ಮಾಧ್ಯಮದಿಂದ ಇಡೀ ಕರ್ನಾಟಕ ರಾಜ್ಯದ ಅತ್ಯಂತ ಬಹಳ ಸುಂದರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಜಿನ ಸಹಸ್ರನಾಮ ಆದಿನಾಥ ವೈಭವ ನಿಮಿತ್ತ ಸುಮಾರು 100ಕ್ಕಿಂತಲೂ ಹೆಚ್ಚು ಇವತ್ತು ಗಾಯನ ಅರ್ಥಾರ್ಥ ಸಂಗೀತಗಾರರು ನಮ್ಗೆ ಪ್ರಾಪ್ತ ಆಗ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆದಾಗ ಆಗಲಿ. ಅದಕ್ಕೆ ಇದೇ ಒಂದು ಮಾತು ಹೇಳಿನ, ಭವಿಷ್ಯದಾಗ ಒಂದು ದಿವಸ ಬದ್ರಿಗಿರಿ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ. ಯಾವ್ದಾ ಈಗ ಇರ್ತಲ್ಲ ಸಾರಿಗಾಮ ಏನೇನು ಇರ್ತಾರಲ್ಲ, ಸಂಗೀತ ಏನಂತಾರೆ ಹೋಗ್ರಿ, ಸರಿಗಮಪ್ಪ. ಹಂಗ ವಿಶೇಷವಾಗಿರ್ತಕ್ಕಂಥ ಎಲ್ಲ ಜೈನ ಸಿಂಗರ್ಗಳನ್ನ ಕೂಡಿಸಿ ವಿಶೇಷವಾದಂಥ ಕಾರ್ಯಕ್ರಮನ ಭದ್ರಗಿರಿ ಒಳಗೆ ಭವಿಷ್ಯವಾಗಿ ಇಡುವಂಥ ಕಾರ್ಯ ಮಾಡೋನು. ಜಿನ ಭಜನ ಇಟ್ಕೊಂಡ ಸಮಾಜದ ಒಂದು ನಮ್ಮಲ್ಲಿರ್ತಕ್ಕಂಥ ಯುವ ಕಿರು ಸಣ್ಣ ಸಣ್ಣ ಪುಟಾಣಿಗಳಲ್ಲಿ, ಶ್ರಾವಕರಲ್ಲಿ, ಶ್ರಾವಿಕೆಯರಲ್ಲಿ ಏನು ಅವ್ರು ಇರ್ತಕ್ಕಂಥ ಕಲಾ ಸೇವೆ ಅದ. ಒಂದ್ಸಲ ಕಾಯಿ ಹೋತ ಗಿನಿ ಐತಿಕ್, ಹೇ ಗಿನಿ ನೀ ಎಷ್ಟು ಚಂದ ಅದದಿ, ನಿನ್ನ ಮೂಗು ಎಷ್ಟು ಚಂದ ಐತಿ, ಎಷ್ಟು ಚಂದ ಹಸಿರು ಅದದಿ ಅಂತ ಅದನ್ನ ಹೊಗಳಾಕೈತತ್. ಅವಾಗ ಗಿನಿ ಅಂತತ್ತ ನಾನೇ ನೋಡ್ತೀನಿ, ನನಗಿಂತ ಚಲೋ ಹಂಸತಿ ಅಂತ ಹೇಳ್ತದ. ಕಾಗಿ ಗಿನಿ ಸೇರಿ ಹಂಸಕ್ಕೆ ಹತ್ತಿರ್ಬೋದು ಅಂತ ಹಂಸಗಂದು ಅಂತ
ಕಾಗಂತ ಹಂಸನ್ನ ನೀ ಎಷ್ಟು ಸುಂದರ ಅದಿ, ನೀರ್ನಾಗ ಎಷ್ಟು ಚಂದ ಈಸ್ತಿ, ಮತ್ತು ಹಾಲ ನೀರಾಗ ಕೂಡ್ಸಿಟ್ರ ಹಾಲಷ್ಟ ಕುಡಿತಿ, ನೀರ್ ಬಿಡ್ತಿ. ಸಾಧುಗಳ ಆಚಾರ್ಯಗಳ ಗ್ರಂಥದಾಗ ಬರ್ದಾರು, ಪ್ರವಚನದಾಗ ಹೇಳ್ತಾರು ಹಂಸ ಕ್ಷೀರ ನ್ಯಾಯ ಇದ್ದಂಗೆ ಇರ್ಬೇಕಂತ. ಏನು ನೀನು ವರ್ಣನ ಮತ್ತು ಸರಸ್ವತಿ ಕೆಳಗ ಹಂಸಗಾಮಿನಿ ಅಂತ ಅಂದಾರು, ಅಂತ ನಿನಗೆ ಸ್ಥಾನದಂತ. ಕಾಗಿ ಮತ್ತು ಗಿನಿ ಕೂಡಿ ಹಂಸನ ಹೊಗಳಿದು ಅಂತ. ಅವಾಗ ಹಂಸ ಹತ್ತ ನಾನೇನ್ ಮಾಡ್ತೀವಿ, ನವಿಲೆ ಚಂದತಿ ನೋಡ್ರಿ ಅಂತ ಹೇಳ್ತದ. ನಿಮಗೂ ಯಾವಾಗ ಯಾವಾಗ ಅನಿಸ್ತೈತೈತಿ. ಎಲ್ಲಾರು ವೀಣಾ ಆಗಕ್ ಸಾಧ್ಯ ಇಲ್ಲ, ಎಲ್ಲಾರು ವಿನಯ್ ಜೈನ್ ಆಗಕ್ ಸಾಧ್ಯ ಇಲ್ಲ, ಎಲ್ಲಾರು ಶೈಲಾ ಜೈನ್ ಆಗಕ್ ಸಾಧ್ಯ ಇಲ್ಲ. ನಮ್ಮ ಸ್ಥಾನದಾಗ ನಾವು ಇದ್ಕೊಂಡ ಏನಾದ್ರೂ ಸಾಧನ ಮಾಡ್ಬೋದು ಅಂತಕ್ಕಂಥ ಸಂಕಲ್ಪ ಹೊತ್ಕೋಬೇಕು. 3 ಜನ ಸೇರಿ ನವಿಲತೆ ಹೋದ್ವತ್. ಯಾರ್ಯಾರ? ಕಾಗಪ್ಪ, ಗಿನಿಯಪ್ಪ, ಹಂಸಪ್ಪ, 3 ಮಂದಿ ಕೂಡಿ ನವಿಲ್ ತೆಗ್ ಹೋದ್ರತ. ನವಿಲೆ ನೀನೆಷ್ಟು ಸುಂದರ, ಏನು ನಿನ್ನ ನೃತ್ಯ, ಎಲ್ಲ ಹೊಗಳಿದ್ದ. ಏನು ನಿನ್ನ ಗರಿ, ನಿನ್ನ ನೃತ್ಯ ನೋಡ್ಬೇಕತ್ತ ಗಂಟೆ ತಾಸ್ ಗಟ್ಲೆ ಜನ ಕಾಯ್ತಾರು. ಮತ್ತ ಅದ್ರಾಗ ರಾಷ್ಟ್ರದ ಪಕ್ಷಿ ಸ್ಥಾನದ ನಿನ್ ಸೇರ್ಸಾರು. ಎಂತ ಸೌಭಾಗ್ಯ ಅಂತ 3 ಜನ ಕೂಡಿ ಆ ನವಿಲನ್ನು ಹೊಗಳಿ ಇಟ್ರಂತ. ಅವಾಗ ನವಿಲ್ ಅಂತತ್, ಯಪ್ಪ ನಾ ಯಾಕೆ ಕಾಗೆ ಆಗ್ಲಿಲ್ಲ ಅಂತ. ನಾ ಯಾಕೆ ಕಾಗೆ ಆಗ್ಲಿಲ್ಲ ಅಂತ ನವಿಲತ್ತದ. ಯಾಕ ಅಂತ ಕೇಳ್ರ ಪ್ರತಿ ಕ್ಷಣ ನಂಗೆ ಎತ್ತಿರಾಕತ್ತತಿ. ನಾಯಿಗೋಳ ನರಿಗೋಳ ಒಂದು ಕ್ಷಣ ಸಹಿತ ನಾನು ಬಿಡಂಗಿಲ್ಲ. ಪ್ರತಿ ಸಮಯಕ್ಕೆ ನನಗೆ ಅಂಜಿಕೆ ಇರ್ತೈತಿ, ಯಾರು ಏನ ಮಾಡ್ಯಾರಂತ. ಯಾವ ಸುಂದರತತಿ ಅದ ನನಗೆ ವೈರಿ ಆಗೈತಿ. ನಾ ಯಾವಾಗ ಕಾಗಿ ಆದ್ರೆ ವಿಚಾರ ಕಾಗಿವೇನ್ ಯಾರು ಹತ್ತಂಗಿಲ್ಲ. ಕಾಗಿನ ಯಾರು ಸಾಕ್ಯಾರ? ಗಿರಿ ಸಾಕಿದವ್ರು, ಹಂಸ ಸಾಕಿದವ್ರು, ನವಿಲಾ ಸಾಕಿದವ್ರು, ಕಾಗಿ ಯಾರು ಸಾಕ್ಯಾರ ನೋಡ್ರಿ. ಅದಕ್ಕೆ 3 ಮಂದಿ ಕೂಡ್ರಿ ಅಂತ ಕಾಗಿನ ಬಾಳ ಚಲೋ, ನಿಂದ ಜೀವನ ಸುಖಮಯ ಐತಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರ, ಒಳ್ಳೆಯದನ್ನ ಗ್ರಹಿಸು, ಒಳ್ಳೆಯದನ್ನ ಸ್ವೀಕರಿಸು. ನಮಗೆ ಒಳ್ಳೆ ಸ್ವರ ಇಲ್ಲಲ್ಲ, ಹೌದು, ದುಸ್ವರಿಣಾಮ ಕರ್ಮೋದಯತಿ. ಭಜನೆಗೆ ನಾಣ ರಾಗವು ಇರಲು ಭಕ್ತಿಗೆ ರಾಗ ಇದೇನು. ಭಜನೆ ಎಂಬುದೇ ನನ್ನಾತ್ಮ, ಭಕ್ತನೇ ನಾಳಿನ ಪರಮಾತ್ಮ. ನನ್ನಾತ್ಮ ನಿಶ್ಚಯವಿರಲು ಪರಮಾತ್ಮ ನಿಶ್ಚಯ. ಸುತ್ತಾಕೋದು ಬೇಡಾನ, ನನ್ನ ಆತ್ಮ ಅದಾನ ಅಂದ್ರಬೇಕು, ಪರಮಾತ್ಮ ಅದಾನ, ಸಂಶಯ ಇಲ್ಲ. ಇದು ಪಕ್ಕ. ಇದು ಸಕ್ಕರೆ ಐತೆ ಅಂದ್ರ ಬೆಳಕ್ ಸಿಹಿ ಐತೆ, ಬೆಲ್ಲ ಐತೆ ಅಂದ್ರ ಬೆಳಕ್ ಸಿಹಿ ಐತೆ. ಹುಡ್ಕ್ಯಾಡಕತ್ತೇನ? ಸ್ವಾಭಾವಿಕ ಅದು. ಹಾಲು ಐತೆ ಅಂದ್ರ ಬೆಳಕ್ ತುಪ್ಪ ಕೈಯಾಗ ತೆಗ್ದಿರಿ, ಮತ್ತೆ ಹಂಗೆ ಸಿಗುದಿಲ್ಲ. ಅದ ಕ್ರಿಯಾ ಮಾಡಕ್ ಹತ್ತತಿ. ಹಂಗ ಹಾಲ್ನ್ಯಾಗ ತುಪ್ಪತಿ, ಸಕ್ಕರೆಯಾಗ ಸಿಹಿ ಐತಿ, ಬೆಲ್ನ್ಯಾಗ ಸಿಹಿ ಐತಿ, ಎಳ್ನ್ಯಾಗ ಎಣ್ಣೆ ಐತಿ, ಕಲ್ಯಾಗ ಬಂಗಾರ ಐತಿ, ಕಟ್ಟಿಗ್ಯಾಗ ಬೆಂಕಿ ಐತಿ. ಹಂಗ ನಿಮ್ಮ ಆತ್ಮನೊಳಗ ಪರಮಾತ್ಮ ಅದಾನು. ಅದಕ್ಕೆ ರಾಗ ಚಲೋ ಬೇಕಂತ ಬರೋದಿಲ್ಲ. ಮೌನ ದೀಕ್ಷಾ ತಗೊಂಡು ಒಂದು ಶಬ್ದ ನಮೋಕಾರ ಮಂತ್ರ ಅನ್ಲಾರ್ದ ಮೋಕ್ಷಕ್ಕೆ ಹೋಗ್ಯಾರಿ. ಒಬ್ಬರಲ್ಲಿ ಇಬ್ಬರಲ್ಲ 99 ಜೀವಗಳು ನಿರೋಧದಿಂದ ಬಂದ ತೀರ್ಥಂಕರ ಮೋಕ್ಷದ ಜನ್ಮ ತಗೊಂಡು ಬಹುದಾಗಿ ಬಾವುಲಿಂಗಿ ಮುನಿಯಾಗಿ ಮೂಗಿ ಕೇವಲಿಯಾಗಿ ಮೋಕ್ಷಕ್ಕೆ ಹೋದ್ರು. ಮಾತಾಡಲಿಲ್ಲ ಆಯುಷ್ಯದಾಗ ಒಂದು ಸಲ ಅವರು. ಅಂದಿನ್ಯ ನೀವು ಅನ್ಬೋದ್ಲ, ನಮ್ಗೆ ಏನು ಬರಂಗಿಲ್ಲ ಅನ್ಬೇಡ್ರಿ. ಬೆಳಗಾಕರೆ ಬರ್ತಿಲ್ಲ, ಕಣ್ತುಂಬ ಭಗವಂತರು ನೋಡಾಕರೆ ಬರ್ತೈತಿಲ್ಲ. ನಾವು ಅನ್ನೋರು ಮಂತ್ರ ಅಂತಿರ್ತೀವಿ, ನೀವು ಕೈ ಹಾಕಿ ತಗೊಂಡು ಸುಮ್ ಬಾಯಿ ಬರ್ದಂಗಾರಿ ಮಾಡ್ರಿ. ಬಾಯಾಗ ಅಣ್ಣಾಗ ಬರ್ಲಿಲ್ಲ, ಭಗವಂತರ ಕಣ್ತುಂಬ ನೋಡ್ಕೊಂಡ್ ನಮ್ ಶಾಸ್ತ್ರ ಹೇಳ್ಯಾರಿ. ಭಗವಂತರ ದರ್ಶನ ಮಾಡ್ಬೇಕಂತ ಮನುಷ್ಯ ಭಾವನಾ ಬತ್ತಂದ್ರ ಆ ಟೈಮ್ದಾಗ ಗತಿ ಬಂದಾತ್ರ ದೇವ್ ಗತಿ ಬಂದಾಗತ್ತೆ ಅಂತ ಹೇಳ್ಯಾರಿ. ಮತ್ತೆ ಕೇಳೋದು ಸ್ತುತಿ ಸ್ತೋತ್ರ ದರ್ಶನ ಪೂಜಾ ಅದೆಲ್ಲ ನಂತರ. ಬರೀ ದರ್ಶನ ಮಾಡ್ಬೇಕು, ಮನುಷ್ಯರಲ್ಲ. ಕಾಪಿ ಅಂತ ಕಾಪಿ. ಭಗವಂತರ ಸಮೋಷನ್ಕೋಬೇಕು, ಅವ್ರ ಪೂಜೆ ಮಾಡಬೇಕು, ಅವ್ರ ದರ್ಶನ ಮಾಡಬೇಕು, ಅವ್ರ ವಾಣಿ ಕೇಳಬೇಕು. ಭಾವನಾ ಇಟ್ಟ ಹಾದಾಗ ಸತ್ಯಕ್ಕೆ ಸ್ವರ್ಕ್ ಹೋಗಿ ಬರ್ತಿಲ್ಲೋ. ಭಾವನಾದ್ಲೇ ಬತ್ತು, ಎದುರ್ಲೇ ಬತ್ತು. ಅದ್ಯಾವ್ದು ಭಕ್ತಿ ಮಾಡಿತ್ತು? ಉದಕ ಚಂದನ ಅಂದಿತ್ತನು? ಇಲ್ಲಲ್ಲ.
ಹಂಗ ಭವಿಷ್ಯದಾಗ ಆದಿನಾಥ ವೈಭವ ಸಲುವಾಗಿ ದಿನ ಸಹಸ್ರನಾಮ ಸ್ತೋತ್ರ ನಿರ್ಮಾಣ ಆಗುವುದ, ಸ್ತುತಿ ಸ್ತೋತ್ರ ಆಗುವುದ, ವಿಶ್ವದ ಅಗ್ರಗ್ರದ ಕಾರ್ಯದ ಅದರ ನಾನು ಒಬ್ಬಕ್ಕೆ ಸೇವಕಾಗಿದ್ದೀನಿ ಅಂತಕ್ಕಂಥ ಭಾವನಾ ನಿಮ್ಮ ಒಳಗೆ ಬರಬೇಕು ಅಂತ ಒಂದು ಸುಂದರ ಸುಸಂಧಿ ಸುಯೋಗ್ ನಮ್ಮ ಆತ್ಮ ಪ್ರಾಪ್ತ ಆಗಾಕತ್ತದ. ಆ ಒಂದು ಸದ್ಭಾವನೆ ನಾವೆಲ್ಲ ಇಟ್ಕೊಂಡ ಕಾರ್ಯಕ್ಕೆ ಅಣಿ ಆಗೋನು. ಬರೋ 13ನೇ ತಾರೀಕು ಇದ ತಿಂಗಳ ನಿನ್ನೆ ಬಂದು ನಿವೇದನೆ ಮಾಡ್ಯಾರು. ನನ್ನ ಏರಿಯಾದಾಗ ಶಾಸ್ತ್ರ ಪ್ರಕಾರ ನಂಗೆ 12 ಮೈಲ್ ಅಂತ ಉಲ್ಲೇಖದ. ನಾ ಕುಂತಲಿಗೆ ಇರ್ತಕ್ಕೆ ಇಟ್ಕೊಂಡೇನೆ. ಯಾಕಂದ್ರೆ ನಾವು ಉತ್ಕೃಷ್ಟ ಸಾಗರ್ ಸಮಾಧಿ ಪ್ರಸಂಗ ಬರ್ತಂದ್ರೆ ಅವ್ರಿಗೆ ಭಾಳ ನಿವೇದನೆ ಇತ್ತು. ನಿಮ್ಮ ಸಾನ್ನಿಧ್ಯಾಗ ನಾನು ಸಮಾಧಿ ಆಗಬೇಕು, ನಾನು ಸಮಾಧಿ ಸಮಯದ ನಿಮ್ಮ ಸಾನ್ನಿಧ್ಯ ಬೇಕು ಅಂತ. ಅದಕ್ಕೆ ಭಾವನಾ ಮಾಡ್ತಿದ್ದೀವಿ. ಆ ಪ್ರಕಾರ ನಿವೇದನೆ ಮಾಡ್ಕೊಂಡು ನಾ ಕುಂತಲಿಗೆ ಇರ್ತಕ್ಕೆ ಇಟ್ಕೊಂಡಿನಿ. ಬಂಡಿಗರಿ ಒಳಗ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮದ ನಿಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಹಿತ ಆ ಕಾರ್ಯಕ್ರಮ ಭಾಗ ತಗೋತಾರ. ಆ ಒಂದು ಕಾರ್ಯಕ್ರಮಕ್ಕೆ ಜೈನ ಧರ್ಮದ ವತಿಯಿಂದ ನಮಗೆ ನಿವೇದನೆ ಮಾಡ್ಕೊಂಡು ಹೋಗ್ಯಾರ. ನೀನು ಬಂದ ಆ ಕಾರ್ಯಕ್ರಮ ನಿಮ್ಮ ಸಾನ್ನಿಧ್ಯ ಬೇಕು, ನಿಮ್ಮ ಆಶೀರ್ವಾದ ಬೇಕು ಅಂತ ಆ ಸಮೂಹ ಶರಣ ಮಾಧ್ಯಮದಿಂದ ಸರ್ವರ ಕಲ್ಯಾಣ ಆಗ್ತಕ್ಕಂಥ ಕಾರ್ಯಕ್ರಮ ಆಗ್ಬೋದು. ಬರೋ ರವಿವಾರದಿಂದ ಸೋಮವಾರದ 12 ತಾರೀಕು ರವಿವಾರ ಬರ್ತದ, 13 ತಾರೀಕು ಸೋಮವಾರ ಅವತ್ತಿನ ದಿವಸ ಅದು ಯೋಗ ಸಿಗ್ಬೋದು. ಅದರ ಭಾಗ ತಗೋರಿ. ನಂತರ ಬರೋ 18, 19, 20 ತಿಥಿ ಕ್ಷಯ ಆಗಿರೋದ್ರಿಂದ 12ನೇ ತಿಥಿ ದಿವಸ 18ನೇ ತಾರೀಕು ಸಾಯಂಕಾಲ ತ್ರಯೋದಶಿ ಬರ್ತದೆ. 19ನೇ ತಾರೀಕು ಮುಂಜಾನೆ ಸಹಿತ ತ್ರಯೋದಶಿ ಅದ. ಅದು ನಮ್ಮಲ್ಲಿ ಧ್ಯಾನ ತ್ರಯೋದಶಿ, ಯೋಗ ನಿರೋಧ, ಶ್ರಾವಕರ ಅಪೇಕ್ಷಾದಿಂದ ಧನ ತ್ರಯೋದಶಿ. ಆ ತಿಥಿಯಂದು ಏನ್ ಮಾಡೋದಕ್ಕೆ ನಿಮಗೆ ಸೂಚನೆ ಈಗಾಗಲೇ ಕೊಟ್ಟದ. ಬದ್ರಿಗಿರಿಯಲ್ಲಿ ಆಯುರ್ವೇದ ಚಿಕಿತ್ಸಾಲಯದ ಉದ್ಘಾಟನಾ ಕಾರ್ಯಕ್ರಮ ಆಗ್ಬಹುದು. ಭಾವನಾ ಮಾಡ್ರಿ. ಭದ್ರಗಿರಿ ಬೆಟ್ಟದಲ್ಲಿ ಪ್ರಾಪ್ತ ಆದಂತ ಶಿಲೆ ಒಳಗ ಗೋಮಟೇಶ್ವರ ಮೂರ್ತಿ ನಿರ್ಮಾಣ ಆಗ್ತಕ್ಕಂಥ ಕಾರ್ಯದ ಅದು ಸಾನಂದ ಸಂಪನ್ನ ಆಗ್ಬಹುದು. ಹೆಚ್ಚಿನ ಪ್ರಭಾವ ನಾಡ್ತಕ್ಕಂಥ ಕಾರ್ಯದ ಶ್ರವಣ ಬೆಳಗುಳ ಮತ್ತು ಭದ್ರಗಿರಿ ಅಣ್ಣ ತಮ್ಮ ಆಚಾರ್ಯ ಭದ್ರಗೂ ಇಲ್ಲಿ ಬಂದ ಬೆಳಗುಳಕ್ಕೆ ಹೋಗಿ ಸಮಾಧಿ ಮಾಡ್ಕೊಂಡವರು. ಅದು ಸ್ಮೃತಿ ಉಳ್ಳಿ ಅಂತ ತಿಳ್ಕೊಂಡು ಕಾರ್ಯ ತೊಡಗ್ಯದ. ಭದ್ರಗಿರಿ ಬೆಟ್ಟದಲ್ಲಿ ಪ್ರಾಪ್ತ ಆದಂತ ಕಲ್ಲಿನೊಳಗ ಸುಮಾರು 13 ಅಡಿ ಎತ್ತರದ ಗೋಮಟೇಶ್ವರ ಭಗವಾನ್ ಬಾಹುಬಲಿ ಮೂರ್ತಿ ನಿರ್ಮಾಣ ಆಗ್ತಕ್ಕಂಥ ಕಾರ್ಯ ಪ್ರಾರಂಭ ಆಗ್ಯದ. ಅದಾದ ನಂತರ ಅದರ ಲಕ್ಷಣ ಅದರದೆಲ್ಲ ವಿಚಾರ ಮಾಡಿ 54 ಅಡಿ ಗೋಮಟೇಶ್ವರದ ಮೂರ್ತಿದ ಶಿಲಾನ್ಯಾಸ ಕಾರ್ಯಕ್ರಮ ಸಹಿತ ಮುಂದಿನ ದಿನಮಾನ ಆಗ್ತಕ್ಕಂಥ ಯೋಗದ. ಆದಷ್ಟು ಈಗಾಗಲೇ ಒಂದು 95% ಒಂದು ಸ್ಟೇಜ್ ಬಂದದ. ಇನ್ನು ಬರೀ 5% ಉಳಿದದ. ಈ ದಕ್ಷಿಣ ಭಾರತದ ಈ ಬಾಗಲಕೋಟೆ ಜಿಲ್ಲೆ ಒಳಗೆ ಒಬ್ಬರ ಚಾಮುಂಡರಾಯ ಭಕ್ತ ನಿರ್ಮಾಣ ಆಗ್ತಕ್ಕಂಥ ಯೋಗಗಳು ಬಂದದ ಅಂತ ಒಂದು ಸುಂದರ. ದಕ್ಷಿಣ ಅಂತರಿಗೆ ಗೋಮಟೇಶ್ವರ ನಮ್ಮ ಕಣ್ಮುಂದ್ ಬರ್ತಾರೋ, ಉತ್ತರ ಅಂತರಿಗೆ ಶಿಖರ್ಜಿ ಬರ್ತದ, ನಂತರ ಈ ಕಡೆ ಹೋದ್ರೆ ಅಯೋಧ್ಯ ಬರ್ತದ. ಅಂತ ಒಂದು ಪವಿತ್ರ ಸ್ಥಾನದಲ್ಲಿ ಗೋಮಟೇಶ್ವರ ಆರಾಧನೆ ಇದೆ. ಈ ಮಂಗಳಾಚರಣೆದಾಗ ಅವರು ಗೋಮಟೇಶ್ವರ ಆರಾಧನೆಯನ್ನ ಮಾಡಿ ಮಂಗಳಾಚರಣೆ ಶುರು ಮಾಡಿದ್ರು. ಅದಕ್ಕೆ ಈ ಗೊಮ್ಮಟನ ನಾಡು ಕನ್ನಡ ನಾಡು, ಈ ಕನ್ನಡ ನಾಡಿಗೆ ಒಳ್ಳೆಯ ಒಂದು ಸಾಹಿತ್ಯವನ್ನ ಕರುಣಿಸ್ತಕ್ಕಂಥ ಕಾರ್ಯವನ್ನ ಜಿನ ಭಗವಂತರ ಭಕ್ತಿ ವೀತರಾಗ ಪ್ರಭು ನಿಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರದ ಆರಾಧಕಗಳಂತ ವೀಣಾ ಅಂತಕ್ಕಂಥವ್ರು ಮಾಡ್ಯಾರ. ಅವ್ರ ಕಾರ್ಯಕ್ರಮ ಎಷ್ಟೋ ಆಶೀರ್ವಾದ ಕೊಟ್ಟರು ಕಡಿಮೆ ಅದ. ಆದಷ್ಟು ಬೇಗ ಅವ್ರ ಆತ್ಮಾಗ ದ್ವಾದಶಾಂಗ ಜಿನ್ವಾಣಿ ಜ್ಞಾನ ಪ್ರಾಪ್ತ ಆಗಿ ಉಪಾಧ್ಯಾಯ ಪರಮೇಷ್ಠಿಯಾಗಿ ಭಾವಲಿಂಗಿ ಸಾಧುವಾಗಿ ಆತ್ಮ ಕಲ್ಯಾಣ ಮಾಡ್ಕೊಂತ ಬಾರ್ತಾಗ್ಲಿ. ಮತ್ತು ಬರ್ತಕ್ಕಂಥ ದಿನಮಾನದಲ್ಲಿ ಈಗ ಐತಲ್ಲ ಎಲ್ಲಾರು ಮಾಡಾಕತ್ತೀರಿ, ಇನ್ನೂ ಮಾಡ್ರಿ. ಮತ್ತೆ ಯಾರ್ಯಾರಿಗೆ ಸಮಸ್ಯೆ ಅದಾವ, ಸಮಸ್ಯೆ ಪರಿಹಾರ ಅಂತೂ ಐತಿ. ಯಾವುದೇ ಸಮಸ್ಯೆ ಇರಲಿ, ಕರ್ಮ ಮುಕ್ತಿಗೆ ಪರಿಹಾರ ಐತೆ ಅನ್ಬೇಕು. ಸಾಮಾನ್ಯ ಸಮಸ್ಯೆ ಯಾಕೆ ಪರಿಹಾರ ಇಲ್ಲ? ಮನೆಯಾಗಿರ್ಬೋದು, ನಿಮ್ಮ ಶಾರೀರಿಕವಾಗಿರ್ಬೋದು, ಅಥವಾ ಇನ್ನೊಬ್ಬರಿಂದ ಇರ್ಬೋದು, ಮಿತ್ರ ಇದ್ದರ ಶತ್ರು ಆಗಿರ್ಬೋದು. ಭಕ್ತಿ ಹೇಳ್ತಿಲ್ಲ, ಶತ್ರು ಅರ್ಥಾತ್ ರೋಗ ಇರುವ ಸಮಯದಿ ವೈದ್ಯನಾಗಿರು, ದುಷ್ಟರಿರುವ ಸಮಯದಿ ಮಿತ್ರನಾಗಿರು, ನನ್ನ ಹತ್ತಿರವಿರು ಓ ಪ್ರಭುವರ್, ನಾ ನಿಮ್ಮನ್ನು ಮರೆತು ಬಾಳಲಾರಿನು. ಹೌದು, ಸತ್ಯ ಆಯ್ತು. ಇದು ಪಕ್ಕ ಹಾಡಲ್ಲ, ಇದ್ರ ಹಿಂದೆ ಸತ್ಯದ. ಯಾವಾಗ ನಿಮ್ದು ಯಾವುದೋ ಸಮಸ್ಯೆ ಇರಲಿ, ಆ ಸಮಸ್ಯೆಗೆ ಪರಿಹಾರ ಅದ. ನಿನ್ನೊಬ್ರು ನಂಗೆ ಮಹಾರಾಷ್ಟ್ರವ್ರು ಬಂದಿರು, ವೈಯಾವೃತ್ತಿ ಮಾಡ್ತಾ ಒಂದು ಮಾತು ಹೇಳಿದ್ರು, ಆಚರ್ಸಿ 1 ತಾಸು ಮನ್ಕೊಳಕ 1,000 ರೂಪಾಯಿ ಪಿ ಐತತ್. ಇದೇನು ಹೊಸ ಕೇಳಿ ಅಣ್ಣ, 1 ತಾಸು ಮನ್ಕೊಳಕ 1,000 ರೂಪಾಯಿ ಪಿ ಐತ. ನೀವು ಹೊಸದ್ ಕೇಳ್ರಿಲ್ಲ, ನನಗೂ ಆಸೆ ಇರತ್ತ. ಅದ್ಯಾಂಗಾತ್ ಕೇಳಿನ ಇಲ್ರಿ. ಒಬ್ರು ಗೋಶಾಲ ಮಾಡ್ಯಾರು,
ಜವಾರಿ ಆಕಳ ಗೀರಾಕ ಕಟ್ಟಿರ್ತಾರೆ, ಒಂದ್ ಕಡೆ ಗೀರ್ ಆಕಳ ಒಂದ್ ಕಡೆ ಜವಾರಿ ಆಕಳ ನಡು ಕ್ವಾಟ್ ಹಾಕಿರ್ತಾರೋ ಆ ಕ್ವಾಟ್ನಾಗ 1 ತಾಸು ಮಕ್ಕೊಳಕ್ 1,000 ರೂಪಾಯಿ ಫೀ ಐತೆ. ನಾ ಕೇಳಿ ಯಾಕಂತ ಯಾನೋ ಔಷಧ ಇಲ್ದ ರೋಗ ಕಡಿಮೆ ಆಗ್ತಾವ್ರಿ ಅದಕ್ಕ ಅಂತ ಹೇಳ್ರು. ಯಾರು ಬತ್ ಹೇಳ್ರಿ. ಹೌದು ಹೌದು, ಗೋಮಾತಾ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ. ಭದ್ರಗಿರಿಯಲ್ಲಿ ಯಾರು ಗೌರಿ ಪ್ರಥಮ ಜನ್ಮ ಕೊಟ್ಲು, ಗೋವರ್ಧನಗೆ ಜನ್ಮ ಕೊಟ್ಲು ಭದ್ರಗಿರಿ ಒಳಗ ಗೋಶಾಲಾದೊಳಗ. ಅದಕ್ಕೆ ಹೆಸರು ಇಟ್ಟದ ಗೋವರ್ಧನ್. ಗೋವರ್ಧನ್ ಆಚಾರ್ಯರಿಂದ ಈ ಭೂಮಿ ತೇಲ ಭದ್ರವಾಹು ನಿರ್ಮಾಣ ಆದ್ರು. ಹಂಗ ಭದ್ರಗಿರಿ ಗೋಶಾಲಾದ ಪ್ರಥಮ ಗೋವರ್ಧನ್ ಜನ್ಮ ಆಗ್ಯದ. ಪಾದ ರವಿವಾರ ಪ್ರವಚನದನ ಹೇಳಿ ಸಣ್ಣ ಮಕ್ಕಳ ಸುಟಿ ಇದ್ದಾಗ ಅದು ಗೋಶಾಲಕ್ಕೆ ಬಂದು ಮೇವು ಹಾಕ್ರಿ, ಅದಕ್ಕೆ ರೊಟ್ಟಿ ದಿನ್ಸಿ ಅಂತ ನನಗ ಯಾಕಾರಿ ಹೇಳಿ ಅನ್ಸಾಕೈತಿ. ಹೌದು, ನಾ ಸಾಮಾಯಿಕ ಅಲ್ಲೇ ಬಂದಿ ತಳಗ ಆರು ಮುಗಿಸ್ಕೊಂಡ ಒಂದು ಹುಡುಗ ಬರಾಯ್ತಿತ್ತು ನಂದಗಾಂವ್. ಆ ಹುಡುಗನ ಅಡ್ಡ ಹೆಸರು ನಂದಗಾಂವ್, ಅಷ್ಟು ಗೊತ್ತಾ. ಒಂದು ಸೈಕಲ್ ಮೇಲೆ ಮೇವು ತೊಗೊಂಬಂದಿ, ನೆಗಬಾರ್ದಂತ ಮೇವು. ಆ ಸೈಕಲ್ ಮ್ಯಾಲ ಏರುವ ಹಿಂಗೆ ಸೈಕಲ್ ಹೊಳ್ ಬೀಳ್ತಿತ್ತು, ಹಿಂಗೆ ಮಾಡ್ತಿತ್ತು ಸೈಕಲ್ ಹೊಳ್ ಬೀಳ್ತಿತ್ತು. ಕಡೆಗೆ ನಾವೊಬ್ಬ ಏನ್ ಮಾಡಿ ನಾವು ಸೈಕಲ್ ಎಬ್ಸ್ರಿ ಯಾರು ಮಾಡ್ಲಿ ಯಾರು ಇದ್ದಿದ್ದಿಲ್ಲ. ಅಷ್ಟ ಒಬ್ಬ ಸಾವಕ್ ಬಂದ ಕರೆದೈತಮ್ಮ ಬಾಯ್ಲಿ. ಆ ಹುಡುಗ ಪಾಪ ಸೈಕಲ್ ಇರುವತ್ತು ಮೇವು ತಗೊಂಬರು. ಆ ಹೋಗಿ ಸೈಕಲ್ ತಗೊಂಡು ಹುಡುಗ ಮ್ಯಾಗ ತಂದ. ಆ ಹುಡುಗ ಬಂದ ಆಕಳಿ ಮೇವು ಹಾಕಿ ಹೋತು. ಸಣ್ಣ ಕೂಸ ಸಂಸ್ಕಾರ ನೋಡ್ರಿ. ಸಣ್ಣ ಸಣ್ಣ ಮಕ್ಕಳು ವಯಸ್ಸೈತಿ ಇವತ್ತ. ಪ್ರಾಣಿಗಳ ಮೇಲೆ ಪ್ರೇಮ್ ನಿರ್ಮಾಣ ಆಗತ್ತದ. ಮಹಾವೀರ ಭಗವಾನ್ ಇದನ್ನೇ ಹೇಳಾರು, ಸತ್ಯೇಶು ಮೈತ್ರಿ. ಎಲ್ಲಾ ಜೀವದ ಮ್ಯಾಲ ಮೈತ್ರಿ ಭಾವ ಬತ್ತಂದ್ರ ನೀವು ಒಳಗ ಪರಮಾತ್ಮ ವಾಸ ಮಾಡಕತ್ತೆ ಅಂತ ತಿಳ್ಕೋರಿ. ಅಂತ ಜೀವನ ಅಂತ ಭಾಗ ಸಿಗ್ತದ. ಅದಕ್ಕ ಮಕ್ಕಳಿಗೆ ಹುಟ್ಟು ದಿವಸ ಇರಲಿ, ಜನ್ಮ ದಿವಸ ಆ ಗೋಶಾಲಕ್ಕೆ ಬಂದವ್ರಿಗೆ ಮೇವು ಹಾಕಕ್ ಹಚ್ಚೋದ, ಅಲ್ಲಿ ಸೇವಾ ಮಾಡಕ್ ಹಚ್ಚೋದ, ಗೊಬ್ಬರ ತೆಗಿಯಾಕ ಮುಂದಿನ ದಿವ್ಸನ ಬರ್ತೈತಿ. ನಿಮಗೆ ಎಲ್ಲ ನಿಮ್ ಕೆಲಸ ಸೇವಾ ಮಾಡ್ತಕ್ಕಂಥ ಸೌಭಾಗ್ಯ ಸಿಗ್ತದ. ಅದಕ್ಕೆ ವಿಚಾರ ಮಾಡೀನಿ. ಮೊನ್ನೆ ಹೋದ್ರ ರವಿವಾರ ಹೇಳಿ ಯಾರ ರಾಮುತ್ಯ ಜಾತಿಲಿ ಗುರವ್ ಅವ್ರ ಏನ್ ತಿಳ್ಕೊಂಡವಳು. ಮಗ ಒಬ್ಬ ಮಂದು ಬುದ್ಧಿ ಮಗ. ಅವ್ರ ಮನೆ ಅಡಿಗೆ ಮಾಡೋರು ಸಹಿತ ಇಲ್ಲ, ಬೇರೆದವ್ರ ಕಡೆ ಅಡಿಗೆ ಮಾಡಿ ತಿನ್ಬೇಕು ಅಂತ ಪರಿಸ್ಥಿತಿ. ಅಂತ ಪರಿಸ್ಥಿತಿ ಹೋಗಿರ್ತಕ್ಕಂಥ ಜೀವ ಸಹಿತ ಭದ್ರಗಿರಿ ಗೋಶಾಲಾ ಸಲುವಾಗಿ 30 ಗುಂಟೆ ಜಾಗ ದಾನ ಕೊಡ್ತೀನಿ, ಅದರ ಹುಲ್ಲು ತಗೋರಿ ಅಂತ ಭಾವ ವ್ಯಕ್ತ ಮಾಡ್ತದ. ಅದಕ್ಕೆ ಆ ಜೀವದ ಭಾವ ನೋಡಿ ನಂದು ಭಾವ ಆಗೈತಿ. ಭವಿಷ್ಯದ ಭದ್ರಗಿರಿ ಒಳಗ ಆಯುರ್ವೇದ ಚಿಕಿತ್ಸಾಲಯ ಬಾಜು ಅಥವಾ ಗೋಶಾಲಾ ಬಾಜು ಒಂದು ಸಣ್ಣ ಅಂಗಡಿ ತೆಗದ, ಆ ಅಂಗಡಿಯಾಗ ಅಜ್ಜಾನ್ ಕುಂಸೋದ 2 ಹೊತ್ತು ಊಟ ಕೊಡದ. ಅವು ನಾವು ಆಶ್ರಯ ಕೊಡುನು, ಧರ್ಮಕ್ಕೆ ನಾವು ಆಶ್ರಯ ಕೊಡ್ತಾವ ನೋಡ್ಬೇಕ. ನಾವು ಧರ್ಮಾತ್ಮಕ ಆಶ್ರಯ ಕೊಡ್ಬೇಕ ಕೊಡ್ಬಾರ್ದು. ಅವ್ರ ಅಜ್ಜಿ ರೊಕ್ಕ ಒಳೆ ಮಾಡಿ ಆಗ್ತಿತ್ತ ಚಿಕ್ಕಾಜಿ ಹೋಗ್ಬೇಕಂತೇಳಿ. ಪಾಪ ಅದರ ಮರಣ ಆಯ್ತು. ಈ ಬೌದ್ಧ ಶಿಖೇಂದ್ರ ದರ್ಶನ ಆಗ್ಲಿಲ್ಲ. ಮುಂದಿನ ಬೌದ್ಧ ಶಿಖೇಂದ್ರ ದರ್ಶನ ಆಗಿ ಅಲ್ಲೇ ಮುನಿಯಾಗಿ ಮೋಕ್ಷ ಹೋಗುವಂತ ಭಾಗ್ಯ ಆ ಆತ್ಮ ಸಿಗಲಿ. ದೇವರು ಪ್ರಭಾವನ ಅಂಗಕಿ अहिंसा परमो धर्म की, द्वादशांग जिनवानी माता की, 3 कण 9 करोड़ मुनिराजों की. 2 ಲೈನ್ ಭಕ್ತಿ ಮಾಡೋದು ಮಾಡೋರ ಯಾರ್ಯಾರು ಬರ ಕೈ ತಂದಿರ್ ಕೈ